ಶೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ सुखलोभेन हंतुम स्वजनमुद्यताः. कुलक्षय करणाऱ्यांच्या या वर्णसंकर करणाऱ्या दोषांनी शाश्वतशा जातिधर्मांचा आणि कुलधर्मांचा नाश होतो. हे जनार्दना, ज्या मनुष्यांचे कुलधर्म नष्ट झाले आहेत त्यांचा निश्चय करून नरकामध्ये वास होतो असे आम्ही ऐकले आहे. अहो, ज्या अर्थी आम्ही राज्य सुखाच्या लोभाने स्वजनांना ठार मारण्यास उद्युक्त झालो आहोत त्या अर्थी खरोखर मोठे थोरले पाप करण्याला तयार झालो आहोत. ಅರ್ಥಾತ್ ಅರ್ಜುನಿ ಯಾವ ಭೂಮಿಕಾದಲ್ಲಿದ್ದಾನೆ ಅಂತಂದ್ರೆ ಪ್ರತ್ಯಕ್ಷವಾಗಿ ಜ್ಞಾನದ ಭೂಮಿಕಾದಲ್ಲೇ ಮನುಷ್ಯನ ನಿಜವಾಗಿರ್ತಕ್ಕಂಥ ಸ್ವರೂಪ ಏನು, ಅದಕ್ಕನುಸಾರವಾಗಿರ್ತಕ್ಕಂಥ ಒಂದು ಕರ್ತವ್ಯ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮರೆತು ವಸ್ತುತಃ ಮನುಷ್ಯ ಆತ್ಮಸ್ವರೂಪನಾಗಿರ್ತಕ್ಕಂಥವನು. ಪರಮಾತ್ಮ ಸ್ವರೂಪನಾಗಿರ್ತಕ್ಕಂಥವನಿಗೆ ದೇಹದ ಯಾವುದೇ ಪ್ರಕಾರವಾಗಿರ್ತಕ್ಕಂಥದ್ದೇನಿಲ್ಲ ಅಂತಂದ್ರೆ ಸಂಬಂಧ ಇಲ್ಲ ಅನ್ನುವಂಥ ಭಾವ, ದೇಹ ಧರ್ಮಗಳದ್ದು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತಿದ್ದಾಗ ಆ ಒಂದು ಅವಸ್ಥಾದಲ್ಲಿ ಪಾಪ ಆಗಲಿ ಪುಣ್ಯ ಆಗಲಿ ಧರ್ಮ ಆಗಲಿ ಅಧರ್ಮ ಆಗಲಿ ಕರ್ತವ್ಯ ಆಗಲಿ ಅಕರ್ತವ್ಯ ಆಗಲಿ ಯಾವುದೂ ಏನಾಗುವುದಿಲ್ಲ ಅಂದರೆ ಸಂಬಂಧ ಅನ್ನುವಂಥದ್ದು ಆಗುವುದಿಲ್ಲ. ಆದರೆ ಇದು ಕೇವಲ ಯಾರಿಗೆ ಮಾತ್ರ ಶಕ್ಯದ ಅಂತಂದ್ರೆ ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಶಕ್ಯದ, ಜ್ಞಾನಿಗಳಿಗೆ ಮಾತ್ರ ಶಕ್ಯದ. ಆದರೆ ಸಾಮಾನ್ಯರಾಗಿರ್ತಕ್ಕಂಥ ಅಜ್ಞಾನಿಗಳಿಗೆ ಕರ್ತವ್ಯದ ಪ್ರಶ್ನೆ ಬಂದಾಗ ಎರಡು ಭಾವಗಳಿಂದ ಅಥವಾ ಎರಡು ವಿಚಾರದ ಭೂಮಿಕಾಕ್ಕನುಸಾರವಾಗಿ ಕರ್ತವ್ಯವನ್ನು ನಿರ್ಣಯ ಮಾಡ್ತಾರೆ. ಮೊದಲೇದ್ದೇನು ಅಂತಂದ್ರೆ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಪ್ರಾಪ್ತವಾಗಿರ್ತಕ್ಕಂಥ ಕರ್ತವ್ಯ. ಅರ್ಥಾತ್ ನಾವು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅನ್ನೋದಕ್ಕನುಸಾರವಾಗಿ ಆಗಲಿ ಶಾಸ್ತ್ರಗಳು ಯಾರಿಗೆ ಯಾವ ಪ್ರಕಾರವಾಗಿರ್ತಕ್ಕಂಥ ಕರ್ತವ್ಯಗಳನ್ನು ವಿಧಾನ ಮಾಡ್ತಾವನು ಅದಕ್ಕನುಸಾರವಾಗಿರ್ತಕ್ಕಂಥ ಕರ್ತವ್ಯ. ಶಾಸ್ತ್ರ ಆಗಲಿ ಅಥವಾ ಮಹಾಜನರಾಗಲಿ ಅಥವಾ ಸಾಧು ಸತ್ಪುರುಷರಾಗಲಿ ಯಾವುದನ್ನು ಕರ್ತವ್ಯ ಅಂತ ತಿಳ್ಕೊಂಡು ಹೇಳ್ತಾರೋ ಅದಕ್ಕನುಸಾರವಾಗಿ ಕರ್ತವ್ಯ ಮಾಡಬೇಕಾಗಿರ್ತಕ್ಕಂಥದ್ದು ಒಂದಾಗಿದ್ರೆ, ಒಂದೇನದ ಅಂತಂದ್ರೆ ತನ್ನ ಒಂದು ಮನಸ್ಸಿನ ಅವಸ್ಥೆಗೆ ಅನುಸಾರವಾಗಿ ತನ್ನ ಒಂದು ಅಂತಃಕರಣದ ಭಾವನೆಗಳಿಗನುಸಾರವಾಗಿ ಕರ್ತವ್ಯವನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಸಹಿತ ಏನದು ಅಂದ್ರೆ ಅಜ್ಞಾನಾವಸ್ಥೆಯಲ್ಲಿರ್ತದೆ. ನಮ್ಮ ಅವಸ್ಥಾ ಹೆಂಗೆ, ನಮ್ಮ ಮನಸ್ಸಿನ ಸ್ಥಿತಿ ಹೆಂಗದನು, ನಮ್ಮ ಮನಸ್ಸಿನ ದೋಷಗಳಿಗೆ ಅನುಸಾರವಾಗಿ ದೌರ್ಬಲ್ಯಗಳಿಗೆ ಅನುಸಾರವಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಕರ್ತವ್ಯದ ನಿರ್ಣಯ ಮಾಡ್ತಿರ್ತೀವಿ. ಅರ್ಥಾತ್ ಏನು ಅಂತಂದ್ರೆ ಅದಕ್ಕನುಸಾರವಾಗಿ ಹಿಂಗೆ ಮಾಡಿದರೆ ಹೆಂಗೆ, ಹಿಂಗೆ ಮಾಡಿದರೆ ಹೆಂಗೆ, ಹಿಂಗೆ ಮಾಡಿದ್ರೆ ತಪ್ಪಾಗ್ತದೆ, ಹಂಗೆ ಮಾಡಿದ್ರೆ ತಪ್ಪಾಗ್ತದೆ ಅನ್ನುವಂಥವುಗಳೆಲ್ಲ ಏನು ನಾವು ಶಾಸ್ತ್ರಗಳ ಆಧಾರವನ್ನು ಕೊಟ್ಟು ಹೇಳಿ ಪ್ರಯತ್ನ ಮಾಡ್ತೀವೋ ಅದೆಲ್ಲ ಹೆಂಗಿರ್ತದೆ ಅಂತಂದ್ರೆ ನಮ್ಮ ದೌರ್ಬಲ್ಯಕ್ಕೆ ಅನುಸಾರವಾಗಿರ್ತಕ್ಕಂಥದ್ದು ಇರ್ತದೆ. ಅರ್ಥಾತ್ ಏನು ಅಂತಂದ್ರೆ ಮುಂಜಾನೆ ಸಂತನಕ ಕೈಯಾಗ ಜಪ ಮಾಡಿ ಹಿಡ್ಕೊಂಡು ಕೂತ್ರೆ ಪ್ರಪಂಚ ಹೆಂಗೆ ನಡಿಬೇಕು, ಇದು ನಮ್ಮ ದೌರ್ಬಲ್ಯ. ಅರ್ಥಾತ್ ಮುಂಜಾನೆ ಸಂಜೆ ತನಕ ಕೈಯಾಗ ಜಪ ಮಾಡಿ ಹಿಡ್ಕೊಂಡು ಕೂತ್ರೆ ಪ್ರಪಂಚ ಹೆಂಗೆ ನಡಿಬೇಕು ಅನ್ನುವಂಥದ್ದು ಏನಂದ್ರೆ ನಮ್ಮ ಅಜ್ಞಾನ. ಪ್ರಪಂಚ ಹೆಂಗೆ ನಡೀತದೆ ಅನ್ನೋದ್ರ ನಮ್ಮ ಕಲ್ಪನಾನೇ ಇಲ್ಲ. ನಾವು ನಡೆಸೀವಿ ಅಂತ ಪ್ರಪಂಚ ನಡ್ಲಿಕ್ಕೆ ಹತ್ತಿದೇನು. ಅದನ್ನು ಮಹಾರಾಜರು ಏನಂದ್ರು ಅಂದರು, ಜನ್ಮಾಲ ಆಲೋ ಮಣು 24 ತಾಸು ಭಗವಂತಾಚೆ ನಾಮ ಖ್ಯಾತ. ಮನುಷ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಹುಟ್ಟಿ ಬಂದೀವಿ ಅನ್ನುವಾಗ 24 ತಾಸು ಭಗವಂತನ ಚಿಂತನೆ ಮಾಡಿರಿ, ನಾಮಸ್ಮರಣೆ ಮಾಡಿರಿ ಅಂತ ಹೇಳಿ. ಅರ್ಥಾತ್ ಹಿಂಗೆ ಸತ್ಪುರುಷರು ಹೇಳಲಿಕ್ಕೆ ಹತ್ಯಾರ ಅಂತ ತಿಳ್ಕೊಂಡು ನಾವು ಅದನ್ನು ಅನುಸರಿಸಬೇಕಾಗಿರ್ತಕ್ಕಂಥದ್ದು, ಶಾಸ್ತ್ರ ಹೇಳಲಿಕ್ಕೆ ಹತ್ಯಾವ ಅಂತ ತಿಳ್ಕೊಂಡು ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರಾತ್ಮನ್ ಅಂತ ತಿಳ್ಕೊಂಡೆ ಪ್ರತಿಯೊಂದು ಶ್ವಾಸದ ಜೊತೆಗೂ ಭಗವಂತನ ನಾಮವನ್ನು ನಾವೇನು ಮಾಡಬೇಕು ಅಂದ್ರೆ ಸ್ವೀಕಾರ ಮಾಡಬೇಕು. ಎಷ್ಟೋ ಜನರು ಅಂತಾರೆ, ಏನ್ರಿ ಮಹಾರಾಜರೇನು ಪ್ರಪಂಚ ಮಾಡಲಿಲ್ಲೇನು, ಮಹಾರಾಜರು ಒಂದಲ್ಲ ಎರಡು ಇಬ್ಬರು ಏನು ಮದುವೆ ಮಾಡಿ 2 ಮದುವೆ ಮಾಡಿಕೊಂಡ್ರು, ಪ್ರಪಂಚ ಮಾಡಿದ್ರು, ಪ್ರಪಂಚ ಆಗಿದ್ದು ಸಾಧಿಸ್ಲಿಲ್ಲೇನು ಅನ್ನೋದು ಎಷ್ಟು ಸರಳ ಅದನೋ. ಹಂಗೆ ಮಹಾರಾಜರು ಪ್ರಪಂಚ ಮಾಡಿದಂಗೆ ನಮಗೆ ಮಾಡ್ಲಿಕ್ಕೆ ಆಗ್ತದೇನು. ಅವ್ರು ಅವನ್ನ ಕಾಶಿ ಕರ್ಕೊಂಡು ಹೋಗುವ ಹೊತ್ತಿನಾಗ ಮನೆಗೆಲ್ಲ ಏನು ಮಾಡಿದ್ರು ಅಂದ್ರೆ ಅಕ್ಷತಾ ಹಾಕಿ ತುಳಸಿ ಪತ್ರ ಇಟ್ಟು ಒಳಗಿಂದ ಎಲ್ಲ ಸರ್ವಸ್ವ ದಾನ ಮಾಡಿ ಹೋದರು. ಹಂಗೆ ನೀವು ಮಾಡಿ ತೋರಿಸೋದು ನೋಡು, ಪ್ರಪಂಚ ಮಾಡಿದ್ರು ಅಂತ ತಿಳ್ಕೊಂಡು ಹೇಳ್ತೀರಿ. ಆದ್ರೆ ಅವ್ರು ಹೆಂಗೆ ಪ್ರಪಂಚ ಮಾಡಿದ್ರು ಹಂಗೆ ಪ್ರಪಂಚ ಮಾಡಿ ಯಾವುದು ಅನುಕೂಲ ಅದನ್ನು ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಅಜ್ಞಾನಕ್ಕೇ ನಾವು ಎದುರದ ಆವರಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಶಾಸ್ತ್ರದ್ದು ಅರ್ಥಾತ್ ಇಂದ ರೀತಿ ರಿವಾಜುಗಳದ್ದು ಪದ್ಧತಿಗಳದ್ದು ಆವರಣ ಕೊಟ್ಟು ನಾವೇನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅದಕ್ಕೆ ಒಂದು ಶಾಸ್ತ್ರದ ಬಣ್ಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ. ವ್ಯಾಮೋಹಕ್ಕನ ಕರ್ತವ್ಯದ ಬಣ್ಣ ಕೊಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕೊಡ್ತೀವಿ. ನಾವು ಬೆಳಗಾವದಲ್ಲೇ ಒಬ್ಬರು ಭೇಟಿಯಾಗಿದ್ವಿ, ಜೋಶಿ ಅಂತ ತಿಳ್ಕೊಂಡು. ಸಹಜವಾಗಿ ನಾವು ಅವ್ರಿಗೆ ಏನಂದ್ವಿ, ಜಪ ಮಾಡ್ತಿರಲಿಲ್ಲ ಅಂದ್ಕೂಡ ಏನು ಟೈಮ್ ಸಿಗಂಗಿಲ್ಲ ನಮ್ಗೆ. ಯಾಕೆ ಅಂತಂದ್ರೆ ಅವರೊಂದು ಕರ್ತವ್ಯದೊಂದು ಪಟ್ಟಿನ ಹೇಳಿದರು.
ಮುಂಜಾನೆ ಎದ್ದು ಕೂಡಲೇ ನಮಗೆ ಹಿಂಗೆ ಮಾಡ್ಬೇಕಾಗ್ತದೆ, ಹಂಗೆ ಮಾಡ್ಬೇಕಾಗ್ತದೆ. ನಾವು ಮಾರ್ನಿಂಗ್ ವಾಕ್ ಹೋಗಬೇಕು, ಆಮೇಲೆ ಬಂದು ಪೇಪರ್ ಓದಬೇಕು, ಆಮೇಲೆ ಟ್ಯೂಷನ್ ಹೇಳಬೇಕು, ಆಮೇಲೆ ನಮ್ದೆಲ್ಲ ಏನದ ಅಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡು ಸ್ನಾನಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಹೈಸ್ಕೂಲಿಗೆ ಹೋಗ್ಬೇಕು. ಹೈಸ್ಕೂಲ್ನ ಮಾಸ್ತರ್ ಅವರು ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಅವ್ರ ಸಲುವಾಗಿ ನಾವು ಸಾಕಷ್ಟು ದುಡ್ಡು ಇಡಬೇಕಾಗ್ತದೆ. ಆದ್ದರಿಂದ ಅದೇ ರೀತಿಯಾಗಿ ಸಂಜೆನಾಗ ಬಂದ ಕೂಡಲೇ ಮತ್ತು ಸ್ವಲ್ಪ ಹೊತ್ತು ನಾವೇನಾದ್ರು ಟಿವಿ ನೋಡಬೇಕು. ಇದೆಲ್ಲ ಕರ್ತವ್ಯದ ಒಂದು ಪಟ್ಟಿ ಒಳಗೆ ಅಥವಾ ಕರ್ತವ್ಯದ ಇದ್ರೊಳಗೆ ನಮ್ಗೆ ಆಗೋದಿಲ್ಲ ಅಂತ ನಾ ಹೇಳಿದೆ. ಇದೆಲ್ಲ ಕರ್ತವ್ಯನ ಅಂತ ಯಾಕೆ ಅನಿಸ್ತದೆ, ಮತ್ತು ಅಲ್ಲೇನ್ರಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಲ್ಲೇನು ಅಂತ ತಾತ್ಪರ್ಯ ಏನು ಅಂತ ನಾವು ಹೇಳಿದ್ವಿ. ಹಂಗಾರೆ ಈ ಕರ್ತವ್ಯ ಯಾವಾಗ ಶುರುವಾತು, ಯಾವಾಗ ನಾವು ಮದುವೆ ಮಾಡಿಕೊಂಡು ಪ್ರಪಂಚದೊಳಗೆ ಬಿದ್ದೀವೋ, ಪ್ರಪಂಚ ಶುರುವಾತು, ಆವಾಗ ಶುರುವಾತು. ಅರ್ಥಾತ್ ಏನು ಅಂತಂದ್ರೆ ಹೆಂಡ್ತಿ ಬಂದ ಕೂಡಲೇ ಕರ್ತವ್ಯ ಶುರುವಾತು ಅಂತ ಅನಿಸ್ತಿತ್ತು ಅಂತಂದ್ರೆ ಕರ್ಮ ಧರ್ಮ ಸಂಯೋಗದಿಂದ ಹೆಂಡ್ತಿ ಸತ್ಲು ಒಂದು ಕರ್ತವ್ಯ ಮುಗೀತು ಅಂತ ಸಂತೋಷ ಆಗ್ಬೇಕಿಲ್ಲ. ಮುಗೀತಪ್ಪ ಬಹಳ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಹಾಗೆ ಅಳ್ತೀರಿ ಯಾಕೆ ಅವಾಗ? ಏನು ಸತ್ ಕೂಡಲೇ ಸಂತೋಷ ಆಗ್ಬೇಕು, ಚಲೋ ಆತಪ್ಪ, ಹಿಡಿದು ತನಕ ಭಾರ ಇತ್ತು, ಅರ್ಥಾತ್ ಈಗೇನದ ಇನ್ನು ಕರ್ತವ್ಯ ಮುಗೀತು ಅಂತ ತಿಳ್ಕೊಂಡು ನಾವು ಕರ್ತವ್ಯದ ಅರ್ಥಾತ್ ಕರ್ತವ್ಯನ ಆಗಿದ್ರೆ ಕರ್ತವ್ಯ ಮುಗೀತು. ರಿಟೈರ್ ಆದ ಕೂಡಲೇ ಎಷ್ಟು ಮಂದಿ ಸಂತೋಷ ಆದ್ರು, ಮುಗೀತ್ರಪ್ಪ ತಲೆ ಚಿಟ್ಟು ಹಿಡಿದಿತ್ತು ನಮಗೂ, ತಾಕಾಯಿ ಹೋತ್ ನೋಡ್ರಿ ಆರಾಮಾದ್ವಿ ಅಂತ ತಿಳ್ಕೊಂಡು ಅಂತಾರಿಲ್ಲ. ರಿಟೈರ್ ಆದ ಕೂಡಲೇ ಹಂಗೆ ಇವ್ರು ರಿಟೈರ್ ಆದ್ರು ಅಂತಂದ್ರೆ ಸಂತೋಷ ಅನಿಸ್ಬೇಕು. ಎಲ್ಲ ಪ್ರಪಂಚ ಮುನಿಗೆ ಹೋತ್ರಿ, ಚಲೋ ಆತು. ತುಕಾರಾಮ್ ಮಹಾರಾಜ ಬರೇ ಝಾಲೆ ದೇವ ದಿವಾಳಿ ನಿಘಾಲು ಅಂತ, ಚಲೋ ಆತ್ಪ ದಿವಾಳಿ ಎದ್ದು ಹೋದೆ ಅಂತ ಅನಿಸ್ತೇನ್ರಿ ನಮ್ಗೆ. ಭಾಳ ದೊಡ್ಡ ಕರ್ತವ್ಯದ ಭಾರ ಇತ್ತು ತಲೆ ಮೇಲೆ, ಪ್ರಪಂಚದ ಕರ್ತವ್ಯದ ಭಾರ ಇತ್ತು, ದಿವಾಳಿ ಎದ್ದು ಹೋದೆ, ಚಲೋ ಆತು ಅಂತ ತಿಳ್ಕೊಂಡು ಅನಿಸ್ತದೆ. ತಾತ್ಪರ್ಯ ಏನು ಅಂತಂದ್ರೆ ನಮ್ದೆಲ್ಲ ಅಜ್ಞಾನ ಅದು. ಖರೆ ಅಂದ್ರೆ ಮನುಷ್ಯಾಗ ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ದುಃಖ ಅನ್ನೋದು ಯಾವಾಗಲೂ ಬ್ಯಾಡ ಅನ್ನಿಸ್ತದೆ. ಕಷ್ಟ ಬೇಡ, ದುಃಖ ಬೇಡ, ಸುಖ ಬೇಕು. ಅವ್ರು ಬಂದು ಹೇಳಿದ್ರು ದೇವ್ರು ನಮಗೆ ಯಾಕೆ ಈ ಕಷ್ಟ ಕೊಟ್ಟಾನ್ರಿ ಅಂತ ಹೇಳಿ. ನಾವೊಂದು ಇವತ್ತಿನ ತನಕನೂ ಪ್ರಪಂಚದೊಳಗೆ ನಮ್ಗೆ ಒಬ್ಬರು ಇಂಥವ್ರು ಭೇಟಿಯಾಗಿಲ್ಲ ದೇವ್ರು ನಮಗೆ ಯಾಕೆ ಈ ಸುಖ ಕೊಟ್ಟಾನ ಅಂತವ್ರು. ದೇವ್ರು ನಮ್ಗೆ ಯಾಕೆ ಈ ಸುಖ ಕೊಡ್ಬೇಕ್ರಿ, ನಮ್ಗೆ ಯಾಕೆ ಈ ದುಡ್ಡು ಐಶ್ವರ್ಯ ಮನಿ ಮಾರು ಒಬ್ಬರಲ್ಲೇ ಅಂತಾರೇನ್ರಿ. ದೇವ್ರು ನಮಗೆ ಯಾಕೆ ಈ ದುಃಖ ಕೊಟ್ಟ ಅಂತ ತಿಳ್ಕೊಂಡು ತಾತ್ಪರ್ಯ ಏನು ಅಂತಂದ್ರೆ ಜೀವನದ ವಿಷಯದಲ್ಲಿ ನಾವು ನಮ್ಮ ಕರ್ತವ್ಯದ್ದು ಕಲ್ಪನಾ ನಾವೇ ಏನು ಮಾಡ್ಕೋತೀವಿ ಅಂದ್ರೆ ತಯಾರು ಮಾಡ್ಕೋತೀವಿ. ಅರ್ಥಾತ್ ನಿಜವಾಗಿಯೂ ವ್ಯಾಮೋಹಕ ಕರ್ತವ್ಯದ ಬಣ್ಣ ಕೊಟ್ಟುಕೊಂಡು ಧರ್ಮ ಸಂಯೋಗದಿಂದ ಮದುವೆ ಆಗಲಿಲ್ಲ ಅಂತಂದ್ರೆ ಏನು ಬಿಡಪ್ಪ ನಮಗೆ ನಾವು ನಡೀತದ ಅಂತ ತಿಳ್ಕೊಂಡು ಮತ್ತೆ ಏನದ ಅಂತ ಅದನ್ನ ಒಂದು ದೊಡ್ಡ ಇದನ್ನ ಮಾಡ್ಕೊಂಡು ಹೋಗ್ತೀವಿ. ಅನಿವಾರ್ಯ ಆಗಿರ್ತದೆ ನೋಡ್ರಿ, ಯಾರು ಕೊಟ್ಟರೆ ಇಲ್ಲ. ಹಿಂಗಾಗಿ ಏನದಂದ್ರೆ ಅದನ್ನ ಒಂದು ದೊಡ್ಡ ಕರ್ತವ್ಯ, ಆಮೇಲೆ ಅದನ್ನ ಪ್ರತಿಪಾದನೆ ಮಾಡೋದು, ಹಿಂಗೆ ಇರಬೇಕು, ಹಿಂಗೆ ಆಗಬೇಕು. ಅರ್ಥಾತ್ ಧರ್ಮ ಸಂಯೋಗದಿಂದ ಮದುವೆ ಆಯ್ತು ಅಂತಂದ್ರೆ ಅದನ್ನ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನ ಒಂದು ಇದೆಲ್ಲ ಪ್ರಾರಬ್ಧದಿಂದ ಬಂದದ ಅನ್ನುವಂಥದ್ದನ್ನ ನಾವೇನು ಮಾಡೋದಿಲ್ಲ ಅಂದ್ರೆ ಕಲ್ಪನಾ ಮಾಡೋದಿಲ್ಲ. ಹೆಂಗೆ ಬಂತು ಹಂಗೆ ಸ್ವೀಕಾರ ಮಾಡಿದ, ಹೆಂಗೆ ಹೋತು ಹಂಗೆ ಏನು ಮಾಡಿದ ಅಂದ್ರೆ ಸಮರ್ಪಣೆ ಮಾಡಿದ ಅನ್ನುವಂಥ ಭಾವಿತ್ತು ಅಂತಂದ್ರೆ ಅದು ನಿಜವಾಗಿರ್ತಕ್ಕಂಥದ್ದು. ಅರ್ಥಾತ್ ಅದಕ್ಕೂ ಏನು ಅಂತಂದ್ರೆ ಶಾಸ್ತ್ರಗಳು ಹೆಂಗೆ ವಿಧಾನ ಮಾಡ್ಯಾವ, ಶಾಸ್ತ್ರಗಳು ಯಾವ ಪ್ರಕಾರವಾಗಿ ವಿಧಾನ ಮಾಡ್ಯಾವ ಆ ಪ್ರಕಾರವಾಗಿ ಸಹಜವಾಗಿ ಹೋಗ್ಲಿಕ್ಕೆ ಬರುವುದನ್ನ ಏನಾಗ್ತದಂದ್ರೆ ಖರೇಂದ್ರೂ ಜೀವನದ ಒಂದು ಇದು ಆಗ್ತದೆ. ಹಂಗೆ ಆಗ್ಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನ ಯಾವ ಒಂದು ಮನಸ್ಸಿನ ಅವಸ್ಥಾದೊಳಗೆ ಬಂದಿದ್ದಾನೋ, ಮೋಹ ಅನ್ನುವಂಥದ್ದು ಆವರಿಸಿರುವುದರಿಂದಾಗಿಯೇ, ಸ್ವಜನ ಭಾವ ಅನ್ನುವಂಥದ್ದು ಬಂದಿರುವುದರಿಂದಾಗಿಯೇ ಸ್ವಜನರ ವಿಷಯದಲ್ಲೇ ಅತ್ಯಂತ ಮೋಹ ಅನ್ನುವಂಥದ್ದು, ಸ್ವಜನ ಭಾವ ಅನ್ನುವಂಥದ್ದು ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಮಾತುಲ ಶುಶುರ ಪೌತ್ರ ಶಾಲಾ ಸಂಬಂಧಿನಸ್ತಥ ಈ ಪ್ರಕಾರವಾಗಿರ್ತಕ್ಕಂಥ ಸ್ವಜನ ಭಾವ ಬಂದಿರುವುದರಿಂದ ನಾವು ಅಂತಃಕರಣದಾಗ ಒಮ್ಮೆಲೆ ಏನಾಗಿಬಿಡ್ತೀವಿ ಅಂತಂದ್ರೆ ಅವ್ರ ಬಗ್ಗೆ ಒಂದು ಕರ್ತವ್ಯದ ಭಾವನಾ ಜಾಗೃತ ಆಯ್ತು. ಯಾವ ರೀತಿಯಾಗಿರ್ತಕ್ಕಂಥ ಕರ್ತವ್ಯದ ಭಾವನಾ ಜಾಗೃತ ಆಯ್ತು ಅಂತಂದ್ರೆ ಅವ್ರನ್ನ ಸಂಹಾರ ಮಾಡಬಾರ್ದು ಅನ್ನುವಂಥ ಭಾವನಾ. ಅವ್ರನ್ನ ನಾವು ಏನು ಮಾಡಬಾರ್ದು ಅಂದ್ರೆ ಸಂಹಾರ ಮಾಡಬಾರ್ದು, ಪ್ರತಿಯಾಗಿ ಅವ್ರು ನಮ್ಮನ್ನು ಸಂಹಾರ ಮಾಡಿದ್ರೂ ಅಡ್ಡಿ ಇಲ್ಲ, ಅಥವಾ ನಮ್ಮ ಮೇಲೆ ಅವ್ರ ಬಾಣಗಳನ್ನು ಬಿಟ್ಟರೂ ಅಡ್ಡಿ ಇಲ್ಲ. ಆದರೂ ಸಹಿತ ನಾವು ಅವ್ರನ್ನ ಸಂಹಾರ ಮಾಡಬಾರ್ದು. ಅವ್ರನ್ನ ಸಂಹಾರ ಮಾಡಿ ನಾವೇನು ಮಾಡ್ತೀವಿ ಅಂದ್ರೆ ಆಮೇಲೆ ದುಃಖಕ್ಕನ ಕಾರಣ, ಇದೆಲ್ಲ ದುಃಖಕ್ಕೆ ಕಾರಣ ಆಗ್ತದೆ, ಇದೆಲ್ಲ ದುಃಖಾಂತ ಆಗ್ತದೆ ಅಂತ. ಅರ್ಥಾತ್ ಜೀವನ ಏನದನೋ ದುಃಖಾಂತ ಆಗ್ತದೆ. ಮನುಷ್ಯ ಖರೆ ಅಂದ್ರು ಹೆಂಗದ ಅಂತಂದ್ರೆ ಜೀವನ ದುಃಖಾಂತ ಆಗಬಾರ್ದು ಅಂತ ಅನಿಸ್ತದೆ. ನಮ್ಮ ಜೀವನ ಏನಾಗಬಾರ್ದು ಅಂದ್ರೆ ದುಃಖಾಂತ ಆಗಬಾರ್ದು. ಆದ್ರೆ ಖರೆ ಮಜಾ ಏನದ ಅಂತಂದ್ರೆ ಜೀವನದ ಖರೆ ಸೌಂದರ್ಯದೊಳಗದಂದ್ರೆ ದುಃಖಾಂತದಾಗನ ಅದ. ನೀವು ಬೇಕಾದ ನಾಟಕ ಸಿನಿಮಾ ನೋಡ್ರಿ, ನೀವು ಬೇಕಾದ್ರೆ ಅದು ಸುಖಾಂತ ಆತು ಅಂದ್ರೆ ಮಜಾ ಅನ್ಸಂಗೆ ಇಲ್ಲ. ಎಲ್ಲರೂ ಕೂಡಿದ್ರು ಅಥವಾ ಏನಾಯ್ತು ಅಂದ್ರೆ ಎಲ್ಲ ಮದುವೆ ಆಯ್ತು, ಇದು ಆಯ್ತು, ಅಕ್ಕಿ ಕಾಳು ಹಾಕಿ ಊಟ ಮಾಡಿದ್ರು, ಮನೆಗೆ ಹೋದ್ರೆ ಮಜಾ ಆಗಿಲ್ಲ ಬಿಡಪ್ಪ, ಹೊಡೆದಾಡಿ ಅವ್ರು ಸತ್ತು ಇವ್ರು ಸತ್ತು ಇದು ಆತು ಅಂದ್ರೆ ಮಸ್ತ್ ಇತ್ತು ನೋಡಿ ಸಿನಿಮಾ ಅಂತ. ಮನುಷ್ಯನ ಮನಸ್ಸೇನದ ಅಂತಂದ್ರೆ ದುಃಖಾಂತದಲ್ಲಿ ರಮಿಸ್ತದೆ. ಆದ್ರೆ ನಮಗೆ ಬೇಡ ಅನಿಸ್ತದೆ ಅಷ್ಟೆ. ಮತ್ತೊಬ್ಬರು ದುಃಖ ನೋಡೋದ್ರೊಳಗಡೆ ಆನಂದ ಆಗ್ತದೆ. ಇದು ಸೈಕಾಲಜಿ ಮನುಷ್ಯಂದ ಏನದ ಅಂದ್ರೆ ಇದೊಂದು ಮನಸ್ಸಿನ ಇದು ಮತ್ತೊಬ್ಬರು ದುಃಖ ನೋಡೋದ್ರೊಳಗೆ ಏನು ಆನಂದ ಆಗ್ತದನೋ ಅದು ನಮ್ಮ ಜೀವನದಾಗ ಬೇಡ ಅಂತ ತಿಳ್ಕೊಂಡು ಅನಿಸ್ತದೆ. ಎಷ್ಟು ಮಜಾ ಅದ ನೋಡಿ, ಎಷ್ಟರೇ ನಮಗೆ ಅದು ಬೇಡ ಅನಿಸ್ತದ ಅನ್ನೋದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ನಾವು 24 ತಾಸು ಯಾವ ರಾಮನ ನಾಮಸ್ಮರಣೆ ಮಾಡ್ತೀವಿ,
ಯಾವ ರಾಮನ ಅನುಸ್ಮರಣೆ ಮಾಡ್ತೀವೋ ಆ ರಾಮನ ಜೀವನ ನಮಗೆ ಕಬೂಲದೇನ್ರಿ? 14 ವರ್ಷ ವನವಾಸ. ಅದೇ ರೀತಿಯಾಗಿ ಆಮೇಲೆ ವನವಾಸದಿಂದ ಬಂದ ಬಳಕೂ ಸಹಿತ ಹಿಂಗ ಪಟ್ಟಾಭಿಷೇಕ ಆತು ಅನ್ನೋದ್ರಾಗನ ಸೀತಾದೇವಿನ ಹೊರಗೆ ಹಾಕುವುದು, ಗರ್ಭವತಿ ಆಗಿರ್ತಕ್ಕಂಥ. ಆಮೇಲೆ ಅರಣ್ಯದೊಳಗೆ ಪಂಚವಟಿ ಒಳಗೆ ರಾವಣ ತಗೊಂಡು ಹೋಗುವುದು ಮಜಾ ಏನಾತು ಅಂತಂದ್ರೆ, ಒಂದು ಹನುಮನ್ ನಾಟಕ ಅಂತ ಒಂದು ಪುಸ್ತಕದ ಭಾಳ ಮಜಾ ಘಟನಾ ಬರ್ದಾರ. ಪ್ರತಿ ದಿವಸ ಸಾಯಂಕಾಲ ಬೆಳಿಗ್ಗೆ ರಾಮ ಸೀತಾ ಇಬ್ಬರು ಹೋಗಿ ಆ ಗೋದಾವರಿ ನದಿ ದಂಡಿಗೆ, ನಾವು ನಾಸಿಕದಾಗ ಆ ರಾಮ್ ಘಾಟ್ ಮೇಲೆ ಹೋಗಿರ್ತಿದ್ವಿ, ಗೋದಾವರಿ ದಂಡಿ ಸಂಜಿನಾಗ ದಿನ ಅನೇಕ ಜನರು ಗಂಡ ಹೆಂಡತಿ ಕಪಲ್ಸ್ ಅಂತಾರಲ್ಲ, ಎಲ್ಲ ಜೋಡಿಗಳು ಏನು ಮಾಡಿರ್ತಿದ್ರು ಅಂದ್ರೆ ಅಲ್ಲಿ ಕೂತ್ಕೊಂಡು ಸೇವ್ ಚೀಡ ತಿನ್ನೋದು, ಆ ಬಿಸ್ಕಿಟ್ ತಿನ್ನೋದು, ಒಳ್ಳೆ ಆನಂದದಲ್ಲಿ ಕೂತಿರುತ್ತಿದ್ರು. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಆ ರಾಮ ಸೀತಾ ಇಬ್ಬರು ಬೆಳಗ್ಗೆ ಸಾಯಂಕಾಲ ಗೋದಾವರಿ ನದಿ ದಂಡಿಗೆ ಹೋಗಿ ಕೂಡ್ತಿದ್ರು. ಒಬ್ರಿಗೊಬ್ರು ಅದೇ ಆನಂದದಲ್ಲೇ ಆ ನೀರಾಗ ಕಾಲು ಬಿಟ್ಕೊಂಡು ಒಬ್ರಿಗೊಬ್ರು ನೀರು ಸಿಡಿಸ್ಕೋತ ಇದು ಮಾಡ್ಕೊಂಡು ಕೂತಿರ್ಬೇಕು. ಲಕ್ಷ್ಮಣ ಹಣ್ಣು ಹಂಪ್ಲ ತಂದು ಅವ್ರಿಗಿಬ್ಬರಿಗೂ ಹಣ್ಣು ಹಂಪ್ಲ ಇದು ಮಾಡಿ ಕೊಡ್ತಿರ್ಬೇಕು. ಅದನ್ನು ಅವರಿಬ್ಬರು ತಿನ್ಕೋತ ಇರುವುದನ್ನು ಬೆಳಿಗ್ಗೆ ಸಂಜಿನಾಗ ಅಲ್ಲಿ ಸ್ನಾನ ಸಂಧ್ಯಾದಿಗಳಿಗೆ ಅನುಷ್ಠಾನಾದಿಗಳಿಗೆ ಬರ್ತಕ್ಕಂಥ ಈ ಋಷಿಗಳು, ಮುನಿಗಳು, ಯೋಗಿಗಳು, ತಪಸ್ವಿಗಳು, ಬ್ರಹ್ಮಚಾರಿಗಳು ಎಲ್ಲರೂ ನೋಡಿ ಅವ್ರು ಎನಿಸಬೇಕು, ಎಷ್ಟದೇ ಆರಾಮಿದ್ದಾರಪ್ಪ ಇವರು. ನಮ್ಮದು ಎಷ್ಟು ಕೆಟ್ಟದ್ದು ದೈವದ ನೋಡಿ, ನಮ್ಮ ಹಣ್ಣು ನಾವ ತಂದ್ಕೋಬೇಕು, ನಮ್ಮ ಗಂಧ ಮೂಲಗಳು ನಾವ ತಂದ್ಕೋಬೇಕು, ನಾವ ಸುಲ್ಕೋಬೇಕು, ನಾವ ತಿನ್ಕೋಬೇಕು. ಇವ್ರು ಹಂಗೆ ಒಮ್ಮೆರೆ ಬಂದು ಕೂಡ್ಲಿಕ್ಕೆ ನಮಗಿಲ್ಲ ಅವಕಾಶ ಇಲ್ಲ. ಬಂದು ಕೂತ್ರೆ ಏನು ಒಬ್ಬರ ಕೂಡೋದಾಗ ಏನು ಇದು ಯಾರಿಗೆ ನೀರು ಸಿಡಿಸ್ಬೇಕು? ಅರ್ಥಾತ್ ಇರುವಾಗ ಏನು ಮಜಾ ಇಲ್ಲ ಅಂತ ತಿಳ್ಕೊಂಡು ಅನಿಸಿ ಎಲ್ಲರಿಗೂ ಭಾಳ ಮನಸ್ಸಿನಾಗ ಏನು ಅನ್ಸಿಕತ್ತೀವಿ ಅಂದ್ರೆ, ನಮಗೂ ಹಿಂಗೊಬ್ರು ಜೊತೆಗಿದ್ದು ಬಿಟ್ರೆ ಭಾಳ ಚಲೋ ಆಗ್ತದೆ, ಅನೇಕ ರೀತಿಯಿಂದ ಅನುಕೂಲ ಆಗ್ತದೆ. ನಾವು ನರ್ಮದಾ ಪ್ರದಕ್ಷಿಣೆ ಮಾಡುವಾಗ ಅಲ್ಲೊಂದು ಇದನ್ನ ಅಂತಿದ್ರು ಮ್ಯಾಲೆ ಏಕ್ ಮೇ ಆನಂದ್ ಅವ್ರು ದೋ ಮೇ ಸುಖ ಅಂತ. ಒಬ್ಬರೇ ಇರೋದ್ರೊಳಗೆ ಆನಂದದ, ಇಬ್ರು ಇದ್ರು ಅಂದ್ರೆ ಒಬ್ರಿಗೊಬ್ರು ಸ್ವಲ್ಪ ಅನುಕೂಲ ಆಗ್ತಾರೆ ನೋಡ್ರಿ. ಇವರು ಸಾಮಾನು ನೋಡ್ಕೋತ ಕೂತಾಗ ಅವ್ರಿಗೆ ಹೋಲಿಗೆ ಬರ್ತದೆ, ಅವ್ರ ಸಾಮಾನು ನೋಡ್ಕೋತ ಕೂತಾಗ ಇವ್ರಿಗೆ ಹೋಲಿಗೆ ಬರ್ತದೆ. ದೋ ಮೇ ಸುಖ ಅಂತ. ಅವ್ರು 3 ಮೇ ಖಟ್ಪಟ್ ಲಟ್ಪಟ್, ಅವ್ರು 4 ಮೇ ಲಢಾಯಿ ಅಂತ. 3 ಆದವು ಅಂದ್ರೆ ಲಟ್ಪಟ್ ಶುರು, 4 ಆದವು ಅಂದ್ರೆ ಯುದ್ಧ ಶುರು ಅಂತ ಇರ್ಕೋದ. ತಾತ್ಪರ್ಯ ಏನು ಅಂದ್ರೆ ಇಬ್ರು ಹಿಂಗೆ ಕೂಡೋದು ನೋಡಿ ಅವ್ರಿಗೂ ಎಲ್ಲರಿಗೂ ಆ ಋಷಿ ಮುನಿಗಳಿಗೆ ಏನು ಅನ್ಲಿಕ್ಕತ್ತೀವಿ ಅಂದ್ರೆ, ನಮಗೂ ಒಬ್ಬೊಬ್ರು ಹಿಂಗೆ ಬೇಕು ಅಂತ ಅನಿಸಿ ಪ್ರಶ್ನೆ ಏನು ಬಂತು, ತರುವುದು ಎಲ್ಲಿಂದ ಅಂತ ಪ್ರಶ್ನೆ ಬಂತು. ಯಾರು ಕೊಡ್ಬೇಕು ಇವ್ರಿಗೆ? ಇವ್ರ ಮಾರಿ ಏನು, ಇವ್ರ ಮಸಡಿ ಏನು, ಇವ್ರ ಗಡ್ಡ ಏನು, ಇವ್ರ ಜಟ ಏನು? ಹುಡುಗರು ಚಿಟ್ ಚೀರ್ತಾವ್ ನೋಡಿ. ಇವ್ರ ಗಡ್ಡ ಇವ್ರ ಜಟ ನೋಡಿ ಸಣ್ಣ ಹುಡುಗರು ಗಾಬರಿ ಆಗಿ ಚೀರುವ ಆಟ. ಇನ್ನು ಇವ್ರಿಗೆ ಯಾರು ಇವ್ರು ಸ್ವೀಕಾರ ಮಾಡಬೇಕು, ಇವ್ರು ಯಾರು ಪಸಂದ್ ಮಾಡಬೇಕು, ಇವ್ರು ಯಾರು ಕೊಡಬೇಕು? ದೊಡ್ಡ ಪಂಚಾಯತ್ ಆತ. ಏನು ಮಾಡಪ್ಪ, ನಮಗರೇ ಬೇಕು. ಅದು ಎಲ್ಲಿಂದ ತರುಣು? ಮನೆಗೆ ಒಬ್ಬ ವಿಚಾರ ಮಾಡಿದ್ವಿ, ಒಂದು ಒಳ್ಳೆ ಉಪಾಯ ಏನು ಅಂತಂದ್ರೆ, ನಾವು ಹಿಂಗೆ ಕೇಳಿವಲ್ಲ ಏನು ಅಂತಂದ್ರೆ, ಶ್ರೀರಾಮಚಂದ್ರನ ಪಾದದಲ್ಲೇ ಅಥವಾ ಪಾದ ರಜದಲ್ಲಿ ಎಂಥ ಸಾಮರ್ಥ್ಯದ ಅಂತಂದ್ರೆ, ಕಲ್ಲುಗಳನ್ನು ಸಹಿತ ಸ್ತ್ರೀ ಮಾಡುವ ಸಾಮರ್ಥ್ಯದ. ಆದ್ದರಿಂದ ಇದಕ್ಕಾಗಿ ಬಹಳ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಕಾರಣ ಇಲ್ಲ. ಅದನ್ನು ನಾವು ಏನು ಮಾಡೋಣ ಅಂದ್ರೆ, ಬಡ ಒಂದೊಂದು ಕಲ್ಲು ತೊಗೊಂಡು ಒಯ್ದು ಅವನ ಪಾದಕ್ಕೆ ಮುಚ್ಕೊಂಡು ಬಿಟ್ಟಿವಿ ಅಂದ್ರೆ ತಯಾರಾಗಿಬಿಡ್ತದೆ. ಅರ್ಥಾತ್ ಎಲ್ಲರೂ ಏನು ವಿಚಾರ, ಎಲ್ಲರೂ ಹೇಳಿದ ಕೂಡ ಭಾಳ ಸಂತೋಷ ಆಯ್ತು. ಎಲ್ಲರೂ ಗುಡ್ಡಕ್ಕೆ ಹೋದರು. ಗುಡ್ಡಕ್ಕೆ ಹೋಗಿ ತಮಗೆ ಎಂಥದ್ದು ಬೇಕು, ಯಾವ ಆಕಾರದ್ದು ಬೇಕು, ದಪ್ಪನವ್ರು ದಪ್ಪಂದು, ಬಡಕನ್ನವ್ರು ಬಡಕಂದು, ಸಣ್ಣವ್ರು ಸಣ್ಣದು, ದೊಡ್ಡವ್ರು ದೊಡ್ಡದು, ತಮ್ಗೆ ಅನುಕೂಲ ಆಗುವಂಥದ್ದು ಒಂದು ಕಲ್ಲು ತಲೆ ಮೇಲೆ ಹೊತ್ಕೊಂಡು ತಂತಂದು ಏನು ಮಾಡಿದ್ರು, ತಮ್ಮ ಕುಟೀರದ ಮುಂದೆ ಇಟ್ಕೊಂಡು ಇನ್ನೇನು ಮಾಡೋದು ಅಂದ್ರೆ, ನಾಳೆ ಹೋಗಿ ಎಲ್ಲರೂ ರಾಮನಿಗೆ ಪ್ರಾರ್ಥನೆ ಮಾಡೋದು, ರಾಮ ನಮ್ಮ ಕುಟೀರದ ಮುಂದೆ ಬಾರಪ್ಪ, ಎಲ್ಲ ಕಲ್ಲುಗಳಿಗೆ ನೀನು ಪಾದ ಸ್ಪರ್ಶ ಮಾಡು, ಎಲ್ಲ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಒಂದೊಂದು ಸ್ತ್ರೀ ಅದು ಅಂತಂದ್ರೆ ನಮಗೆ ಅನಾಯಾಸವಾಗಿ ಆನಂದದಲ್ಲಿ ಕಾಲ ಕಳೀಲಿಕ್ಕೆ ಚಲೋ ಆಗ್ತದೆ ಅಂದ ಕೂಡಲೇ ಇಷ್ಟು ಹೇಳಬೇಕು ಅಂತೆಲ್ಲ ಸಂಜೆನಾಗೆಲ್ಲ ತಯಾರಿ ಮಾಡಿಕೊಂಡು ಕಲ್ಲು ಗಿಲ್ಲು ಎಲ್ಲ ತಂದು ತಮ್ಮ ಗುಡಿಸಲು ಮುಂದಿಟ್ಟುಕೊಂಡು ಇನ್ನು ಮುಂಜಾನೆ ಎದ್ದು ಬೆಳಗ್ಗೆ ತಮ್ಮದೆಲ್ಲ ಅನುಷ್ಠಾನಗಳನ್ನು ಮುಗಿಸ್ಕೊಂಡು ರಾಮನ ಕರೀಲಿಕ್ಕೆ ಹೋಗೋರು. ಅಷ್ಟೊತ್ತಿಗೆ ಏನಾಗಿಬಿಟ್ಟಿತ್ತು ಅಂದ್ರೆ, ರಾವಣ ಬಂದು ಸೀತಾದೇವಿನ ತೊಗೊಂಡು ಹೋಗ್ಬಿಟ್ಟು, ಬೆಳಗ್ಗೆ ಅವರು ಬರುವುದಾಗನ ರಾವಣ ಬಂದು ಸೀತಾದೇವಿನ ತೊಗೊಂಡು ಹೋದ ಕೂಡಲೇ ತೊಗೊಂಡು ಹೋಗಿಬಿಟ್ಟಿದ್ದ. ರಾಮ ಮುಂಜಾನೆ 9-9:30 ಹೊಡೆದಿರ್ತೀವರೆಲ್ಲ ಅನುಷ್ಠಾನ ಮುಗಿಸ್ಕೊಂಡು ಇನ್ನೇನು ರಾಮನ ಹತ್ರ ಹೋಗಬೇಕು ಅನ್ನೋದಕ್ಕನ ರಾಮ ಒಂದು ಸವನ ಹಾ ಸೀತೆ ಮಾಡ್ಲಿಕ್ಕೆ ಹತ್ತಿರೋದು ನೋಡಿ ಎಲ್ಲರಿಗೂ ಆಶ್ಚರ್ಯ. ಹಿಂಗ್ಯಾಕೆ ಆಗ್ತದೆ? ಒಬ್ಬರನ್ನೊಬ್ರು ಚೌಕಾಸಿ ಮಾಡಿದ್ರು, ಹಿಂಗ್ಯಾಕೆ ಅಂದ ಕೂಡಲೇ ಅವಾಗ ಒಬ್ರು ಹೇಳಿದ್ರು ಏನು ಅಂತಂದ್ರೆ, ರಾವಣ ಬಂದು ಯಾರೋ ಒಬ್ಬ ರಾಕ್ಷಸ ಬಂದು ಏನು ಮಾಡಿದ ಅಂತಂದ್ರೆ ಸೀತಾದೇವಿನ ತೊಗೊಂಡು ಹೋಗಿಬಿಟ್ಟ ಅಂದ ಕೂಡಲೇ ಗಾಬರಿ ಆಗ್ಬಿಟ್ರೆ ಎಲ್ಲರೂ. ಅವರಂದ್ರು, ಇವು ಇಂಥ ಪರಾಕ್ರಮಿ ಶೂರ, ಕೈಯಾಗಿ ಧನುಷ್ ಬಾಣಗಳನ್ನು ಹಿಡ್ಕೊಂಡವ, ಇವನು ಹೆಂಡ್ತಿನ ರಾಕ್ಷಸರು ಒಯ್ದರು, ಇನ್ನು ನಮ್ಮ ಕೈಯಾಗಿ ಏನದ
ನಮ್ಮ ಕೈಗೆ ಧನುಷ್ಯ ಬಾಣ ಜಪಮಾಲಿ ದಂಡ ಹಿಡ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಶಕ್ಯದ. ನಮ್ಮ ಹೆಂಡಂದ್ರು ಎಲ್ಲ ರಾಕ್ಷಸಗಳು ತೊಗೊಂಡು ಹೋದ್ವು ಅಂದ್ರೆ ಆಮೇಲೆ ಯಾವ ಮರಿಕೋತ ಕೂಡಬೇಕು, ಬೇಡ ಬೇಡ ಉಸಾಬರಿ ಅಂತ. ಅರ್ಥಾತ್ ಏನು ಅಂದ್ರೆ ಸುಖದ ಕಲ್ಪನಾ ಮಾಡಿ ಸುಖವನ್ನು ಸ್ವೀಕಾರ ಮಾಡಿ ಆಮೇಲೆ ದುಃಖವನ್ನು ಅನುಭವಿಸೋದು ಯಾರಿಗೆ ಬೇಕಾಗಿದೆ ಅಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡಿ ಏನು ಮಾಡಿದ್ರು, ಛೇ 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 ಇದ್ದದ್ರಾಗ ಅವಳೆ ಆರಾಮದ ಈಗ ಅಂತ ತಿಳ್ಕೊಂಡು ಬಡ ತಮ್ಮ ಗುಡಿಸಲ್ ಮುಂದೆ ಏನು ಕಲ್ಲಿದ್ದು ಅವ್ನು ಒಯ್ದು ಮತ್ತೆ ಗುಡ್ದಾಗ ಹೋಗೋದು ಬಂದು ಮತ್ತೆ ರಾಮ್ 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 ಅನ್ಕೋತ ಕೂತ್ಬಿಟ್ರು. ಹೆಂಗೋ ಹಂಗೆ ಏನದ ಅಂತಂದ್ರೆ ದುಃಖಾಂತ ಅನ್ನುವಂಥದ್ದು ಏನದನು ಮತ್ತೊಬ್ಬರು ನೋಡ್ಲಿಕ್ಕೆ ನಮ್ಗೆ ಆನಂದ ಅನಿಸ್ತದೆ ಹೊರತು ದುಃಖಾಂತ ಅನ್ನುವಂಥದ್ದು ನಮ್ಮ ಜೀವನದೊಳಗೆ ಬ್ಯಾಡ ಅನ್ನಿಸ್ತದೆ. ಆದ್ದರಿಂದ ನಮ್ದೆಲ್ಲ ಪ್ರಯತ್ನ ಎದಕ್ಕಾಗಿದೆ ಅಂದ್ರೆ ನಮ್ಮ ಜೀವನ ಸುಖಾಂತ ಆಗಬೇಕು, ನಮ್ಮ ಜೀವನದಲ್ಲಿ ಸುಖ ಆಗಬೇಕು ಅನ್ನುವಂಥದ್ದು. ಆದ್ದರಿಂದ ನಾವು ಕೃಷ್ಣ ಇಂಥ ಅರ್ಥ ರಾಮ ಕೃಷ್ಣ ಏನು ಸಾಮಾನ್ಯ ಅಂದರೆ ಪ್ರತ್ಯಕ್ಷ ಭಗವಂತನ ಅವತಾರ ಆಗಿರ್ತಕ್ಕಂಥವ್ರು ಖರೆ. ನಾವು ಅವ್ರ ಭಕ್ತಿ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಆದ್ರೆ ಕೃಷ್ಣನಂಥ ಜೀವನ ನಮಗೆ ಬೇಕು ಅಂತಂದ್ರೆ ಅದೇನು ಶಕ್ಯದ ಏನ್ರಿ? ಕೃಷ್ಣ ಏನು ಸಾಮಾನ್ಯ ವ್ಯಕ್ತಿ ಏನು? ಸ್ವತಃ ಏನು ಮಾಡಿದ ಅಂದ್ರೆ 18 ಅಕ್ಷೋಹಿಣಿ ಸೈನ್ಯವನ್ನು ಮುಂದೆ ನಿಂದಿರಿಸಿ ಅರ್ಜುನನಿಂದ ಸಂಹಾರ ಮಾಡಿಸಿದ. ಇಷ್ಟು ಅಲ್ಲದೇ ತನ್ನ ಅತ್ಯಂತ ಸ್ವಜನರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಅದೇ ರೀತಿಯಾಗಿ ಏನು ಅಂದ್ರೆ ಅಣ್ಣತಮ್ಮಂದ್ರನ್ನ, ತನ್ನ ಅದೇ ರೀತಿಯಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಸಂಬಂಧಿಗಳನ್ನು ಯಾದವ್ರನ್ನೆಲ್ಲ ಸಂಹಾರ ಮಾಡಿಸಿ ತಾನೂ ಸಹಿತ ಏನು ಮಾಡಿದ ಅಂದ್ರೆ ನಾನು ಬಂದಿರೋ ಕೆಲಸ ಮುಗೀತು ಅಂತ ತಿಳ್ಕೊಂಡು ಏಕಾಂತದಲ್ಲಿ ಹೋಗಿ ತಾನೂ ಸ್ವತಃ ಒಂದು ಬಾಣಕ್ಕೆ ಗುರಿಯಾಗಿ ತನ್ನ ದೇಹವನ್ನು ಬಿಡಬೇಕಾದ್ರೆ ಅರ್ಥಾತ್ ಕೃಷ್ಣನ ರೋಲ್ ಏನು ಸಾಮಾನ್ಯದೇನ್ರಿ? ಹೆಂಗೋ ಹಂಗೆ ನಮ್ಗೆ ಅನಿಸ್ತು ಕೃಷ್ಣ ಹಿಂಗ ಅಂತ ತಿಳ್ಕೊಂಡು. ಆದ್ರೆ ಅವ್ನು ಮಾಡಿರೋ ಕಾರ್ಯ ಆಗಲಿ ಅವನ ಜೀವನದ ಒಂದು ಇದನ್ನು ನೋಡಿದ್ರೆ ಎಷ್ಟರೇ ಏನದ ಅಂತಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ಸುಖ ದುಃಖಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಅದು ಸಹಿತ ನಮಗೆ ಏನಾಗುದಿಲ್ಲ ಅಂದ್ರೆ ಸಹನ ಆಗುವುದಿಲ್ಲ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನ ಏನು ವಿಚಾರ ಮಾಡ್ಲಿಕ್ಕೆ ಎಲ್ಲರೂ ಸುಖದ ಕಲ್ಪನಾನ ಮಾಡ್ತಾರೆ. ಆ ಸುಖದ ಕಲ್ಪನಾ ಮಾಡೋ ಮುಂದೆ ನಾವು ಅದಕ್ಕೆ ಏನದ ಅಂತಂದ್ರೆ ಶಾಸ್ತ್ರ ಆಗಲಿ ಅಥವಾ ಅದಕ್ಕೆ ಏನಾದರೂ ಒಂದು ಮತ್ತು ಅಥವಾ ಒಂದು ಮಹಾಜನರದ್ದು ಏನಾದರೂ ಅದಕ್ಕೆ ಅಭಿಪ್ರಾಯ ಅದನೋ ಇಲ್ಲೋ ಅನ್ನೋದನ್ನು ನೋಡಲ್ದೇ ನಾವೇನು ಮಾಡ್ತೀವಿ ಅಂದರೆ ನಮ್ಗೆ ಹೆಂಗೆ ಅನುಕೂಲ ಅನ್ನಿಸ್ತದೋ ಹಂಗೆ ಸುಖದ ಕಲ್ಪನಾ ಹೆಂಗೆ ಮಾಡ್ತೀವೋ ಹಂಗೆ ಅರ್ಜುನೂ ಸಹಿತ ಈಗ ಏನು ಮಾಡ್ಲಿಕ್ಕೆ ಹತ್ತಾನ ಅಂತಂದ್ರೆ ಇವ್ರನ್ನೆಲ್ಲ ಸಂಹಾರ ಮಾಡೋದ್ರಿಂದ ಏನೋ ಒಂದು ದುಃಖಾಂತ ಆಗ್ತದನೋ ಅದು ನನಗೆ ಬೇಡ ಅಂತ. ಅರ್ಥಾತ್ ಇವನ್ನೆಲ್ಲ ಸಂಹಾರ ಮಾಡಿ ಯಾವ ಒಂದು ದುಃಖವನ್ನು ನಾನು ಅನುಭವಿಸಬೇಕಾಗಿ ಬರ್ತದನೋ ಆ ದುಃಖ ನನಗೆ ಬೇಡ ಅನ್ನುವಂಥ ಭಾವದೊಳಗೆ ಅವನು ಕೇವಲ ಏನದ ಅಂದ್ರೆ ಮೋಹದ. ಅರ್ಥಾತ್ ಸ್ವಜನರನ್ನು ಸಂಹಾರ ಮಾಡಬಾರ್ದು ಅನ್ನೋದ್ರೊಳಗೆ ಏನದಂದ್ರೆ ಮೋಹದ. ಈ ಮೋಹದ ಒಂದು ಆವರಣದಿಂದಾಗಿ ಅವನು ಏನು ಮಾಡ್ಲಿಕ್ಕತ್ತಾನಂದ್ರೆ ತನಗೆ ಉಚಿತವಾಗಿರ್ತಕ್ಕಂಥ ವರ್ಣಾಶ್ರಮ ಧರ್ಮಗಳನ್ನು ಸಹಿತ ಉಪೇಕ್ಷಾ ಮಾಡಿ ತನಗೆ ಅನಿಸಿರ್ತಕ್ಕಂಥದ್ದು ಕಲ್ಪನಾದಿಂದನ ಧರ್ಮದ ವ್ಯಾಖ್ಯಾ ಮಾಡ್ಲಿಕ್ಕೆ ಹತ್ತ. ನಾವು ಮಾಡೋದಾದ್ರೂ ಇಷ್ಟ ನಮಗೇನು ಯೋಗ್ಯ ಅನಿಸಿರ್ತದನೋ ಅದರೊಳಗಿಂದ ನಾವೇನು ಮಾಡ್ತೀವಿ ಅಂದ್ರೆ ಧರ್ಮದ ಕಲ್ಪನಾ ಮಾಡ್ತೀವಿ, ಧರ್ಮದ ವ್ಯಾಖ್ಯಾ ಮಾಡ್ತೀವಿ. ನಮಗೆ ಅನುಕೂಲವಾಗ್ತಕ್ಕಂಥ ಅನುಕೂಲ ಸಿಂಧು ಅಂತೀವಲ್ಲ ನಾವು, ನಮಗೆ ಅನುಕೂಲವಾಗ್ತಕ್ಕಂಥ ಅದ್ರೊಳಗಿಂದ ನಾವೇನು ಮಾಡ್ತೀವಿ ಅಂದ್ರೆ ಧರ್ಮದ ವ್ಯಾಖ್ಯಾ ಮಾಡ್ತೀವಿ. ಹೆಂಗೋ ಹಂಗೆ ಅರ್ಜುನ ಏನಲ್ಲಿ ಖತ್ತಾನ ಅಂತಂದ್ರೆ ದೋಷ ಇಡೇತೈ ಕುಲಘ್ನಾನಾಂ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿಧರ್ಮ ಕುಲಧರ್ಮಾಶ್ಚ ಶಾಶ್ವತಾ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾನಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತಿ ಇತ್ಯನುಶುಶ್ರುಮ. ಯುದ್ಧದಲ್ಲೇ ಪರಾಂಗುಖಾಗಿ ಪಲಾಯನ ಮಾಡಿದ್ರೆ ನಾನು ನರಕ ಆಗ್ತದೆ ಅನ್ನುವಂಥ ವಿಚಾರ ಬಿಟ್ಟುಬಿಟ್ಟ. ಮತ್ತೆ ಏನಂದು ಖತ್ತಾನ ಅಂತಂದ್ರೆ ಇವ್ರನ್ನೆಲ್ಲ ನಾವು ಸಂಹಾರ ಮಾಡಿದ್ದೀವಿ ಅಂದ್ರೆ ಸಮಾಜದೊಳಗೆ ಏನಾಗ್ತದಂದ್ರೆ ಕುಟುಂಬ ಸಂಸ್ಥಾ ಅನ್ನುವಂಥದ್ದು ಉದ್ಧ್ವಸ್ತ ಆಗ್ತದೆ. ಸಮಾಜದೊಳಗೆ ಕುಟುಂಬ ಸಂಸ್ಥಾ ಅನ್ನುವಂಥದ್ದು ಏನಾಗ್ತದ್ರೆ ಉದ್ಧ್ವಸ್ತ ಆಗ್ತದೆ. ನಾವು ಸಮಾಜದ ಕುಟುಂಬ ಸಂಸ್ಥಾಕ್ಕೆ ಅತ್ಯಂತ ಮಹತ್ವದ ಸಮಾಜ ಅರ್ಥಾತ್ ಸಮಾಜದ ಧಾರಣೆ ಆಗಿರೋದು ಕುಟುಂಬ ಸಂಸ್ಥೆಯಿಂದಾಗಿ ಕುಟುಂಬ ಸಂಸ್ಥಾ ಅನ್ನುವಂಥದ್ದು ಉದ್ಧ್ವಸ್ತ ಆಯ್ತು ಅಂತಂದ್ರೆ ಎಲ್ಲ ಕಡೆಗೂ ಏನಾಗ್ತದೆ ಅಂದ್ರೆ ಅಧರ್ಮ ಅನ್ನುವಂಥದ್ದನ್ನು ಎಲ್ಲ ಕಡೆಗೂ ತುಂಬಿಕೊಂಡು ಬಿಡ್ತದೆ. ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ಪುರುಷರೆಲ್ಲ ನಷ್ಟ ಆಗಿ ಹೋದರು ಅಂತಂದ್ರೆ ಆ ಕುಟುಂಬದಲ್ಲಿ ಏನಾಗ್ತದಂದ್ರೆ ಸ್ವಾಭಾವಿಕವಾಗಿ ವರ್ಣಸಂಕರ ಆಗ್ತದೆ. ಎಲ್ಲರೂ ಸ್ವೇಚ್ಛಾಚಾರಿಗಳು ಆಗ್ತಾರೆ, ಎಲ್ಲರೂ ಏನು ಮಾಡ್ತಾರೆ ಅಧರ್ಮದಲ್ಲಿ ಪ್ರವೃತ್ತರಾಗಿರ್ತಕ್ಕಂಥವ್ರು ಆಗ್ತಾರೆ. ಆದ್ದರಿಂದ ಏನಾಗ್ತದಂದ್ರೆ ಕುಟುಂಬ ಸಂಸ್ಥಾ ಅನ್ನುವಂಥದ್ದು ವಿಘಟಿತ ಆಯ್ತು ಅಂದ್ರೆ ಅದರೊಳಗಿಂದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಭಯಾನಕ ಒಂದೇನು ಅಂದ್ರೆ ಪಾಪಗಳು ನಿರ್ಮಾಣ ಆಗ್ತಾವ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ. ಅದರೊಂದು ಅನೇಕ ಪ್ರಕಾರವಾಗಿರ್ತಕ್ಕಂಥ ಪಾಪಗಳೇನು ನಿರ್ಮಾಣ ಆಗ್ತಾವನು ಆ ಪಾಪದ ಸಂಪರ್ಕ ಅನ್ನುವಂಥದ್ದು ತನ್ನ ಆ ಅರ್ಥಾತ್ ಯಾವ ಮನೆಯೊಳಗೆ ಪಾಪ ಸಂಭವಿಸ್ತಾವ ಅದ್ರ ಸುತ್ತಲೂ ಇರ್ತಕ್ಕಂಥ ಮನೆಗಳಿಗೂ ಆ ಪಾಪ ಪಡ್ಕೋತದ ಅಲ್ಲ. ಅಷ್ಟ ಅಲ್ಲದನ ಬ್ರಹ್ಮದೇವರವರೆಗೂ ಆ ಪಾಪದ ಒಂದು ಸಂಪರ್ಕ ಅನ್ನುವಂಥದ್ದು ಬಂದು ಸ್ವರ್ಗದಲ್ಲಿರ್ತಕ್ಕಂಥವ್ರು ಸಹಿತ ಆ ಪಾಪದ ಪ್ರಭಾವದಿಂದ ನರಕಕ್ಕೆ ಬೀಳ್ತಾರೆ ಅನ್ನುವಂಥ ಮಾತನ್ನು ಅರ್ಜುನ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನಾಗ್ತದೆ ಅಂತ ತಿಳ್ಕೊಂಡು ನರಕೆ ನಿಯತಂ ವಾಸೋ ಭವತಿ ನಾವು ಹಿಂಗೆ ಕೇಳಿವಿ ಅಂತ ಹೇಳ್ತಾನೆ. ಅರ್ಥಾತ್ ಏನು ಅಂದ್ರೆ ಈ ಪ್ರಕಾರವಾಗಿ ಪಾಪಗಳು ಸಂಭವಿಸುವುದರಿಂದ ನರಕವಾಸ ಪ್ರಾಪ್ತ ಆಗ್ತದೆ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾವೈ ಎಂಥ ಮಹಾನ್ ಪಾಪವನ್ನು ನಾವು ಮಾಡ್ಲಿಕ್ಕೆ ಸಿದ್ಧರಾಗಿವಲ್ಲ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅರ್ಥಾತ್ ಇದೇನದ ಅಂತಂದ್ರೆ ಅತೀಂದ್ರಿಯ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಏನೋ ಖರೆ.
ಅತೀಂದ್ರಿಯವಾಗಿರ್ತಕ್ಕಂಥ ವಿಚಾರ ಏನೋ ಖರೆ, ಧರ್ಮಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ವಿಚಾರ ಏನೋ ಖರೆ, ಆದ್ರೆ ಸಂಬಂಧ ಜೋಡಿಸೋ ಪ್ರಕ್ರಿಯೆ ತಪ್ಪಲಿಕ್ಕೆ. ಉದಾಹರಣೆ ಹೇಳ್ತೀನಿ ಹೆಂಗಾಗ್ತದೆ. ಅರ್ಥಾತ್ ಭಗವದ್ಗೀತಾದಲ್ಲಿ ಒಂದು ಶ್ಲೋಕದಾಗ ಏನು ಹೇಳಿದ ಅಂತಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ತಿಳ್ಕೊಂಡು ಹೇಳಿದ. ಒಂದು ಕಡೆ ಏನು ಹೇಳಿದ ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ತಿಳ್ಕೊಂಡು ಹೇಳಿದ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಏನು ಹೇಳಿದ ಅಂತಂದ್ರೆ, ವಿಮೃಶ್ಯೈತದ ಅಶೇಷೇಣ ಯಥೇಚ್ಛಸಿ ತಥಾಕುರು ಅಂತ ಹೇಳಿದ. ಕೆಲವು ಶಾಣ್ಯಾರು ಏನು ಮಾಡ್ತಾರ ಅಂತಂದ್ರೆ, ಈ ಶ್ಲೋಕದಾಗಿಂದ ಅರ್ಥ ಆ ಶ್ಲೋಕದಾಗಿಂದ ಅರ್ಥ ಜೋಡಿಸಿ ಭಗವಂತ ಹಿಂಗೆ ಹೇಳಿಲ್ಲೇನ್ರಿ ಅಂತ ಕೇಳ್ತಾರೆ. ಹೆಂಗೆ ಅಂತಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಯಥೇಚ್ಛಸಿ ತಥಾಕುರು ಅಂತ. ಎಲ್ಲ ಕರ್ಮಗಳನ್ನೆಲ್ಲ ಬಿಟ್ಟು ಹೆಂಗೆ ನಿನಗೆ ಯೋಗ್ಯ ಅನಿಸ್ತೋ ಹಂಗೆ ಹೊಡಿ ಅಂತ ತಿಳ್ಕೊಂಡು ಹೇಳುವಂತಹದ್ದು ಭಗವದ್ಗೀತಾದೊಳಗೆ ಹೇಳಿಲ್ಲೇನ್ರಿ ಅಂತ. ಕೆಲವರು ವಿನೋದವಾಗಿ ಒಂದಕ್ಕೆ ಏನು ಅರ್ಥ ಆಗ್ತದ, ಸ್ಟೋ ಅಂತ ಬರ್ತಂದ್ರೆ ಯಾವ ಶ್ಲೋಕ ಅದು? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಂತ. ಸರ್ವಸ್ಯ ಚಾಹಂ ಅಂದ್ರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಚಹಾ ಏನದನು ಹೃದಯ ಸನ್ನಿವಿಷ್ಟೋ ಅಂತ, ಹತ್ರ ಇಟ್ಕೊಂಡು ಸ್ಟೋವ್ ಮೇಲೆ ಮಾಡಬೇಕು ಅಂತ. ಸಂಬಂಧರೇ ಅದು ಏನ್ರಿ ಅದಕ್ಕೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಂತ, ಅರ್ಥಾತ್ ಹತ್ರ ಇಟ್ಕೊಂಡು ಚಹಾ ಸ್ಟೋವ್ ಮೇಲೆ ಎಲ್ಲರಿಗೂ ಒಳಗೆ ಸೇರ್ತಕ್ಕಂಥ ಚಹಾ ಮಾಡಬೇಕು. ನಾವು ಸಣ್ಣವರಿದ್ದಾಗ ಹೈಸ್ಕೂಲ್ನಾಗ ಓದು ಹೊತ್ನಾಗ 8ನೇ 9ನೇ ಕ್ಲಾಸ್ನಾಗ ಓದಕತ್ತಿದ್ವಿ. ನಮ್ಮ ಮಾಸ್ತರ್ ಒಬ್ಬರು ಏನೋ ಒಂದು ಭಾಷಣ ಮಾಡುವ ಹೊತ್ನಾಗ ಒಂದು ಶ್ಲೋಕ ಹೇಳಿದ್ರು. ಇವತ್ತಿಗೂ ನೆನಪದ. ಏನು ಅಂತಂದ್ರೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ತಿಳ್ಕೊಂಡು ಭಗವಂತ ಯಾವಾಗ ನಮ್ಮ ಭಾರತದಲ್ಲೇ ಧರ್ಮದ ಗ್ಲಾನಿ ಆಗ್ತದನು, ಅಮೇರಿಕಾದಲ್ಲಿ ಅಂತ ಹೇಳಲಿಲ್ಲ ಅಂತ ನಾವು ಆಶ್ಚರ್ಯ ನಮಗೂ. ಅವಾಗ ಸಹಿತ ಭಗವಂತಗೆ ಅಮೇರಿಕಾ ಗೊತ್ತಿದ್ದು ಏನು ಅಂತ. ಅರ್ಥಾತ್ ಹೆಂಗೆ ಬೇಕೋ ಹಂಗೆ ಅರ್ಥವನ್ನು ಹಚ್ಚಿಕೊಂಡು ಅನುಕೂಲವಾಗ್ತಕ್ಕಂಥ ಭಾವಗಳನ್ನು ಅದರೊಳಗಿಂದ ನಾವು ಜೋಡಿಸಿ ವ್ಯಕ್ತ ಮಾಡೋದೇನದನು ಇದೇನಲ್ಲ ಅಂದ್ರೆ ನಿಜವಾಗಿರ್ತಕ್ಕಂಥ ಬುದ್ಧಿವಂತಿಗಲ್ಲ, ಅಥವಾ ಅದು ವಿವೇಕದ ಲಕ್ಷಣವೂ ಅಲ್ಲ. ಆದ್ದರಿಂದ ಇಲ್ಲಿ ಅರ್ಜುನ ಏನು ಹೇಳಲಿಕ್ಕೆ ಹಚ್ಚಾನ ಅಂತಂದ್ರೆ, ಶಾಸ್ತ್ರ ಹೇಳ್ತಕ್ಕಂಥ ಪಾಪ ಮತ್ತು ಪುಣ್ಯದ ಒಂದೇನು ಸಂಬಂಧದನು ಅಥವಾ ವಿಚಾರಗಳವನು, ಆ ವಿಚಾರಗಳಿಗೆ ತನ್ನ ಮನೋದೌರ್ಬಲ್ಯದ ಒಂದು ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ಅಂದೇನು ಅಂತಂದ್ರೆ ವಿಕಲ್ಪಗಳಾಗಲಿ, ಅಥವಾ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ವಿಪರೀತ ಭಾವನೆ ಆಗಲಿ, ಅಥವಾ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಅಜ್ಞಾನದ ಮೋಹದ ಏನು ಉಂಟಾಗಿದನೋ ಆ ಮೋಹಕ್ಕೂ ಆ ಶಾಸ್ತ್ರಕ್ಕೂ ಸಂಬಂಧವನ್ನು ಜೋಡಿಸಿ ಏನು ಹೇಳಕತ್ತ ಅಂದ್ರೆ ಸ್ವಜನರನ್ನು ಸಂಹಾರ ಮಾಡೋದು ಉಚಿತವಾಗಿರ್ತಕ್ಕಂಥದ್ದು. ನಿಜವಾಗಿಯೂ ಕ್ಷಾತ್ರ ಧರ್ಮ ಏನದ ಅಂತಂದ್ರೆ, ಯುದ್ಧಕ್ಕೆ ಹೋಗಿ ನಿಂತಾಗ ಯುದ್ಧವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಎಲ್ಲರೂ ಸ್ಟ್ರೈಕ್ ಮಾಡ್ಲಿಕ್ಕೆ ಹತ್ತಿದ್ರು, ಒಬ್ರಿಗೊಬ್ರು ಹೊಡೆದಾಡ್ಲಿಕ್ಕೆ ಹತ್ತಿದ್ರು, ಹಂಗಾಗಬೇಕು ಹಿಂಗಾಗಬೇಕು ಅಲ್ಲಿಗೆ ಹತ್ತು ಕೂಡಲೇ ಬಡ ಪೊಲೀಸರು ಹೋಗಿ ಇವ್ರನ್ನೆಲ್ಲ ಏನಪ್ಪ ಇವನ್ನೆಲ್ಲ ನಮ್ಮೂರು ಮಂದಿನ ಇದ್ದಾರೆ, ಇವ್ರು ಯಾಕೆ ಹೊಡಿಬೇಕು ಅಂತ ತಿಳ್ಕೊಂಡು ಎಲ್ಲರಿಗೂ ಸಲ್ಯೂಟ್ ಹೊಡ್ಲಿಕ್ಕೆ ಹತ್ತ ಅಂದ್ರೆ ಆ ಪೊಲೀಸನ ಕರ್ತವ್ಯ ಮಾಡಿದಂಗೆ ಆತೇನು. ಅವಾಗ ಫಾಟ್ ಹೊಡೆದು ಸ್ಟ್ರೈಕ್ ಮಾಡ್ತಾ ಗದ್ಲ ಹಾಕ್ತಕ್ಕಂಥವ್ರು ನಿಂದಿರ್ಸ್ಬೇಕು. ಆ ಗದ್ಲ ನಿಂದಿರ್ಸೋದು ಹೆಂಗೆ ಕರ್ತವ್ಯನು ಅದನ್ನೆಲ್ಲ ಬಿಟ್ಟು ಇವ್ ಗಾಬರಿಯಾಗಿ ಇಲ್ಲಿ ಅರ್ಥಾತ್ ಏನಾದ್ರು ಪೊಲೀಸ್ ಏನು ಮಾಡ್ಲಿಕ್ಕತ್ತ ಅಂದ್ರೆ, ನಮಸ್ಕಾರಪ್ಪ ಸ್ವಲ್ಪ ಶಾಂತ ಆಗಲಿ, ನಮಸ್ಕಾರಪ್ಪ ಸ್ವಲ್ಪ ಶಾಂತ ಆಗಲಿ ಅಂತ ಅವ್ರಿಗೆ ಕೇಳ್ತಾರೆ. ಏನು ಅವಾಗ ಏನು ಮಾಡ್ಬೇಕಾಗಿರ್ತಕ್ಕಂಥದ್ದು ಹಿಡಿದನ ಕರ್ತವ್ಯ ಅಂತ ತಿಳ್ಕೊಂಡು ಹೆಂಗಿರ್ತದನು. ಅರ್ಥಾತ್ ಹಂಗೇನದ ಅಂದ್ರೆ ಅರ್ಜುನ ಕರ್ತವ್ಯ ಏನದಂದ್ರೆ ಯುದ್ಧ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಕರ್ತವ್ಯ. ಅದ ಅವನು ಸ್ವಧರ್ಮ ಆಗಿತ್ತು, ಅದ ಅವನ ಕ್ಷತ್ರ ಧರ್ಮ ಆಗಿತ್ತು. ಇನ್ನೂ ಒಂದು ವಿಚಾರ ನಾನು ನಿನ್ನೆ ಹೇಳಿಲ್ಲ, ಅದು ಅಷ್ಟ ಮಹತ್ವದ್ದದ. ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದು ವೇಳೆ ಅರ್ಜುನ ಕೊನೆಗೆ ಭಗವಂತ ಅವನಿಗೆ ಉಪದೇಶ ಮಾಡಿದ, ಅವನಿಗೆ ಕರ್ತವ್ಯದ ಪ್ರಜ್ಞಾ ಜಾಗೃತ ಆತು, ಮತ್ತು ಅವನಿಗೆ ವಸ್ತುಸ್ಥಿತಿ ಏನು ಅನ್ನೋದು ಅರ್ಥ ಆತು, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ, ಉತ್ತಮನ ಆತು. ಒಂದು ವೇಳೆ ಅವನು ಯುದ್ಧ ಮಾಡಲ್ದ ಪಲಾಯನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದ ಅಂದ್ರೆ, ಅದಾದರೂ ಅರ್ಜುನ ಶಕ್ಕಿತ್ತೇನು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ ಶಕ್ಕಿದ್ದಿದ್ದಿಲ್ಲ. ಯಾಕೆ ಅಂತಂದ್ರೆ ಕ್ಷಾತ್ರ ಧರ್ಮದಲ್ಲೇ ಹುಟ್ಟಿ ಬಂದಿರತಕ್ಕಂಥ ಆ ಆವೇಶ ಮುಗಿಯೋ ತನಕ ಬಹಳ ಆದ್ರೆ ನಾವು ಏನು ಮಾಡ್ಬೋದಾಗಿತ್ತು ಅಂದ್ರೆ ಎಲ್ಲರೂ ಹೋಗಿ ಕೂಡ್ಬೋದಾಗಿತ್ತು, ಯುದ್ಧವನ್ನು ಬಿಟ್ಟು ಹೋಗಿ ಎಲ್ಲರೂ ಏಕಾಂತಲ್ಲಿ ಕೂಡಬಹುದಾಗಿತ್ತು. ಒಂದು ಸಲ ಮನಸ್ಸಿನೊಳಗಿನ ಆವೇಶ ಉದ್ವೇಗ ಇವನು ಹೆಂಗೆ ಹೊಡೀಲಿ ಅನ್ನುವಂಥ ಭಾವ ಬದಲಾದ ಬಳಕ ಎಷ್ಟರೇ ಮಾನಸಿಕ ಹಿಂಸಾಕ ಇದು ಬಲಿ ಆಗ್ತಿದ್ದ ಅಂತಂದ್ರೆ ಆಮೇಲೆ ಅವನು ಬದುಕುವುದು ಕಠಿಣ ಆಗ್ತಿತ್ತು, ಸಾಯೋದು ಕಠಿಣ ಆಗ್ತಿತ್ತು. ಒಂದು ವೇಳೆ ಅರ್ಜುನ ಅವಾಗ ಏನದ ಅಂತಂದ್ರೆ ಯುದ್ಧ ಮಾಡಂಗಿಲ್ಲ ನಾನು ಅಂತ ತಿಳ್ಕೊಂಡು ಪಲಾಯನ ಮಾಡಿದ, ಹೋಗಿ ಏಕಾಂತಲ್ಲಿ ಕೂತ,
ಆವಾಗ ಏನಾಗ್ತಿತ್ತು ಅಂದ್ರೆ ದುರ್ಯೋಧನಾದಿಗಳು ಅವನನ್ನು ಸುಮ್ಮನೆ ಬಿಡ್ತಿದ್ರೇನ್ರಿ, ಎಲ್ಲಿ ಹೋದರೂ ಸಹಿತ ಅವನು ಬೆನ್ನು ಹತ್ತಿದ್ರು, ಬಿಡ್ತಿದ್ದಿಲ್ಲ, ಬಡಿತಿದ್ರು, ಅಪಮಾನ ಮಾಡ್ತಿದ್ರು, ತಿರಸ್ಕಾರ ಮಾಡ್ತಿದ್ರು, ಅವಹೇಳನ ಮಾಡ್ತಿದ್ರು, ನಿಂದ ಮಾಡ್ತಿದ್ರು. ಅದನ್ನೆಲ್ಲ ಕೇಳಿ ಅವನು ಅಂತಃಕರಣದಲ್ಲಿ ಇರ್ತಕ್ಕಂಥ ಕ್ಷಾತ್ರ ಧರ್ಮ, ಕ್ಷಾತ್ರ ತೇಜ, ರಜೋಗುಣ ಸುಮ್ಮನೆ ಕೂಡ್ಲಿಕ್ಕೆ ಶಕ್ಕಿತ್ತೇನು? ಬೈದಬೇಕು ಅಲ್ರಪ್ಪ ಅಂತೀವ, ಶಾಂತವಾಗಿ ಕೈಯ ಜಪಮಾಲ ಹಿಡ್ಕೊಂಡು ಕೂಡೋದು ಅವನಿಗೆ ಶಕ್ಕಿತ್ತೇನು? ಜನ್ಮದೊಳಗಡೆ ಶಕ್ಕಿತ್ತೇನು? ಆದ್ರಿಂದ ಅವಾಗ ಅವ ಏನು ಮಾಡ್ತಿದ್ರು, ಮತ್ತೆ ಅವಾಗ ಏನಾದ್ರು ಯುದ್ಧ ಮಾಡ್ತೀನಿ ನಾನು ಅಂತ ತಿಳ್ಕೊಂಡು ಎದ್ದಿದ್ರೆ ಏನು ಮಾಡ್ಲಿಕ್ಕೆ ಶಕ್ಯ ಆಗ್ತದೆ? ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿ ಭಗವಂತ ಏನು ತಿಳ್ಕೊಂಡ ಅಂತಂದ್ರೆ ಇವನು ಯುದ್ಧ ಮಾಡದೆ ಇರ್ಲಿಕ್ಕೂ ಶಕ್ಕಿಲ್ಲ. ಆದ್ರೆ ಅರ್ಜುನ ಅಷ್ಟು ಪೂರ್ತಿ ಕಂತಿದ್ದ. ಅಂಥವು ಎಷ್ಟೋ ಉದಾಹರಣೆ ನಾವು ನೋಡೋದಿಲ್ಲ. ಇಲ್ಲೊಬ್ರು ಬಂದಿದ್ರಲ್ಲ, ಹೇಳಿದ್ ನಾನು, 2-2:30 ಹೊಡೆದಿತ್ತು, ಊಟಕ್ಕೆ ಕೂತಿದ್ವಿ, ಒಬ್ರು ಬಂದು ಏನಂದ್ರು, ಭಾಳ ದೊಡ್ಡ ವ್ಯಾಪಾರಿಗಳು, ಹುಬ್ಬಳ್ಳಿ ಒಳಗೆ ಭಾಳ ದೊಡ್ಡ ಅಂಗಡಿ ಇದಾವೆ, ವ್ಯಾಪಾರಿಗಳು ಬಂದರು, ಬಡ ಅದಕ್ಕೂ ಕೈಕಾಲು ತೊಗೊಂಡ್ರು. ನಾವು ಊಟಕ್ಕೆ ಕೂತಿದ್ವಿ, ನೋಡಿದ್ವಿ ಅಂದ್ಕೂಳೆ, ಬರ್ರಿ ಊಟಕ್ಕೆ ಬರ್ರಿ ಅಂದ್ಕೂಳೆ ಹ್ಞೂನ್ರಿ ಅಂತ ತಿಳ್ಕೊಂಡು ಬಂದರು. ಊಟ ಮಾಡಿದ್ಕೂಳೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿದ್ದು ಖೋಲಾಗ್ರಿ ಅಂದರು. ನಡ್ರಿ ಅಂತಂದ್ವಿ. ಖೋಲಾಗ ಹೋಗ್ಕೂಳೆ ಹೇಳಿದ್ರು, ಹಿಂಗ್ರಿ ನನಗೆ ಭಾಳ ಬೇಜಾರಾಗಿಬಿಟ್ಟದ ಅಂತೇಳಿ. ಯಾಕ್ರಿ ಅಂದ್ರೆ, ಮಗನ ಒಬ್ಬ ಮಗ ರೀ, ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಹಂಗೆ ವಾದಿಸಿದ ಇನ್ನು ಮನೆಯೊಳಗೆ ಕಾಲಿಡಂಗಿಲ್ಲ ನೋಡ್ರಿ ಅದು ಇಟ್ಕೊಳ್ತಕ್ಕ. ಈಗ ಮುಂದೆ ಏನು ಮಾಡ್ಬೇಕಂದು ಮಾಡಿರಿ ಅಂತಂದ್ವಿ. ಈಗ ನಮಗೊಂದು ಏನಾದ್ರು ಇಲ್ಲೇನು ಖೋಲಿ ಕೊಟ್ಬಿಡ್ರಿ, ನಾವು ಸ್ವಸ್ಥ ಇಲ್ಲೇ ಎದ್ದು ಬಿಡ್ತೀವಿ. ಭಾಳ ಚಲೋ ಆದ್ಬಿಡ್ರಿ ಅಂತಂದ್ವಿ. ಇಂಥ ವೈರಾಗ್ಯ ಬರೋದು ಏನು ಸಾಮಾನ್ಯ ವಿಷಯ ಏನು? ಎಷ್ಟು ಜನ್ಮದ ಪುಣ್ಯ ಇತ್ತು ಏನೋ, ಇಂಥ ವೈರಾಗ್ಯ ಬಂದದ, ಭಾಳ ಚಲೋ ಆಯ್ತು. ನಾವೇ ಸ್ವತಃ ಹಾಸಿಗೆ ಹಾಸಿಕೊಟ್ವಿ ಅವರಿಗೆ. ಮ್ಯಾಲೊಂದು ಖೋಲಾಗಿನ ಜಮಖಾನೆ ಹಾಸಿ ತಲೆದಿನ ಬಿಟ್ಟು ಹಾಸಿಗೆ ಹಾಸಿ ಕೊಟ್ವಿ. ಮೈಮ್ಯಾಲ ಒಂದು ಅಂಗಿ ಬಿಟ್ಟು ಮತ್ತೊಂದು ಏನು ತಂದಿಲ್ಲ. ಮಾರುತಿ ಕಾರ್ನೇ ಬಂದಿದ್ರು. ಅರ್ಥಾತ್ ಏನು ಅಂದ್ರೆ ಮೈಮ್ಯಾಲ ಒಂದು ಅಂಗಿ ಹಾಕ್ಕೊಂಡು ಅಂಗಿ ಮೇಲೆ ಬಂದಿದ್ರು, ಜೊತೆಗೆ ಒಂದು 7-8 ಮೀಟ್ರ್ ಅರ್ಬಿ ತೊಗೊಂಡು ಬಂದಿದ್ರು. ಆಮೇಲೆ ಅವ್ರು ಏನಂದ್ರು, ನಮಗೊಂದು ಅಂಗಿ ಹೊಲಿಸ್ಕೊಡ್ರಿ ಅಂತ ತಿಳ್ಕೊಂಡು ಅಂದ ಕೂಡಲೇ ಅವ್ರ ಕಡೆಗೆ ಕೊಟ್ಟು ಕಳಿಸಿದ್ವಿ. ಅವ್ರ ಮೈಮ್ಯಾಲಿನ ಅಂಗಿ ಮತ್ತು ಅರಿವಿ ಏನದ ಇದೊಂದು ಅಂಗಿ ಹೊಲಿದು ಕೊಡ್ರಿಪ್ಪ ಅಂತ ತಿಳ್ಕೊಂಡು, ಆಮೇಲೆ ನಾವೊಂದು ಅರ್ಧ ತಾಸು ಅಲ್ಲೇ ಕೂತ್ಕೊಂಡ್ರು, ಮಲ್ಕೊಂಡ್ರು. ಮತ್ತೆ ಕೆಳಗೆ ಬಂದು ಕೂಡಲೇ ಯಾಕ್ರಿ ಅಂದೆ, ಒಂದು ಫೋನ್ ಮಾಡಿ ಹೇಳ್ಬಿಡುಣ್ರಿ ಅಂತಂದ್ರು. ಎಲ್ಲಿ ಯಾರು ಅಂತ ಹೇಳಿ ಮನೆಗೆ ಒಂದು ಫೋನ್ ಮಾಡಿ ಹೇಳ್ಬಿಡ್ನು. ಮನ್ಯಾಗ ಅಳ್ತಿರ್ತಾರೆ, ಕರಿತಿರ್ತಾರೆ, ಸುಳ್ಳು ಅಲ್ಲಿ ಇಲ್ಲಿ ಹುಡುಕ್ಯಾಡ್ಕೊತ ಹೋಗ್ತಾರೆ. ಅದಕ್ಕಿಂತಲೂ ನಾ ಇಲ್ಲಿದ್ದೀನಿ ಬರಂಗಿಲ್ಲ ಅಂತ ಫೋನ್ ಮಾಡಿ ಹೇಳ್ಬಿಡುಣ್ರಿ ಅಂತ. ಮಾಡ್ರಿಪ್ಪ, ಇಲ್ಲ ನೀವೇ ಮಾಡ್ರಿ ಅಂತ. ಆಯ್ತು, ನಾವು ಫೋನ್ ಹಚ್ಚಿದ್ವಿ. ಅವ್ರು ಹೇಳ್ತಿ ಪಾಪ ಹಳ್ಳಿಗೆ ಹತ್ತಿದ್ರು. ಅವರು ಹೇಳಿದ್ವಿ, आप चिंता मत करो, आपके यहाँ यजमान यहीं पर है, आप कुछ चिंता मत करो. नहीं महाराज उनको भेज दो, नहीं महाराज उनको भेज दो लिखत्र ಅವರು. ನಾ ಹೇಳಿ ಹಿಂಗೆ लिखತ್ತ ನೋಡಿ, हम नहीं आएंगे ऐसे बोल दो उनसे ಅಂತಂದ್ರು. ಅಂದ್ಕೂಡಲೇ वो नहीं आएंगे ऐसे बोल रहे ಅಂತ. नहीं महाराज उनको भेज दो ಅಂತ लिखತ್ ಕೂಡಲೇ ನಾವು ಹೇಳಿದ್ವಿ, ಹಿಂಗೆ लिखತ್ತ ಹತ್ಕೊಳ್ರಿ ಬಿಡ್ರಿ, ಏನು ನಡೀತದೆ ಹಿಂಗೆ ಏನು ಹತ್ರ ಅಳ್ವಾರ್ದಕ್ಕಂದು ಮತ್ತೆ ಮ್ಯಾಲೆ ಹೋದ್ರು. ಮತ್ತೆ ಅರ್ಧ ತಾಸಿಗೆ ಬಂದು ಏನಂದ್ರು ಅಂತಂದ್ರೆ, ಇಲ್ರಿ ಮತ್ತೆ ಅವ್ರು ಹಳ್ಳಿಗೆ ಹತ್ರು, ಮನ್ಯಾಗ ಸುಮ್ಮನೆ ಇದು ಮಾಡಿಕತ್ರು, ಸುಮ್ಮನೆ ಕೂಡಂಗಿಲ್ರಿ, ನಾ ಇಲ್ಲಿದ್ದೀರ ಅಂತ ಗೊತ್ತಾಗ್ಬಿಟ್ಟದ, ಇನ್ನು ಬಂದ್ಬಿಡ್ತಾರ್ರಿ ಎಲ್ಲರೂ, ಅದಕ್ಕೆ ನಾ ಹೋಗಿಬಿಡ್ತೇನ್ರಿ ಅಂತ. ನಾವೊಂದು ಅಂಗಿ ಬಂದಿಲ್ಲಲ್ರಿ, ಇನ್ನೂ ಒಂದು ಹಳಿ ಅಂಗಿನ ತರಿಸ್ಬಿಡ್ರಿ, ಅದನ್ನ ಹಾಕೊಂಡು ಹೋಗ್ಬಿಡ್ತೀವಿ ಅಂದ್ರು. ಒಂದು 7-8 ಮೀಟ್ರ್ ಅರಿ ಬಿಡಿತ್ ನಡಿ ಅಂತ ತಗೊಂಡು ನಾವು ಏನು ಸಾಮಾನ್ಯ ವಿಷಯ ಅದೇನ್ರಿ. ಆವತ್ತಿನ ಅಷ್ಟ್ರ ಪೂರ್ತಿಯಾಗಿ ಹೆಂಗೆ ವೈರಾಗಿ ಬಂದಿರ್ತೀವಿ ಅಂದ್ರೆ, ಈ ಮನಿ ಬೇಡ, ಹೆಂಡ್ರು ಬೇಡ, ಮಕ್ಕಳು ಬೇಡ, ಈ ಪ್ರಪಂಚಕ್ಕೆ ಎಲ್ಲಿ ತನಕ ಮಾತಾಡ್ತದೆ. ಬೆಂಕಿ ಹಚ್ಚಲಿದಕ್ಕೆ ಬಡಕ್ರೆ ಯಾರು ಹಚ್ಚಲಿಕ್ಕೆ ಹೋದ್ರೆ, ಇಲ್ಲಿ ಬಿಡ್ರಿ ಆಮೇಲೆ ನಾಳೆ ಹೆಂಗು ಹಂಗೆ ಅರ್ಜುನಂದು ಹಂಗೆ ಆಗ್ತಿತ್ತು ಪರಿಸ್ಥಿತಿ. ಒಂದು ವೇಳೆ ಕೃಷ್ಣ ಹಂಗ ಯುದ್ಧ ಬೇಡದಲ್ಲ, ನಡಿ ಈಗ ಹೊಂಟು ಬಿಡು ಅಂತ ತಿರುಗಿ ಒಂದು ವೇಳೆ ರಥದಾಗ ಮತ್ತೆ ತಿರುಗಿ ಎಲ್ಲಾರು ಕರ್ಕೊಂಡು ಬಂದಿದ್ದ, ಅರಣ್ಯಗಳು ಕರ್ಕೊಂಡು ಬಂದಿದ್ದ ಅಂದ್ರೆ ಅರ್ಜುನ ಅಂತಿದ್ದ. ಹೊಸ ದುರ್ಯೋಧನ ಫೋನ್ ಮಾಡಿ ನೋಡೇನು ಏನಂತ. ಜೀವನದ ದುರ್ಯೋಧನ ಫೋನ್ ಮಾಡಿ ನೋಡೇನು ಅಂತ ಕೇಳ್ತಿದ್ದ. ಫೋನ್ ಹಚ್ಚಿದ ಕೂಡಲೇ ದುರ್ಯೋಧನ ಇನ್ನೂ ರಣಾಂಗಣದಾಗಿದ್ದಾನ, ಇನ್ನೂ ಮನೆಗೆ ಹೋಗಿಲ್ಲ ಅಂದ ಕೂಡಲೇ ಮತ್ತೆ ಏನು ಮಾಡೋಣ ಅಂತಕೊಂಡು ಆಮೇಲೆ ಕೃಷ್ಣನ ಕೇಳಿದ್ರೆ ಕಪಾಳ ಹೊಡಿತಿತ್ತು ನೋಡಿ. ಮೂರ್ಖ ಯುದ್ಧ ಮಾಡಂತ ಪಡ್ಕೊಂಡೆ, ದೊಡ್ಡ ಇದ್ರಬಾರ್ದು ಕೊಲ್ಲ ಕಪಾಳ. ನಾವು ಕಾಶಿಗೆ ಹೋಗಿದ್ವಿ, ನಾನು, ರಾಮ್ ಭಟ್ರು, ಸುರೇಶ್ ಭಟ್ರು, ರತ್ನನಾಮ. ಹನುಮ ಜಯಂತಿ ಇರ್ತಾವತ್ತು. ಬೆಳಗ್ಗೆ ಅಲ್ಲಿ ದತ್ತ ಮಠದಾಗ ಹನುಮ ಜಯಂತಿ ಉತ್ಸವ ಆತವು. ಫರಾಳ ತಿಂದವ್ರ ಇವರೆಲ್ಲರೂ ಏನಂದ್ರು ಅಂದ್ರೆ, ಸಾರನಾಥ ನೋಡ್ಲಿಕ್ಕೆ ಹೋಗೋಣ. ಆಯ್ತು ಹೋಗೋಣ ನಡ್ರಿಪ್ಪ ಅಂತ ತಿಳ್ಕೊಂಡು ಒಂದು 200-200 ರೂಪಾಯಿ, 100-200-200 ರೂಪಾಯಿ ಕಿಶೆದಾಗ ಹಾಕ್ಕೊಂಡು ನಾವು 4 ಮಂದಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಹತ್ತಿ ಸಾರನಾಥಕ್ಕೆ ಹೊರಟು ಕೂಡಲೇ ನಮ್ಮ ಸುರೇಶ್ ಭಟ್ರು ದಾರ್ಯಾಗ ಸಣ್ಣ ನಂಗೆ ತೆಗೆದ್ರು. ಎದ್ದು ನೋಡ್ಲಿಕ್ಕೆ ಅಲ್ಲೇ ಬಸ್ ನಿಂದಿರಿಸಿ ಅಂತ ಹೇಳ್ತು. ಕೊನೆಗೆ ಇನ್ನೇನು ಅನಿವಾರ್ಯ ಇತ್ತು, ಕಂಡಕ್ಟರ್ ಹೇಳಿದ್ವಿ, ಅದೇ ಬಸ್ ಗಾಡಿ ಖಡಿ ಕರೆದು. क्यों महाराज क्या होगा? नहीं हम उतरते हैं.
ಕೂಡಲೇ ಅವ್ನು ಗಾಡಿ ನಿಂದ್ರಿಸಿದ, ಬಸ್ ನಿಂದ್ರಿಸಿ ಕೂಡ ಇಳಿದ್ವಿ. ಇಳಿದ ಕೂಡಲೇ ಎಲ್ಲರೂ ಡಾಕ್ಟರ್ ಕಡೆ ಹೋಗೋದು. ಮುಂಜಾನೆ ಅವಾಗ ಇನ್ನೂ 7:30 8 ಹೊಡೆದದ. ಯಾವ ಡಾಕ್ಟರ್ ಬಂದಿರ್ತಾವೆ? 10 ತನಕ ಅಡ್ಡಾಡಿ ಆಮೇಲೆ ಒಬ್ಬ ಡಾಕ್ಟರ್ ಸಿಕ್ಕ, ಶಹಾನೋ ಶರ್ಮಾನೋ ಅಂತ. ಇವು ಸುರೇಶ್ ಭಟ್ರು ಏನಂದ್ರು, ಮುಂದ್ಕೂತ ಹೋದ ಕೂಡಲೇ ನನ್ನ ಹೆಬ್ಬಳಿ ಕಳಿಸ್ಬಿಟ್ರು. ಕಾಶಿ ಒಳಗೆ ಹೆಬ್ಬಳಿ ಹೊಸ ಸವಾಲು ಬಂದ. ಕುರುಕ್ಷೇತ್ರದಲ್ಲಿ ಎದ್ಕೊಂಡು ಅಂದ್ರೆ ಇದಕ್ಕೆ ಕಳಿಸ್ರಿ ಅಂತ ದಿಲ್ಲಿ ಹಸ್ಲಾವತಿಗೆ ಕಳಿಸ್ತದೆ. ಏನು ಮಾಡ್ತಾರೆ? ಆಮೇಲೆ ಅವ ಕೊಡ್ತಾನ ಕಪಾಯಿ ತುಂಬ ಕೊಡ್ತಿಲ್ಲ ಅಂತ ಕೂಡಲೇ ಡಾಕ್ಟರ್ ಕಡೆ ಹೋಗ್ಬಿಟ್ಟೆ. ನಡಿಯೋದು ಹೋದ್ವಿ. ಹೋದ ಕೂಡಲೇ ಅವ ಒಂದು ಬಕ್ರಾ ಸಿಕ್ತಂದ ಅವ್ನು ಡಾಕ್ಟರ್. ಒಂದು 60-70 ರೂಪಾಯಿ ಬಿಲ್ ಮಾಡಿದ. ಒಂದು 100-200 ರೂಪಾಯಿ ಔಷಧ ಬರೆದು ಕೊಟ್ಟ. ಅದನ್ನೆಲ್ಲ ಗುಳಿಗೆ ಔಷಧ ಎಲ್ಲ ತಗೊಂಡು ಡಾಕ್ಟರ್ ಏನಂದ್ಬಿಟ್ಟ ಬೆರ್ಕಿ ಏನು ಅಂದ ಅಂತಂದ್ರೆ, ಇವ್ರಿಗೆ ಸಾಕಷ್ಟು ಕೆನೆ, ಹಾಲು, ಮೊಸರು, ರಬಡಿ, ಮಜ್ಜಿಗೆ ಕುಡಿಸ್ರಿ ಅಂತಂದ. ಸುರೇಶ್ ಭಟ್ರು ಹೌದು ಖರೇದಿ ಅಂತ. ಇವರಿಗೆ ಉಷ್ಣ ಆಗಿದೆ, ಅದಕ್ಕೆ ಇವ್ರಿಗೆ ಸಾಕಷ್ಟು ಚಲೋ ಮೊಸರು ಅದನ್ನ ಇದನ್ನ ತಿನ್ನಿಸಿದ ಕೂಡಲೇ ಅದೇ ಮಗ್ಗಲ್ದಾಗ ಒಂದು ಹಾಲಿನ ಡೈರಿ ಅಂತ ಇದು ಇತ್ತು. ಹೊಡೆದ್ವಿ 4 ಮಂದಿ ಏನದ ಹಾಲು ಕುಡಿದ್ವಿ, ಮೊಸರು ತಿಂದ್ವಿ, ಆಮೇಲೆ ರಬಡಿ ತಿಂದ್ವಿ. ಆಮೇಲೆ ಇದ್ದದ್ದು ಔಷಧ ತಗೊಂಡ್ವಿ. ರೊಕ್ಕನೂ ಉಳಿಲಿಲ್ಲ. ಅಷ್ಟೊತ್ತಿಗೆ ಇನ್ನೇನು ಮಾಡ್ಬೇಕಿನ್ನ ಮನೆಯಾಗೆಲ್ಲ ಹೇಳಿ ಬಂದಿದ್ವಿ, ಏನೋ ನಾವು ಬರ್ಬೇಕಾದ್ರೆ ಸಂಜೆ ಆಗ್ತದೆ ಅಂತ ಹೇಳಿದ್ವಿ. ಕೊನೆಗೆ ಅಷ್ಟೊತ್ತಿಗೆ 11-11 ಹೊಡೆದಿತ್ತು. ಹಿಂಗೆ ಕೂತಿದ್ವಿ. ಅತ್ಲಾಯ್ತು ನೋಡಿದ್ರೆ ಟಾಕಿದಿತ್ತು. ಇತಿಹಾಸದ ಸಿನಿಮಾ ನೋಡಿತ್ತು. ಅವ್ರಿಗೆ ಎಲ್ಲಾದರೂ ಹೋಗ್ಬಿಟ್ಟು ನಡ್ರಿ ಮತ್ತೆ ಏನು ಮಾಡಿದ್ವಿ ಅಂತಂದ್ರೆ ಮತ್ತೆ ಇತಿಹಾಸ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ಮನೆಗೆ ಹೋದ್ವಿ, ಆಶ್ರಮಕ್ಕೆ ಹೋದ್ವಿ, ಮಠಕ್ಕೆ ಹೋದ್ವಿ. ಅಕ್ಷರಶಃ ಹೇಳ್ತೀನಿ, ಮುಂದೆ 2 ದಿವಸ ಔಷಧ ತಗೊಂಡವ್ರನ್ನ ಔಷಧ ತಗೊಳ್ಳೋದ ಬಿಟ್ಟು ಈಗ ಆರಾಮ ಅಂತಂದ್ರು. ಹೆಂಗೋ ಹಂಗ ಅರ್ಜುನ ಒಂದು ವೇಳೆ ತಿರುಗಿ ಮತ್ತೇನೋ ಒಂದು ಅಡವ್ಯಾಗ ಕೂತ್ಕೊಂಡು ವಿಚಾರ ಮಾಡಿದ ಅಂತಂದ್ರೆ ಅರ್ಥಾತ್ ಆ ಮೋಹ ಅವರದ್ದು ಒಂದ್ಸಲ ಹೋಗಿ ಮತ್ತೆ ಮನಸ್ಸಿನೊಳಗೆ ರಜೋಗುಣ ಜಾಗೃತ ಆತು ಅಂದ್ರೆ. ಎಷ್ಟೋ ಮಂದಿ ಅಂತಾರೆ, ಏನ್ರಿ ಏನು ಮಾಡ್ಬೇಕು, 1-2 ದಿವಸ ಹಿಂಗೆ ಜಪ ಚಲೋ ಆಗೋದ್ರಾಗನ ಮತ್ತೊಂದು 4 ದಿವಸ ಜಪಾನ ಆಗಂಗಿಲ್ಲ. ಇದು ಕಾರಣ ಏನಂದ್ರೆ ಗುಣಗಳ ಕಾರಣ. ಒಳಗೆ ಯಾವ ಗುಣ ಜಾಗೃತ ಆಗ್ತದೋ ಅದಕ್ಕೆ ಅನುಸಾರವಾಗಿ ಪ್ರವೃತ್ತಿ ಆಗ್ತದೆ. ತಮೋ ಗುಣ ಜಾಗೃತ ಆದ ಕೂಡಲೇ ಅದು ಬೇಡ ಇದು ಬೇಡ ಗಡದ್ದ ಮಲ್ಕೋಬೇಕು ಅನಿಸ್ತದೆ ನೋಡ್ರಿ. ಯಾವ ಉಸಾಬರಿ ಬೇಡ, ಗಡದ್ದ ಮಲ್ಕೋಬೇಕು ಅಂತ ಅನಿಸಿದ ತಮೋ ಗುಣ ಜಾಗೃತ ಆಗುವಂಥವು. ರಜೋಗುಣ ಜಾಗೃತ ಆದ ಕೂಡ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಹಂಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನಿಸ್ಲಿಕ್ಕೆ ಹತ್ತಿದ ರಜೋಗುಣ ಜಾಗೃತ ಆಗಿದೆ ಅಂತ ತಿಳ್ಕೊ. ಇವು ಹೆಂಗೆ ಜಾಗೃತ ಆಗ್ತಾವಂದ್ರೆ ತಾವಾಗಿನೇ ಒಂದಿಲ್ಲ ಒಂದು ಒಳಗೆ ಯಾವುದಾದ್ರೆ ಒಂದು ಏನ ಗುಣ ಅನ್ನೋದು ಜಾಗೃತ ಆಕೋತ ಇರ್ತದೆ. ಸತ್ತು ಗುಣ ಜಾಗೃತ ಆದ ಕೂಡಲೇ ಸ್ವಸ್ಥ ಶಾಂತ ಕೂಡಬೇಕು, ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂತ ಅನ್ಲಿಕ್ಕೆ ಅಂದ್ರೆ ಸತ್ಗುಣ ಜಾಗೃತ ಆಗಿದೆ ಅಂತ ತಿಳ್ಕೋಬೇಕು. ಹೆಂಗೋ ಹಂಗೆ ಈಗ ಅರ್ಜುನ ಮನುಷ್ಯನಾಗ ಏನಾಗಿದೆ ಅಂದ್ರೆ ಕ್ಷಾತ್ರ ಧರ್ಮ ಅನ್ನುವಂಥದ್ದು ಸಂಪೂರ್ಣವಾಗಿ ಏನಾಗಿದೆ, ಹಿಂದೆ ಬಿದ್ದದ, ಕೆಳಗೆ ಹೋಗ್ಯದ. ಇವಾಗ ಒಮ್ಮೆಲೆ ಏನಾಗ್ಬಿಟ್ಟದ ಅಂತಂದ್ರೆ ಮೋಹ ಅನ್ನುವಂಥದ್ದು ಆವರಿಸಿ ಕರ್ತವ್ಯ ಚ್ಯುತಿ ಅನ್ನುವಂಥದ್ದು ಆಗ್ಲಿಕ್ಕೆ ಹತ್ತಿದ. ಆದ್ರಿಂದ ಏನಂತಾರ ಅಂತ ತಿಳ್ಕೊಂಡ್ರೆ, ಒಂದು ವೇಳೆ ಈಗ ಅರ್ಜುನ ಯುದ್ಧ ಬಿಟ್ಟಿದ್ರು ಸಹಿತ ಅವ ಏನು ಮಾಡ್ಕೋಬೇಕಾಗ್ಬಿಡ್ತಿತ್ತು ಅಂದ್ರೆ ಸುಸೈಡ್ ಮಾಡ್ಕೊಳ್ಳೋ ಸಂಭವ ಇತ್ತು. ಇಂಥ ಒಂದೇನು ಅಂದ್ರೆ ಭಯಾನಕವಾಗಿರ್ತಕ್ಕಂಥದ್ದು ಏನು ನಿರ್ಮಾಣ ಆಗ್ಬೋದಾಗಿತ್ತು ಅಂದ್ರೆ ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾಗಿತ್ತು. ಯಾಕೆ ತಡ್ಕೊಳಿಕೆ ಆಗುದಿಲ್ಲ. ಯಾವುದು ಅವನು ಪಿಂಡದೊಳಗೆ ತುಂಬಿಕೊಂಡದನೋ ಅದ್ರ ಹೊರತಾಗಿ ಅವ್ನು ಇರ್ಲಿಕ್ಕೇನೆ ಆಗುದಿಲ್ಲ. ಮಹಾರಾಜರು ಹಿಂಗೆ ಒಂದು 3-4-2 ತಿಂಗಳು ಕುಲಕರ್ಣಿಕೆ ಮಾಡೋದ್ರಾಗ ಅವ್ರು ಹೋಗಿದ್ರು, ಅವ್ವ ನನಗೆ ಆಗುದಿಲ್ಲ ಅಂತ. ಅದು ಬಿಟ್ಟು ಅವ್ರದ್ದು ಅಲ್ಲದು ಪಿಂಡನ ಅಲ್ಲದು. ಅವ್ರದ್ದು ಅದೇನಲ್ಲ ಅಂದ್ರೆ ಪಿಂಡ ಅಲ್ಲ. ಹೆಂಗೋ ಹಂಗೆ ಏನದ ಅಂದ್ರೆ ಯಾವ ಎಂಥ ಪಿಂಡ ಇರ್ತದನೋ ಅದು ಅಂಥದ್ದನ್ನ ಬೇಕಾದಷ್ಟು ನಮ್ಮನ್ನೇನದ ಬೇರೆ ಕಾರ್ಯದೊಳಗೆ ನಾವು ಪ್ರಸಂಗಾನುಸಾರವಾಗಿ ತೊಡಗಿದ್ರು ಸಹಿತ ಅಲ್ಲದೇನಾಗುದ ಅಂದ್ರೆ ಸಹನ ಆಗುದಿಲ್ಲ ಅಂತ ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ. ಆದ್ರೆ ನಾವು ಈಗ ಏನು ಹೇಳಿಕ್ಕೆ ಹಚ್ಚಾನ ಅಂದ್ರೆ ಇದೊಂದು ಅವಸ್ಥಾ ಪ್ರಾಪ್ತ ಆಗ್ಯದ. ಆದ್ರಿಂದ ಅದಕ್ಕೆ ತಾನು ಕೇಳಿರ್ತಕ್ಕಂಥ ಅನುಶುಶ್ರುಮ ತಾನು ಕೇಳಿರ್ತಕ್ಕಂಥ ಶಾಸ್ತ್ರವನ್ನ ಈಗ ಅದನ್ನ ಏನು ಮಾಡ್ಕೊ ಹೋಗುತ್ತೆ ಅಂದ್ರೆ ಅದನ್ನು ಪ್ರಮಾಣಭೂತವಾಗಿ ಹೇಳಿಕ್ಕೆ ಹಚ್ಚಾನ. ಆದ್ರೆ ಅದೇನಲ್ಲ ಅಂದ್ರೆ ಉಚಿತವಾಗಿರ್ತಕ್ಕಂಥದ್ದು. ಪಡಿರ್ಯಾತಿಯೇ ಠಾಯಿ ಮಗ ಕಲ್ಪಾಂತಿ ಉಗಂಡು ನಾಹಿ ಏ ಸಣೆ पतन कुळक्षयी अर्जुन म्हणे श्रीराम. अर्थात त्या ठिकाणी पडल्यावर कल्पांती देखील त्याची सुटका होत नाही, एवढी कुलक्षयामुळे अधोगती होते असे अर्जुन पुढे म्हणाला. अर्थात अर्जुन ಏನು ಮಾಡಕತ್ತಾನಂದ್ರೆ ಶಾಸ್ತ್ರವನ್ನು ಹೇಳಲಿಕ್ಕೆ.
ಯಾವ ಶಾಸ್ತ್ರವನ್ನು ತಾನು ಕೇಳಿದಾನೋ ಅದಕ್ಕೂ ಇದಕ್ಕೂ ಏನಿಲ್ಲ ಅದ್ರ ಅದು ಅರ್ಥಾತ್ ಖರೇಂದ್ರೂ ಈಗಿನ ಒಂದು ಅವನ ಮನಸ್ಥಿತಿಗೂ ಆ ಶಾಸ್ತ್ರಕ್ಕೂ ಏನೂ ಸಂಬಂಧ ಇಲ್ಲ, ಅವನು ಹೇಳ್ತಕ್ಕಂಥ ಶಾಸ್ತ್ರಕ್ಕೂ. ಆದರೆ ಈಗ ಅವನ ಮನಸ್ಸು ಏನು ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಹೇಳಿಕ್ಕೆ ಹತ್ತಿದ, ಅದ ಯೋಗ್ಯ ಅಂತ ತಿಳ್ಕೊಂಡು ಅನ್ನುವಂಥ ಭಾವವನ್ನು ಹೊಂದಿದೆ. ಏನಂತ ನಾನು ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿ ನಮ್ಮ 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 ಜೀವನದಲ್ಲೇ ಅಥವಾ ಯಾರ ನಮ್ಮ ಈ ಸಮಾಜದೊಳಗೆ ಈ ಪ್ರಕಾರವಾಗಿರ್ತಕ್ಕಂಥ ಪಾಪ ನಿರ್ಮಾಣ ಆತು ಅಂತಂದ್ರೆ ನಾವು ದೀರ್ಘಕಾಲದವರೆಗೂ ನರಕ ಅನುಭವಿಸಬೇಕಾಗಿ ಬರ್ತದೆ ಅಂತ ತಿಳ್ಕೊಂಡಿದ್ದೆ. देवा हे विविध कानी ऐकिजे परी अजून इवरी त्रासून उपजे हृदय वज्राचे हे काय कीजे ಅವಧಾರೀಪಾ ಶ್ರೀರಾಮ. ಒಮ್ಮೆಲೆ ಅವನ ಮನಸ್ಸಿನಾಗ ಏನಾಗ್ತದೆ ಆಶ್ಚರ್ಯ ಅನ್ಸಕತ್ತೆ. ಏನು ಆಶ್ಚರ್ಯ ಅನ್ಸಕತ್ತದ ಅಂತ ತಿಳ್ಕೊಂಡು ಕೇಳಿದ್ರೆ देवा ऐक ही नाना प्रकारची दोषाविषयींची बोलणी कानाने ऐकतोस पण अजून पर्यंत तुला शिसारी येत नाही. तू आपले हृदय वज्रासारखे कठोर का केले. अर्थात ಏನು ಒಂದು ಅರ್ಜುನ್ ಇಷ್ಟೆಲ್ಲ ಹೇಳ್ತಾ ಇದ್ದಾಗಿನೂ ಖರೇಂದ್ರು ಭಗವಂತ ಅದಕ್ಕೆ ಏನು ಯಾವ ರೀತಿ ರೆಸ್ಪಾನ್ಸ್ ತೋರಿಸ್ಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ಬೇಕಾಗಿತ್ತು ಅಂದ್ರೆ ಹೌದಲ್ಪ ಖರೆ ಅದು ನೋಡು ನೀ ಹೇಳೋದು ಯೋಗ್ಯದಲ್ಲ, ಹೌದು ಖರೆ ಅಂದ್ರೆ ನಾವು ಹಿಂಗೆ ಮಾಡಬಾರ್ದಾಗಿತ್ತು, ನಾವು ಖರೆ ಅಂದ್ರು ಹಿಂಗೆ ಯುದ್ಧ ಮಾಡೋದು ನಿಜವಾಗಿಯೂ ನಮಗೇನಲ್ಲ ಉಚಿತ ಅಲ್ಲ ಅಂತ ತಿಳ್ಕೊಂಡು ಭಗವಂತ ಅಂತಾನ ಅಂತ ತಿಳ್ಕೊಂಡಿದ್ದ. ಆದ್ರೆ ಭಗವಂತ ಅದನ್ನ ಏನೇನು ಅದ್ರ ಕಡೆಗೆ ಸುಮ್ಮನೆ ಅವನ ಕಡೆ ಅವನ ಕಡೆ ನೋಡ್ಕೋತ ಅವೇನು ಹೇಳಿಕ್ ಹತ್ಯಾನೋ ಅದನ್ನ ಕೇಳ್ಕೋತ ಒಳಗಿಂದೊಳಗ ಮೂರು ನಗಲಿಕ್ಕೆ ಹತ್ತಿರೋದನ್ನ ನೋಡಿದ ಕೂಡಲೇ ಅರ್ಜುನ್ ಹೇಳೇ ಹೇಳಿದ ಆದ್ರೂ ಸಹಿತ ಅದಕ್ಕೆ ಏನೂ ಪ್ರತಿಕ್ರಿಯೆ ತೋರಿಸದೇ ಇರೋದ್ರಿಂದ ಅವಂಗ ಒಳಗೆ ಏನ ಅನ್ಸ್ಲಿಕ್ಕೆ ಹತ್ತೀವಿ ಅಂದ್ರೆ ಸಂಶಯ ಬರ್ಲಿಕ್ಕೆ ಹತ್ತಿ. ಇಷ್ಟೆಲ್ಲ ಹೇಳಿದ್ರು ಯಾಕೆ ಭಗವಂತ ಲಕ್ಷ್ಯ ಕೊಡವಲ್ಲ, ಯಾಕೆ ಅದಕ್ಕೆ ಏನಾದರೂ ಒಂದು ಪ್ರತ್ಯುತ್ತರವನ್ನು ಕೊಡವಲ್ಲ, ಇಷ್ಟು ಅಲ್ಲನ ಅದ್ರ ಬಗ್ಗೆ ಏನೇನು ಯಾವುದೋ ಒಂದು ಭಾವವನ್ನು ವ್ಯಕ್ತ ಮಾಡಲ್ಲ ನಿಂತಿರೋದನ್ನು ನೋಡಿ ಅವನಿಗೆ ಭಗವಂತ ಅನ್ಲಿಕ್ಕತ್ತಾರ, ಭಗವಂತ ನಾ ಇಷ್ಟೆಲ್ಲ ಹೇಳಿದ್ರು ನಿನಗೆ ಈ ಒಂದು ಯುದ್ಧ ಮಾಡೋ ವಿಷಯದಲ್ಲಿ ಈ ಪ್ರಕಾರವಾಗಿರ್ತಕ್ಕಂಥ ಏನು ಅಂತಂದ್ರೆ ಸರ್ವನಾಶ ಆಗುವ ವಿಷಯದಲ್ಲಿ ನಿನಗೆ ಉಪೇಕ್ಷಾ ಭಾವ ಬರುವಲ್ತೇನು, ಹಿಂಗೆ ಮಾಡೋದು ಬಿಡುನು ಅಂತ ತಿಳ್ಕೊಂಡು ನಿನಗೆ ಯಾಕೆ ಅನಿಸುವಲ್ತು ಅಂತ ತಿಳ್ಕೊಂಡು ಅನ್ಲಿಕ್ಕತ್ತಾರ. अपेक्षिजे राज्य सुख जया लागी ते तव क्षणिक ऐसे जाणताही दोख अभेरूना श्रीराम. ज्या शरीराकरिता राज्य सुखाची इच्छा कराव्याची ते शरीर तर क्षणभंगुर आहे असे कळत असताही अशा या घडणाऱ्या महत्पातकांचा त्याग करू नये काय. अर्थात ಏನು ಅಂತಂದ್ರೆ ಅದನ್ನ ವೈರಾಗ್ಯದ ಭಾವಗಳನ್ನು ಸಹಿತ ದೇಹ ಅಶಾಶ್ವತವಾಗಿರ್ತಕ್ಕಂಥದ್ದು, ಜಗನ್ಮಿಥ್ಯ ಆಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನು ಅಂದ್ರೆ ಧರ್ಮ ಸಂಪಾದನೆ ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತಂ ಮೃತ್ಯು ಸನ್ನಿಹಿತೋ ನಿತ್ಯಂ ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ನಾಮ ಸಂಗ್ರಹ ಅಂತ ತಿಳ್ಕೊಂಡು ಹೇಳ್ತಾರೆ. ಇಂಥವೆಲ್ಲ ಶಾಸ್ತ್ರದ ಒಂದು ವಿಚಾರಗಳನ್ನು ಏನು ಮಾಡ್ಲಿಕ್ಕೆ ಅಂದ್ರೆ ಅರ್ಜುನ ತನ್ನ ಒಂದು ಮೋಹಕ್ಕೆ ಹೊಂದಿಸ್ಕೊಳ್ಕತ್ತೆ, ತನ್ನ ಒಂದು ಅಜ್ಞಾನಕ್ಕೆ ಹೊಂದಿಸ್ಕೊಳ್ಕತ್ತೆ, ತನ್ನ ಅಂತಃಕರಣದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೌರ್ಬಲ್ಯಕ್ಕೆ ಹೊಂದಿಸ್ಕೊಳ್ಕತ್ತೆ. ಏನಂತ ಶಾಸ್ತ್ರ ಮುಗಿದ್ಬಿಡು. ಅವ ಡಾಲ್ಡಾ ಡಬ್ಬಿ ಒಡ್ಲಿಕ್ಕೆ ಕಾಣಿಸ್ತದೆ, ಎಣ್ಣೆ ಡಬ್ಬಿ ಒಡ್ಲಿಕ್ಕೆ ಕಾಣಿಸ್ತದೆ, ಡಾಲ್ಡಾ ಡಬ್ಬಿ ಒಡ್ಲಿ ಹೌದು. ಅರ್ಥಾತ್ ಈ ರೀತಿಯಾಗಿ ಏನು ಮಾಡ್ಲಿಕ್ಕೆ ಅಂದ್ರೆ ಅದನ್ನೆಲ್ಲ ಏನದ ಅಂತಂದ್ರೆ ವೈರಾಗ್ಯದ ವಿಚಾರಗಳನ್ನು ಸಹಿತ ಮೋಹಕ್ಕೆ ಅನ್ವಯಿಸ್ಕೊಳ್ಕತ್ತ. ಮನುಷ್ಯ ಅವನು ಚೂರ್ಚಾರ ಹಂಗೇನಾದರೂ ಅರ್ಥಾತ್ ಏನು ಅಂತಂದ್ರೆ ಮೋಹ ನಿರ್ಮಾಣ ಆತು ಅಂತಂದ್ರೆ ಅದಕ್ಕೆ ನಾವು ವೈರಾಗ್ಯದ ಬಣ್ಣನೂ ಕೊಡ್ತೀವಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ವೈರಾಗ್ಯದ ಬಣ್ಣನ ಮೋಹ ನಿರ್ಮಾಣ ಆತು ಅಂತಂದ್ರೆ ಏನಾದರೂ ಏನಾಗಿರ್ತದ ಅಂತಂದ್ರೆ ನಮಗೆ ಅನೇಕ ಪ್ರಕಾರದಿಂದ ಕಷ್ಟ ಕೊಟ್ಟವರು ಸಹಿತ, ದುಃಖ ಕೊಟ್ಟವರು ಸಹಿತ ಒಂದೊಂದು ಸಲ ಯಾವುದಾದ್ರೂ ಒಂದು ಇದ್ರೊಳಗಿದ್ದಾಗ ನಮಗೆ ಅವ್ರ ಬಗ್ಗೆ ಮೋಹ ನಿರ್ಮಾಣ ಆದ ಕೂಡಲೇ ನಾವೇನು ಮಾಡ್ತೀವಿ ಅಂದ್ರೆ ಹೌದ್ರಪ್ಪ ಮತ್ತು ಅವ್ರಿಗೆ ನಾವು ಈಗ ಸಹಾಯ ಮಾಡಬೇಕು, ಅವ್ರನ್ನ ಈಗ ಮ್ಯಾಲೆ ಕೆತ್ತಬೇಕು, ಅವ್ರಿಗೆ ನಾವು ಅನುಕೂಲ ಆಗಬೇಕು, ನಮಗೆ ತ್ರಾಸಾದ್ರೂ ಅಡ್ಡಿ ಇಲ್ಲ, ನಮಗೇನಾದರೂ ಆಪತ್ತು ವಿಪತ್ತುಗಳು ಬಂದರೂ ಅಡ್ಡಿ ಇಲ್ಲ, ನಾವು ಅವ್ರಿಗೆ ಏನಾಗಬೇಕು ಅಂದ್ರೆ ಎಲ್ಲ ರೀತಿಯಿಂದ ಅನುಕೂಲ ಆಗಬೇಕು. ಈ ಕರ್ತವ್ಯ ಅಲ್ಲೇನ್ರಿ ತೊಗೊಂಡು ಏನು ಮಾಡಿದ್ರು, ಇದು ಐಶ್ವರ್ಯ ಏನು ಮಾಡಿದ್ರು, ತೊಗೊಂಡು ಇದನ್ನ ಏನು ಮಾಡಿದ್ರು, ಇವತ್ತಿಲ್ಲ ನಾವು ಸಾಯವ್ರ ಅವರು ಸಾಯವ್ರ ಮರ್ದು ಸಾವಿರ ನಮ್ಮನ್ನು ಕೊಲ್ಲಿಕ್ಕೆ ತಯಾರಾಗಿರ್ತಾರೆ, ಮತ್ತು ನಾವು ಸಾಯವ್ರ ಅವರು ಸಾಯವ್ರ. ಇಷ್ಟೆಲ್ಲ ಈ ಅಶಾಶ್ವತವಾಗಿರ್ತಕ್ಕಂಥ ಜಗತ್ತಿನ ಸುಮ್ಮನೆ ನಾವು ಅವ್ರ ಜೊತೆಗೆ ಇದನ್ನ ಮಾಡಿ ಅವ್ರ ಜೊತೆ ದ್ವೇಷ ಮಾಡ್ಕೋತ ಕೂತು ನಡೀತದೇನ್ರಿ, ಅವ್ರನ್ನ ಬರೀ ನಾವು ಬಡ್ಕೋತ ಕೂತು ನಡೀತದೇನು, ಇರ್ಕೊಳ್ತಕ್ಕ ನಮ್ಮನ್ನು ಸಾಕಷ್ಟು ಬಡ್ದಾರ ದ್ವೇಷ ಮಾಡ್ಯಾರ, ಭವಿಷ್ಯವಾಗಾದ್ರೂ ಮಾಡೇ ಮಾಡ್ಬೋದು. ಆದ್ರೂ ನಾವು ಏನು ಮಾಡಬೇಕು ಅಂದ್ರೆ ಇದು ವಿವೇಕಿಗಳ ಜೊತೆ ಏನಾದರೂ ವರ್ತಿಸಬೇಕು ಅನ್ನುವಂಥದ್ದು ಏನದನ್ನು ಹೆಂಗೆ ನಮಗೇನಾಗ್ತದೆ ಅವ್ರ ವಿಷಯದಲ್ಲಿ ಮೋಹ ಉಂಟಾದಾಗ ಆಗ್ತದನೋ ಹಂಗೆ ಅರ್ಜುನಿಗೂ ಸಹಿತ ಈಗ ಏನು ಅನ್ಸಿಗುತ್ತೆ ಅಂದ್ರೆ ಯಾವ ಶಾಶ್ವತವಾಗಿರ್ತಕ್ಕಂಥದ್ದು ಎಲ್ಲ ಅಶಾಶ್ವತ, ದೇಹ ಶಾಶ್ವತದ, ಇದು ಅಶಾಶ್ವತದ. ಆದ್ದರಿಂದ ನಾವೇನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತಂದ್ರೆ ಅವ್ರನ್ನ ಅದಕ್ಕಾಗಿ ಸಂಹಾರ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಎಲ್ಲಾದ್ರೂ ಒಂದು ಕಡೆ ಅರಣ್ಯದೊಳಗೆ ಏನಾದರೂ ಒಂದು ತಿಂದ್ಕೊಂಡು ಉಂಡ್ಕೊಂಡು ಏನಾದರೂ ಎತ್ತಲಾಗಾದರೂ ದಿವಸ ಕಳೆದ್ರೆ ಸಾಕು ಅನ್ನುವಂಥ ಭಾವ. ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತಂ.
ಶರೀರ ಅನಿತ್ಯವಾಗಿರ್ತಕ್ಕಂಥಗಳು, ಐಶ್ವರ್ಯ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ವಿಭೋ ನೈವ ಶಾಶ್ವತಂ ಮೃತ್ಯು ಸನ್ನಿಹಿತೋ ನಿತ್ಯಂ. ಮೃತ್ಯು ಯಾವಾಗಲೂ ಏನು ಮಾಡ್ತಿರ್ತದ ಅಂತ ನಮ್ಮ ಶ್ವಾಸೋಚ್ಛ್ವಾಸಗಳನ್ನು ಎಣಿಸುವತ್ತ ನಮ್ಮ ಜೊತೆಗೇನೆ ಇರ್ತದೆ. 24 ತಾಸು ಹುಟ್ಟಿದ ಕೂಡಲೇ ಮೃತ್ಯು ನಮ್ಮ ಜೊತೆಗೆ ಬಂದೇ ಬಿಡ್ತದೆ. ಶಂಕರಾಚಾರ್ಯ ಸಿನಿಮಾಗಳು ನಾವು ನೋಡ್ತಿದ್ವಲ್ಲ, ಅರ್ಥಾತ್ ಶಂಕರಾಚಾರ್ಯ ಜೊತೆಗೇನೆ ಮೃತ್ಯು ಅಡ್ಡಾಡ್ತಿತ್ತು, ನೋಡಿದ್ರಿಲ್ಲ. ಶಂಕರಾಚಾರ್ಯ ಹುಟ್ಟಿದ ಕೂಡಲೇ ಅವ್ರ ಮೃತ್ಯು ಅನ್ನುವಂಥದ್ದು ತಿಳ್ಕೊಂಡು ಬಿಡ್ಬೇಕಲ್ಲ ನಾವೇನು ಅಂತಂದ್ರೆ, ಏನಾದರೂ ಒಂದು ಜನ್ಮ ಆತು ಅಂದ್ರೆ ಅದೇನು ಮಾಡ್ತೀವಿ ಅಂದ್ರೆ ದುಃಖದ ಹೊರಿ ತೊಗೊಂಡ ಬಂದದ ಅಂತ ತಿಳ್ಕೋಬೇಕು. ಅರ್ಥಾತ್ ಏನು ಅಂತಂದ್ರೆ ನಮಗೆ ಹಂಗೆ ನಮ್ಮ ಮಕ್ಕಳಾದೂಪ ಅಥವಾ ಮಗ ಆತು ಮಗಳಾತು ಅಂತ ತಿಳ್ಕೊಂಡು ಖೇಡೆ ಹಂಚೋದ್ರ ಜೊತೆಗೆ ನಾವೇನು ಕಲ್ಪನಾ ಮಾಡ್ಕೋಬೇಕು ಅಂದ್ರೆ ದುಃಖವನ್ನು ನಾವು ಸ್ವೀಕಾರ ಮಾಡೇನೆ ಇದನ್ನು ಹಂಚಲಿಕ್ಕೆ ಹತ್ತೀವಿ ಅನ್ನೋದನ್ನು ಸ್ವೀಕಾರ. ಆದ್ರೆ ಮಹಾರಾಜರು ಏನಂದ್ರು, ಪ್ರಪಂಚ ಹೆಂಗೆ ಮಾಡ್ಲಿಕ್ಕೆ ಬರಬೇಕು ಅಂತಂದ್ರೆ ಪ್ರಪಂಚ ಒಂದು ಕಣ್ಣಾಗ ದುಃಖದ ಅಶ್ರುಗಳನ್ನು, ಒಂದು ಕಣ್ಣಾಗ ಆನಂದದ ಅಶ್ರುಗಳನ್ನು ಇಟ್ಕೊಂಡನ ಪ್ರಪಂಚ ಮಾಡು. ಇವತ್ತು ಸುಖ ಅದ ಅಂತಂದ್ರೆ ಅದ್ರ ಹಿಂದೆ ಯಾವುದೋ ಒಂದು ದುಃಖ. ಸುಖ ಮತ್ತು ದುಃಖ ಅಂತಕ್ಕಂಥ ಒಂದು ನಾಣ್ಯದ 2 ಮುಖ ಇದ್ದಂಗೆ. ನಾವು ಒಂದು ನಾಣ್ಯವನ್ನು ತೊಗೊಂಡ್ವಿ ಅಂದ್ರೆ ಅದ್ರ ಜೊತೆಗೆ ಸುಖಾನು ಬರೋದ್ರ ಜೊತೆಗೆ ದುಃಖನೂ ಅನಿವಾರ್ಯವಾಗಿ ಬರ್ತಕ್ಕಂಥದ್ದು. ಯಾಕಂತಾರೆ ಈ ಪ್ರಪಂಚದ ಯಾವ ಪದಾರ್ಥಗಳಿಂದ ನಾವು ಸುಖದ ಕಲ್ಪನಾ ಮಾಡ್ತೀವೋ ಅದರೊಳಗೆ ಬಹಳಷ್ಟು ಅಂಶದಲ್ಲಿ ಏನದ ಅಂದ್ರೆ ದುಃಖನೂ ಅದು. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಇದೆಲ್ಲ ಏನು ಅಂದ್ರೆ ಅಶಾಶ್ವತವಾಗಿರ್ತಕ್ಕಂಥದ್ದು. ಸುಮ್ಮನೆ ನಾವಿಲ್ಲಿ ಏನದ ಅಂದ್ರೆ ಈ ಕ್ಷುಲ್ಲಕ ಅಶಾಶ್ವತವಾಗಿರ್ತಕ್ಕಂಥ ವಸ್ತುಗಳಿಗಾಗಿ ಇಂಥ ಒಂದು ಇದಕ್ಕಾಗಿ ನಾವೇನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತಂದ್ರೆ ಯುದ್ಧಾದಿಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡು ಹೇಳ. ರಾಜ್ಯ ಸುಖ ತಗೊಂಡು ನಮಗೆ ಏನು ಮಾಡಬೇಕಾಗಿದೆ, ಇದೆಲ್ಲ ಕ್ಷಣಿಕವಾಗಿರ್ತಕ್ಕಂಥದ್ದು ಅಂತ ಅನ್ನುವಂಥದ್ದನ್ನು ತಿಳ್ಕೊಂಡು ಸಹಿತ ನಾವು ಯುದ್ಧ ಮಾಡೋದನ್ನು ಬಿಡ್ಲಿಕ್ಕೆ ನಮಗಾಗವಲ್ತಲ್ಪ. ಎಂಥ ಅವಿವೇಕದ ಇದು ನಮ್ಮದು. ಇದನ್ನೆಲ್ಲ ಕೇಳಿಕ್ಕೆ ಹತ್ತಿರು, ನೀವು ಸುಮ್ಮನೆ ಹೆಂಗೆ ಕೇಳಿಕ್ಕೆ ಹತ್ತಿರಿ. ದೇಹೇ ವಡಿಲ ಸಕಳ ವ್ಯಾಪುಲೆ ಆಪುಲೆ ವಧಾವಯ ದಿಥಿ ಶೂದಲೆ शांगपाकाय थेकुले घडले आम्हा श्रीराम. हे जे सर्व आपले वाड वडील जमले आहेत त्यांना मारून टाकावे अशा बुद्धीने त्याचकडे पाहिले. ही काय लहान सहान गोष्ट पातक आमच्या हातून घडली. लहान सहान गोष्ट काय घडली तू सांग. ಅರ್ಥಾತ್ ಏನು ಅಂದ್ರೆ ಇಂಥವ್ರೆಲ್ಲರೂ ಭೀಷ್ಮ ದ್ರೋಣಾದಿಗಳಂಥವ್ರೆಲ್ಲರೂ ನಮ್ಮ ಮುಂದೆ ನಿಂತಾಗ ನಾವು ಹೊಡಿಲಿಕ್ಕೆ ಸಿದ್ಧವಾಗಿರೋದೇನದನೋ ಇದೇನು ಸಾಮಾನ್ಯ ಪಾತಕದೇನಿದು. ಅರ್ಥಾತ್ ಏನಂದ್ರೆ ಎಂಥ ಮಹಾಪಾಪ ಮಾಡ್ಲಿಕ್ಕೆ ನಾವು ಹೊಂಟೀವಿ ಅನ್ನುವಂಥದ್ದು ಒಮ್ಮೆಲೆ ಅರ್ಜುನ ಏನಂದ್ರೆ ಕೃಷ್ಣ ಅಲ್ಲಿಕತ್ತಾಳ. ಯದಿ ಮಾಮ ಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯ धार्तराष्ट्रा रणे हन्युस्तन्मे क्षेमतरम भवेत. जर प्रतिकार न करणाऱ्या आणि निशस्त्र अशा मला हातात शस्त्रे धारण करणारे कौरव रणामध्ये ठार मारतील तर माझे कल्याणच होईल. ಅರ್ಥಾತ್ ಏನು ಅಂದ್ರೆ ನಾ ಈ ಪ್ರಕಾರವಾಗಿ ನಿಶಸ್ತ್ರವಾಗಿ ನಿಂತಾಗ ಈ ಯುದ್ಧದೊಳಗೆ ಅಥವಾ ಈ ರಣಾಂಗಣದೊಳಗೆ ಒಂದು ವೇಳೆ ಕೌರವರ ಒಂದು ವೇಳೆ ನನ್ನ ಹೊಡೆದ್ರೂ ಸಹಿತ ನಂದೇನಾಗ್ತದೆ, ನನ್ನ ಹಿತಾನ ಅದು ಹೊಡ್ಕೋವಲ್ರಾಗ ನಾ ಸಾಯಲಿಕ್ಕೆ ತಯಾರಿದ್ದೀನಿ ಖರೆ. ಆದ್ರೆ ನಾ ಈ ಪ್ರಕಾರವಾಗಿರ್ತಕ್ಕಂಥ ಯುದ್ಧ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ನನಗೆ ಇಚ್ಛಾ ಇಲ್ಲ. ಆತ ಯಾವರಿ जे जियावे दयापासून हे बरवे जे शस्त्रे सांडूनी सहावे ಬಾಣ ಯಾಂಚೆ ಶ್ರೀರಾಮ. ಅರ್ಥಾತ್ ಇನ್ನು ಮುಂದೆ ಬದುಕೋದ್ರೊಳಗೆ ಏನು ಅರ್ಥ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದೆ ಬದುಕೋಕ್ಕಿಂತಲೂ ನಾ ಏನು ಮಾಡೋದು ಯೋಗ್ಯ, ನನಗೇನು ಯೋಗ್ಯ ಅನ್ನಿಸ್ತದ ಅಂತಂದ್ರೆ ಕೈಯೊಳಗಿನ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಒಗೆದಿರ್ತಕ್ಕಂಥ ನನ್ನ ಮೇಲೆ ಕೌರವರು ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಶಸ್ತ್ರಗಳನ್ನು ಪ್ರಯೋಗ ಮಾಡಿ ನನ್ನ ಬಾಣಗಳನ್ನು ಹೊಡೆದು ನನ್ನ ಸಂಹಾರ ಮಾಡಿದ್ರೂ ಸಹಿತ ಏನಿಲ್ಲ ಅಂದ್ರೆ ಅದು ನನಗೇನು ದುಃಖ ಆಗುವುದಿಲ್ಲ ಅಂತ ತಿಳ್ಕೊಂಡು आता इतक्यावरही जगण्यापेक्षा आपण शस्त्रे टाकून देऊन यांचे बाण सहन करावे हे टाकले. अर्थात ಇನ್ನು ಬದುಕುವುದರೊಳಗೆ ಏನೂ ಅರ್ಥ ಇಲ್ಲ. ಇವ್ರನ್ನ ಸಂಹಾರ ಮಾಡೋಕ್ಕಿಂತಲೂ ಸಾಯುವುದು ಚಲೋ. ಆದ್ದರಿಂದ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಒಗೆದಿರ್ತಕ್ಕಂಥ ನನ್ನ ಮೇಲೆ ದುರ್ಯೋಧನಾದಿಗಳನ್ನು ಬಾಣಗಳನ್ನು ಬಿಟ್ಟು ನನ್ನ ಸಂಹಾರ ಮಾಡಿದರೂ ಸಹಿತ ನನಗದ್ರ ಬಗ್ಗೆ ಏನು ದುಃಖ ಇಲ್ಲ ಅಂತ. तयावरी होय जितुके ते मरण ही वरी निके परी येणे कल्मशे चाल नाही श्रीराम. असे केल्याने जितके दुःख भोगावे लागेल तितके सहन करावे इतकेच काय, पण अशा करण्याने मृत्यूही जरी प्राप्त झाला तथापि तो अधिक चांगला. परंतु असे हे पातक करण्याची आपणास इच्छा नाही ಅಂತಿರ್ತಲ್ಲ ಮನೆಯೊಳಗೆ. ಇಂಥ ಈ ಪ್ರಪಂಚದೊಳಗೆ ಇರೋಕ್ಕಿಂತಲೂ ಸಾಯುವುದು ಚಲೋ. ಅಥವಾ ಎಲ್ಲಾರೇ ಹೋಗಿ ಏನಾದರೂ ವಿಷ ಕೊಡು ಸಾಯುವುದು ಚಲೋ, ಬಾವಿ ಗೀವಿ ಬೀಳೋದು ಚಲೋ ಅನ್ನೋರು ಖರೆ ಅಂದ್ರೂ ಬೀಳಂಗಿಲ್ಲ. ತಿಳಿದಿಲ್ಲ ಅನ್ನೋರು ಏನು ಮಾಡೋದು ಅಂದ್ರೆ ಖರೆ ಅಂದ್ರೂ ಬೀಳಂಗ. ನಮ್ಮ ಊರಾಗ ಒಬ್ಬ ಹೆಣ್ಮಗಳಿದ್ದು ಸಂಜೀವ್ ಅಕ್ಕವ ಅಂತ ತಿಳ್ಕೊಂಡು ಮನ್ಯಾಗ ಸ್ವಲ್ಪ ಜಗಳ ಕೂಡ ಬಾವಿ ದಂಡಿಗೆ ಹೋಗಿ ನಿಂತ್ಬಿಡೋ ಮಂದಿ ಬರೋದು ನೋಡಿ ಬೀಳ್ತೀನಿ ನಾನು ಪಾಪ ಮಂದಿ ಬಂದು ಬ್ಯಾಡ್ ಬಿಡ್ರಿ ಅಂತ ಮಂದಿ ಅಟ್లా ಹೋಗ್ಬಿಡಿ ಮತ್ತೆ ಗಪ್ಪ ಕೂಡ ಆಗ. ಆಮೇಲೆ ಮಂದಿ ಬಂದು ಮತ್ತೆ ಅವ್ರು ಕರ್ಕೊಂಡ್ಬಂದು ಮನೆ ಮಂದಿನ ಬೈ ತಿಳಿದಿದೆ ನಿಮಗೆ ಹೆಣ್ಮಗಳು ಪಾಪ ಬಾವಿ ಬೀಳಕ್ಕೆ ಹೋಗ್ಯಾಳ ನಿಮ್ಗೆ ತಿಳಿದಿದೇನು ಸಂಭಾಷಣೆ ಚೆನ್ನಾಗಿರ್ರಿ ಅಂತಕೊಂಡು ಅವ್ರಿಗೆ ಬೈದು ಕೂಡಲೇ ಮತ್ತೆ ನಡಿಬೇಕಾಡಿ ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿ ಏನದ ಅಂದ್ರೆ मृत्यू जरी प्राप्त झाला तथापि तो अधिक चांगला, परंतु असे हे पातक करण्याची आपणास इच्छा नाही. आದ್ರೆ
ನಾವು ಈ ಪಾಪವನ್ನು ಮಾಡ್ಲಿಕ್ಕೆ ಮಾತ್ರ ಸಿದ್ಧಿಲ್ಲ. ನಾವು ಬೇಕಾದ್ರೆ ನಾವು ಮೃತ್ಯುನೂ ಸಹಿತ ಬಂದರೂ ಸಹಿತ ನಾವು ಸಮಾಧಾನದಿಂದ ಸಾಯ್ಲಿಕ್ಕೆ ತಯಾರಿದ್ದೀವಿ ಖರೆ, ಆದರೆ ಇವನ್ನೆಲ್ಲ ಸಂಹಾರ ಮಾಡಿ ಬಂದಿರೋ ಪಾಪವನ್ನು ನಾವೇನು ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಅನುಭವಿಸ್ಲಿಕ್ಕೆ ತಯಾರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ऐसे देखून सकळ अर्जुने आपुले कुळ मग म्हणे राज्यते केवळ निरय भोगू श्रीराम. याप्रमाणे अर्जुनाने आपले सर्व कुळ पाहून म्हटले की यांचा नाश करून मिळविलेले राज्य म्हणजे केवळ नरक भोग आहे. अर्थात याप्रमाणे अर्जुनाने आपले सर्व कुळ पाहून म्हटले. ಎಲ್ಲಾರನ್ನೂ ನೋಡಿ ಗಳಗಳಗಳ ಅಳ್ಳಿಕ್ಕೆ ಹತ್ಬಿಟ್ಟವ ಅರ್ಜುನ. ಭೀಷ್ಮ ದ್ರೋಣ ನಕುಲ ಅರ್ಥಾತ್ ಭೀಷ್ಮ ದ್ರೋಣ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ 24 ತಾಸು ಅನಿಷ್ಟ ಚಿಂತನೆ ಮಾಡೋರು ನೋಡಿದ್ರು ಸಹಿತ ಮೋಹ ಎಷ್ಟರೇ ವಿಚಿತ್ರ ಇರ್ತದ ಅಂತಂದ್ರೆ ಪ್ರತ್ಯಕ್ಷ ಪರಮ ಶತ್ರು ಇದ್ರೂ ಸಹಿತ ಮೋಹ ಅನ್ನುವಂಥದ್ದು ಆವರಿಸ್ತೀವಿ ಅಂತಂದ್ರೆ ಹೊಡೀರಿಪ್ಪ ನಮ್ಮನ್ನು ಹೊಡೀರಿ ಅಂತ ತಿಳ್ಕೊಂಡು ಅಭಿಗೋತಾನೆ ಹೊರತು ಹೊಡೀರಿಪ್ಪ ನಮ್ಮನ್ನು ಹೊಡೀರಿ, ನಿಮ್ಮ ಕೈಯಿಂದ ಹೊಡಿಸ್ಕೊಂಡು ಸಾಯ್ಲಿಕ್ಕೆ ನಾವು ಆನಂದದಿಂದ ಸಾಯ್ಲಿಕ್ಕೆ ತಯಾರಿದ್ದೀವಿ. ಆ ಮೋಹನ ಅಷ್ಟು ವಿಚಿತ್ರ ಮಾಡ್ತದೆ. ಆ ಮೋಹನ ಏನು ಮಾಡಿಬಿಡ್ತದೆ ಅಂತ ಕ್ಷಣದೊಳಗೆ ಆ ಮೋಹ ಜಾಗೃತ ಆತು ಅಂತಂದ್ರೆ ಎಷ್ಟು ನಿರ್ವಿಣ್ಣ ಆಗಿಬಿಡ್ತಾನಲ್ಲ ಮನುಷ್ಯ. ಏನು ಅಂದ್ರೆ ಕರ್ತವ್ಯದ ಪ್ರಜ್ಞಾನ ಉಳಿಯಂಗಿಲ್ಲ. ಸಣ್ಣವರು ದೊಡ್ಡವರು ಏನು ಅದು ಸಾಷ್ಟಾಗ ಹಾಕಿಬಿಡೋದು ಸಣ್ಣವ್ರಿಗೂ ಸಹಿತ ಏನು ಮಾಡ್ತೀರಿ ಮಾಡಿಪ್ಪ ನೀವ ಅದು ತಿಳ್ಕೊಂಡು. अर्जुनाने आपले सर्व कुळ पाहून म्हटले की यांचा नाश करून मिळवलेले राज्य म्हणजे केवळ नरक भोग आहे. ಇವನ್ನೆಲ್ಲ ಸಂಹಾರ ಮಾಡಿ ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಅಂದ್ರೆ ಕೇವಲ ನರಕ. ಆದ್ರಿಂದ ನಾನು ಏನು ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಇವನು ಸಂಹಾರ ಮಾಡ್ಲಿಕ್ಕೆ ತಯಾರಿಲ್ಲ. ಇವನು ಸಂಹಾರ ಮಾಡಿ ನನಗೆ ರಾಜ್ಯ ಸುಖಾನೂ ಬೇಡ ಅಂತ ತಿಳ್ಕೊಂಡು ಹೇಳಿಕೆ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ विसर्ज्य शशरम चापम शोक संविघ्न मानस. संजय म्हणाला रणामध्ये याप्रमाणे बोलून शोकाने ज्याचे चित्त व्यापिले आहे असा अर्जुन धनुष्य आणि बाण टाकून रथाखाली उडी टाकून रथाच्या मागच्या भागाजवळ बसला. अर्थात अर्जुन ಒಂದು ಮನಸ್ಥಿತಿ ಅನ್ನುವಂಥದ್ದು ಎಷ್ಟು ಮೋಹಗ್ರಸ್ತ ಆಗಿದೆ ಅನ್ನುವಂಥ ವಿಷಯವಾಗಿ ಸಂಜಯ ಧೃತರಾಷ್ಟ್ರಿಗೆ ಹೇಳ್ತಾ ಇದ್ದ. ಎಷ್ಟು ಅಂತಃಕರಣದೊಳಗೆ ಮೋಹ ಅನ್ನುವಂಥದ್ದು ವ್ಯಾಪಿಸಿ ಗಾಢಾಂಧಕಾರವನ್ನು ನಿರ್ಮಾಣ ಮಾಡಿದೆ ಅನ್ನೋದು ಏನಾಗ್ತದೆ ಅಂತಂದರೆ ಈಗಿನ ಅವನ ಅವಸ್ಥೆಯನ್ನು ನೋಡಿದರೆ ಸಿದ್ಧ ಆಗ್ತಾ ಇದೆ. ವಾಸ್ತವಿಕವಾಗಿ ಜನ್ಮತಃ ಕ್ಷತ್ರಿಯನಾಗಿರ್ತಕ್ಕಂಥವನು ಮತ್ತು ಆ ಕ್ಷತ್ರಿಯ ಧರ್ಮವನ್ನು ತನ್ನ ಜೀವನದುದ್ದಕ್ಕೂ ಬೆಳೆಸ್ಕೊಂಡು ಬಂದಿರತಕ್ಕಂಥ ಅರ್ಜುನ ಇದು ಅವನ ಜೀವನದಲ್ಲಿ ಏನದ ಅಂತಂದ್ರೆ ಅಗ್ದಿ ಕೊನೆಯ ಒಂದೇನು ಅಂದ್ರೆ ಯುದ್ಧ ಅನ್ನುವಂಥದ್ದು. ಜೀವನದಲ್ಲೇ ಕೊನೆಯ ಯುದ್ಧ ಅನ್ನುವಂಥದ್ದು ಅಷ್ಟೇ ಅಲ್ಲದನ ಇದು ಅತ್ಯಂತ ಮಹಾಯುದ್ಧ ಅನ್ನುವಂಥದ್ದು. ಆದ್ದರಿಂದ ಈ ಸಂದರ್ಭದಲ್ಲಿ ನಿಜವಾಗಿಯೂ ಅರ್ಜುನ ಏನು ಮಾಡಬೇಕಾಗಿತ್ತು ಅಂತಂದ್ರೆ ತನ್ನ ಒಂದು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿಕೊಂಡು ಯುದ್ಧ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕರ್ತವ್ಯ ಆಗಿತ್ತು. ಅದು ಧರ್ಮನ ಆಗಿತ್ತದು. ಕರ್ತವ್ಯ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ ಲೌಕಿಕವಾಗಿಯೂ ಕರ್ತವ್ಯದ ಒಂದು ಭಾವನಾ ಇರ್ಲಿಕ್ಕೆ ಶಕ್ಯದ, ವ್ಯಾವಹಾರಿಕವಾಗಿರ್ತಕ್ಕಂಥ ಕರ್ತವ್ಯದ ಭಾವನಾ ಇರ್ಲಿಕ್ಕೆ ಶಕ್ಯದ, ಸಾಮಾಜಿಕವಾಗಿರ್ತಕ್ಕಂಥ ಕರ್ತವ್ಯದ ಭಾವನಾ ಇರ್ಲಿಕ್ಕೆ ಶಕ್ಯದ. ಆದರೆ ಅವೆಲ್ಲವುಗಳಲ್ಲಿಯೂ ಸಹಿತ ಏನದ ಅಂದ್ರೆ ಒಂದು ಸ್ವಲ್ಪ ಕ್ಷಮ್ಯದ. ವ್ಯಾವಹಾರಿಕವಾಗಿರ್ತಕ್ಕಂಥ ಕೆಲವು ಕರ್ತವ್ಯಗಳಿರ್ತಾವೆ. ಉದಾಹರಣೆ ಹೇಳಬೇಕು ಅಂದ್ರೆ ಆರೋಗ್ಯ ಸಲುವಾಗಿ ಪ್ರತಿ ದಿವಸ ಏನು ಮಾಡಬೇಕು ಅಂದ್ರೆ ವ್ಯಾಯಾಮ ಮಾಡಬೇಕು ಅನ್ನುವಂಥದ್ದು ಏನಿರ್ತದೆ ಕರ್ತವ್ಯ ಅಂತ ತಿಳ್ಕೊಂಡಿದ್ವಿ ಅಂತಂದ್ರೆ ಅದರಲ್ಲೂ ಸಹಿತ ನಾವು ಏನು ಮಾಡಬೇಕಾಗಿ ಬರ್ತದೆ ಅಂತಂದ್ರೆ ಸ್ವಲ್ಪ ತಾರತಮ್ಯ ಮಾಡಬೇಕಾಗಿ ಬರ್ತದೆ. ವ್ಯಾಯಾಮ ಮಾಡೋದೇನೋ ಕರ್ತವ್ಯ ಖರೆ, ಆದರೆ ಆ ವ್ಯಾಯಾಮದೊಳಗೂ ಸ್ವಲ್ಪ ಏನಿರಬೇಕು ಅಂತಂದ್ರೆ ಅದಕ್ಕೆ ತಾರತಮ್ಯ ಅನ್ನುವಂಥದ್ದು ಇರಬೇಕು. ಕಾಲಕ್ಕನುಸಾರವಾಗಿ ಪರಿಸ್ಥಿತಿಗೆ ಅನುಸಾರವಾಗಿ ಸ್ವಲ್ಪ ಅದರಲ್ಲಿ ಏನು ಮಾಡ್ಕೊಳ್ಳಿಕ್ಕೆ ಬರಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಬರಬೇಕು. ಮಹಾರಾಜರು ಒಂದು ಉದಾಹರಣೆ ಹೇಳ್ತಿದ್ರು ಹೆಂಗಾಗ್ತದೆ ಅಂತ ಕೇಳಿದ್ರೆ ಕೆಲವರು ಈ ವ್ಯಾವಹಾರಿಕ ನಿಯಮಗಳನ್ನು ಎಷ್ಟು ದೃಢವಾಗಿ ಪಾಲಿಸ್ತಾ ಇರ್ತಾರೆ ಅಂತಂದ್ರೆ ಅದು ಯಾವ ಸಂದರ್ಭದೊಳಗೂ ಅದು ಹೆಚ್ಚು ಕಡಿಮೆ ಮಾಡ್ಕೊಳ್ಳುವಂಥ ಏನಿರಂಗಿಲ್ಲ ಅಂತಂದ್ರೆ ಅವ್ರಿಗೆ ಮಾನಸಿಕ ಅಂಥದ್ದೊಂದು ತಯಾರು ಅಥವಾ ಒಂದು ಅಂಥದ್ದೊಂದು ಮನಸ್ಸನ್ನ ಆಗಿಬಿಟ್ಟಿರ್ತದೆ. ಅಂಥದ್ದೊಂದು ಏನಾಗಿರ್ತದ್ರೆ ಅಂಥದ್ದೊಂದು ಧಾರಣ ಆಗಿಬಿಟ್ಟಿರ್ತದೆ ಬುದ್ಧಿ ಒಳಗೆ. ಇದನ್ನು ಯಾವ ಸಂದರ್ಭವರೆಗೂ ನಾವು ಬದಲು ಮಾಡೋಂಗಿಲ್ಲ. ಒಬ್ಬ ಮನುಷ್ಯ ಪ್ರತಿ ದಿವಸ 9 ಗಂಟೆಗೆ ಏನು ಮಾಡ್ತಿದ್ದ ಅಂದರೆ ವ್ಯಾಯಾಮ ಮಾಡ್ತಿದ್ದ. ಒಂದು ಹುಡುಗ ಪ್ರತಿ ದಿವಸ 9 ಗಂಟೆಗೆ ಸರಿಯಾಗಿ ಯಾವುದೇ ಪರಿಸ್ಥಿತಿ ಒಳಗೆ ತಪ್ಪಿಸಲ್ದನ 9 ಗಂಟೆಗೆ ಒಂದು ಖೋಲಿಯೊಳಗೆ ಬಾಗಿಲ ಹಾಕ್ಕೊಂಡು ವ್ಯಾಯಾಮ ಮಾಡ್ತಿದ್ದ. ಕರ್ಮಧರ್ಮ ಸಂಯೋಗದಿಂದ ಏನಾಯ್ತು ಅಂತಂದ್ರೆ ಅವನ ಮದುವೆ ಮುಹೂರ್ತ ಸರಿಯಾಗಿ 9:30ಗೇನೆ ಇತ್ತು.
ಇತ್ಲಾಗ ಎಲ್ಲ ತಯಾರಿ ಆಯ್ತು, ಕಲ್ಯಾಣ ಮಂಟಪದವರೆಗೂ ಸಹಿತ ಒಂದು ಕೊಲ್ಯಾಗ ಬಾಗಿಲ ಹಾಕ್ಕೊಂಡು ಧಾನ್ ಅಲ್ಲಿ ದಂಡ ಬೈಠಕ್ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಾನ. ಎಲ್ಲ ವೈದಿಕ ಬ್ರಾಹ್ಮಣರು ಪಾಪ ಇದು ಪುರೋಹಿತರು ಒಂದು ಸವನ ಈ ಮುಹೂರ್ತ ಬಂತು ಬಾರು, ಮುಹೂರ್ತ ಬಂದು ಏನು ಬೇಕಾದಾಗೋಲ್ತ ನನ್ನ ವ್ಯಾಯಾಮ ಮುಗಿತಂಕ ಬರಂಗಿಲ್ಲ ಅನ್ನೋ. ಅರ್ಥಾತ್ ಹಿಂಗೆಲ್ಲ ಏನಾಗ್ತಾವಂದ್ರೆ ಲೌಕಿಕವಾಗಿರ್ತಕ್ಕಂಥ ವ್ಯಾವಹಾರಿಕವಾಗಿರ್ತಕ್ಕಂಥ ನಿಯಮಗಳಲ್ಲಿ ಸ್ವಲ್ಪ ನಾವೇನು ಮಾಡ್ಕೊಳಿಕ್ ಬರಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳಿಕ್ ಬರಬೇಕು. ಆದರೆ ಕೆಲವು ಬಂಧನಗಳು ಹೆಂಗವ ಅಂತ, ಕೆಲವು ನಿಯಮಗಳಾಗಲಿ ಅಥವಾ ಕೆಲವು ನಾವು ಜೀವನದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥವುಗಳು ಹೆಂಗಿರ್ತಾವ ಅಂತಂದ್ರೆ ಅವಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥದ್ದೊಂದು ಅವಕ್ಕೊಂದು ಏನಿರ್ತದೆ ಅಂತಂದ್ರೆ ಪಾರ್ಶ್ವಭೂಮಿ ಇರ್ತದೆ. ಅದಕ್ಕೆ ಅನುಸಾರವಾಗಿ ನಾವು ಏನು ಮಾಡಬೇಕಾಗಿ ಬರ್ತದೆ ಅಂತಂದ್ರೆ ಅವನು ಅತ್ಯಂತ ಮಹತ್ವ ಬುದ್ಧಿಯಿಂದ ನಾವು ಆಚರಿಸಬೇಕಾಗಿ ಬರ್ತದೆ. ಅದಕ್ಕೆ ಅನುಸಾರವಾಗಿ ಏನು ಅಂತಂದ್ರೆ ಈ ಧರ್ಮ ಆಗಲಿ ಅಥವಾ ಒಂದು ವರ್ಣಾಶ್ರಮ ಧರ್ಮಕ್ಕೆ ಅನುಸಾರವಾಗಿ ಬಂದಿರತಕ್ಕಂಥ ಧರ್ಮಗಳಾಗಲಿ ಇವನ್ನ ನಾವು ಸ್ವಲ್ಪ ವಿಶೇಷವಾಗಿ ಕಟಾಕ್ಷದಿಂದ ಪಾಲಿಸಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇದಕ್ಕೂ ಮುಂದಿನ ಒಂದು ಅರ್ಥಾತ್ ಒಂದು ಇದಕ್ಕನುಸಾರ ತತ್ವಕ್ಕನುಸಾರವಾಗಿ ನಾವು ಸಂದರ್ಭಾನುಸಾರವಾಗಿ ಏನು ಮಾಡಬೇಕಾಗಿ ಬರ್ತದೆ ಅಂತಂದ್ರೆ ಅವರಲ್ಲಿಯೂ ಸಹಿತ ನಾವು ಏನು ಮಾಡ್ಕೋಬೇಕಾಗಿ ಬರ್ತದೆ, ಅತಿ ಆಗ್ರಹವನ್ನು ಹಿಡಿಲ್ದನೆ ಅವನ್ನೂ ಸಹಿತ ನಾವು ಹೆಚ್ಚು ಕಡಿಮೆ ಮಾಡಿಕೊಂಡು ನಾವು ಧ್ಯೇಯದ ಕಡೆಗೆ ಹೋಗುವ ಹೊತ್ತಿನೊಳಗೆ ನಾವು ಅದನ್ನು ಏನು ಮಾಡ್ಕೊಳ್ಳಿ ಬರಬೇಕು ಅಂದ್ರೆ ತಿಳ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆದ್ದರಿಂದ ಮುಖ್ಯವಾಗಿ ಏನು ಹೇಳ್ತಾರ ಅಂತಂದ್ರೆ ಜೀವನದ ಪ್ರಶ್ನೆ ಅನ್ನುವಂಥದ್ದು ಯಾರಿಗೆ ಅರ್ಥ ಆಗ್ಯದನು ಅವನಿಗೆ ಸಾಮಾನ್ಯವಾಗಿ ಉತ್ತರ ಒಂದು ಅರ್ಧಮೂರ್ಧ ಅರ್ಥ ಆಗ್ಯದ ಅಂತ ತಿಳ್ಕೊಂಡು ಹೆಸರು. ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರಾಬ್ಲಮ್ಸ್ ಈಸ್ ದಿ ಹಾಫ್ ದಿ ಆನ್ಸರ್ ಅಂತ ಹೇಳ್ತಾರೆ. ಸಮಸ್ಯೆಯನ್ನು ಸರಿಯಾಗಿ ತಿಳ್ಕೊಂಡ್ರೆ ಅರ್ಧಮೂರ್ಧ ನಮ್ಗೆ ಉತ್ತರ ಸಿಕ್ಕಂಗನ ಆಗ್ತದೆ. ಸಮಸ್ಯೆ ಏನು ಅನ್ನೋದೇ ಗೊತ್ತಾಗದೇ ಇದ್ರೆ ನಮ್ಗೆ ಅದರಿಂದ ಉತ್ತರ ಅನ್ನುವಂಥದ್ದು ಏನಾಗಂಗಿಲ್ಲ ಅಂದ್ರೆ ಸಿಗಂಗಿಲ್ಲ. ಅರ್ಜುನನ ಪ್ರಶ್ನೆ ಎಷ್ಟರೇ ಸೂಕ್ಷ್ಮದ ನೋಡಿ. ಅರ್ಜುನನ ಪ್ರಶ್ನೆ ಏನದ ಅಂದ್ರೆ ಎಷ್ಟರೇ ಸೂಕ್ಷ್ಮದ. ಲೌಕಿಕವಾಗಿರ್ತಕ್ಕಂಥ ಭಾವಗಳನ್ನು ವ್ಯಾವಹಾರಿಕವಾಗಿರ್ತಕ್ಕಂಥ ಭಾವಗಳನ್ನು ಅನುಸರಿಸಿಕೊಂಡು ಅರ್ಜುನನ ಪ್ರಶ್ನೆ ಅದು. ಅರ್ಥಾತ್ ಇವನ್ನೆಲ್ಲ ನಾವು ಸಂಹಾರ ಮಾಡೋದ್ರಿಂದ ನಿಜವಾಗಿಯೂ ನಮಗೇನಿಲ್ಲ ಅಂತಂದ್ರೆ ಇದ್ರೊಳಗೆ ಹಿತ ಆಗೋದಿಲ್ಲ, ಇದ್ರೊಳಗೆ ಸುಖ ಆಗೋದಿಲ್ಲ. ಇದರೊಳಗಿಂದ ನಾವು ಪುನಃ ಏನು ಅನುಭವಿಸಬೇಕಾಗಿ ಬರ್ತದೆ, ಮಾನಸಿಕ ಕ್ಲೇಶಗಳನ್ನು ಅನುಭವಿಸಬೇಕಾಗಿ ಬರ್ತದೆ. ಅದೇ ರೀತಿ ಇದರೊಳಗಿಂದ ಕೊನೆಗೆ ನಾವು ಏನು ಸಾಧಿಸಿದಂಗೆ ಆಗ್ತದೆ. ಇಷ್ಟೆಲ್ಲ ಸ್ವಜನರನ್ನಾಗಲಿ ಅಥವಾ ಇವನ್ನೆಲ್ಲ ನಾವು ಸಂಹಾರ ಮಾಡಿದ್ದೀವಿ ಅಂತಂದ್ರೆ ಇವನ್ನೆಲ್ಲ ಸಂಹಾರ ಗುರುನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಲೋಕೆ. ಇವನ್ನೆಲ್ಲ ಗುರುಜನರನ್ನ ಹಿರಿಯರನ್ನ ಸಂಹಾರ ಮಾಡಿ ನಾವೇನಂಥದ್ದು ಒಂದು ರಾಜ್ಯವನ್ನು ನಾವು ಪಡ್ಕೊಂಡು ಸಹಿತ ಅದರೊಳಗಿಂದ ನಮಗೆ ಏನಾಗೋದಿಲ್ಲ ಅಂದ್ರೆ ಹಿತ ಅನ್ನುವಂಥದ್ದಾಗಂಗಿಲ್ಲ. ಅದಕ್ಕಿಂತ ಸುಮ್ಮನೆ ಇವನ್ನೆಲ್ಲ ಬಿಟ್ಟು ಎಲ್ಲಾದರೂ ಭಿಕ್ಷಾ ಬೇಡಿಕೊಂಡು ನಾವು ಏನು ಮಾಡೋದು ಉಚಿತ ಅನ್ನಿಸ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಜೀವನ ಸಾಗಿಸೋದು ಉಚಿತ ಅನ್ನಿಸ್ತದೆ. ಇದಕ್ಕಿಂತ ಎಲ್ಲರೂ ಭಿಕ್ಷಾ ಬೇಡ್ಕೊಂಡಿರೋದು ಚಲೋ. ಖರೆ ಇದೇನು ಅಂದರೆ ಈ ಯುದ್ಧ ಅನ್ನುವಂಥದ್ದು ಏನಾಗಿ ಉಚಿತವಾಗಿರ್ತಕ್ಕಂಥದ್ದಲ್ಲ. ಪ್ರಶ್ನೆಯ ಅರ್ಥಾತ್ ಅರ್ಜುನನ ಒಂದು ಸಮಸ್ಯೆ ಏನದನು ಎಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅದನ್ನು ವ್ಯಾವಹಾರಿಕವಾಗಿ ಎಷ್ಟು ಯೋಗ್ಯ ಅನ್ನಿಸ್ತದೆ. ಇವನ್ನೆಲ್ಲ ನಾವು ಸಂಹಾರ ಮಾಡಿದ್ವಿ ಅಂದ್ರೆ ಅವು ಏನಾಗಿಬಿಡ್ತದೆ ಅಂತಂದ್ರೆ ಸಮಾಜದೊಳಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಏನು ಅಂದ್ರೆ ಪಾಪಾಚರಣೆಗಳಿಗೆ ಅಧರ್ಮಾಚರಣೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಇವರೆಲ್ಲರೂ ಸತ್ತು ಹೋದ್ರು ಅಂತಂದ್ರೆ ಇವರು ಒಂದು ಪರಿವಾರದಲ್ಲಿ ಕುಟುಂಬದಲ್ಲಿ ಏನಾಗಿಬಿಡ್ತದೆ ಅಂತಂದ್ರೆ ಪುರುಷಹೀನರ ಕುಟುಂಬ ಆಯ್ತು ಅಂತಂದ್ರೆ ಅಲ್ಲಿ ಸ್ವೇಚ್ಛಾವೃತ್ತಿ ಅನ್ನುವಂಥದ್ದು ಬೆಳೀತದೆ. ಅದರಿಂದ ಏನಾಗ್ತದೆ ಅಂದ್ರೆ ವರ್ಣಸಂಕರ ಅನ್ನುವಂಥದ್ದಾಗ್ತದೆ. ಆ ವರ್ಣಸಂಕರ ಆಯ್ತು ಅಂತ ಸಂಕರೋ ನರಕಾಯವ ಕುಲಘ್ನಾನಾಂ ಕುಲಸ್ಯಚ. ಅದರಿಂದ ಎಲ್ಲ ಏನಾಗ್ತದೆ ಅಂದ್ರೆ ಪತಿತರಾಗ್ತಾರೆ. ನರಕದೊಳಗಿರ್ತಕ್ಕಂಥವ್ರು ಸಹಿತ ಅಲ್ಲ ಪಿತೃಲೋಕದಲ್ಲಿರ್ತಕ್ಕಂಥವ್ರು ಸಹಿತ ನರಕ ಲೋಕಕ್ಕೆ ಬಂದು ಬೀಳ್ತಕ್ಕಂಥ ಸಂದರ್ಭ ಒದಗಿ ಬರ್ತದೆ. ಲುಪ್ತ ಪಿಂಡೋದಕ ಕ್ರಿಯಾ ಅವ್ರಿಗೆಲ್ಲ ಪಿಂಡ ಹಾಕೋರು ಉಳಿದೇ ಇರೋದ್ರಿಂದಾಗಿ ಅವರು ಸಹಿತ ನರಕವನ್ನು ಅನುಭವಿಸಬೇಕಾಗ್ತದೆ. ಅಷ್ಟ ಅಲ್ದನ ಜ್ಞಾನೇಶ್ವರ ಮಹಾರಾಜರಿಗೆ ಸೂಕ್ಷ್ಮವಾಗಿ ಅಂತ ಹೇಳಿದರು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಒಬ್ಬರು ಮನೆಯೊಳಗೆ ಪಾಪಾಚರಣೆ ನಡೀತಿತ್ತು ಅಂದ್ರೆ ಸುತ್ತಮುತ್ತಲಿನ ಜನರಲ್ಲಿನೂ ಅದೇ ಒಂದು ಪಾಪ ವಿಷಯಕವಾಗಿರ್ತಕ್ಕಂಥ ಪ್ರವೃತ್ತಿ ಉಂಟಾಗ್ತದೆ. ಒಂದು ಮನೆಗೆ ಬೆಂಕಿ ಹತ್ತಿ ಅಂದ್ರೆ ಸುತ್ತಮುತ್ತಲೇ ಇರ್ತಕ್ಕಂಥ ಮನೆಗಳು ಹೆಂಗೆ ಸುಡ್ತಾವನು ಹಂಗೆ ಒಂದು ಮನೆಯೊಳಗೆ ಅಧರ್ಮಾಚರಣೆ ಅನ್ನುವಂಥದ್ದು ನಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಸುತ್ತಮುತ್ತಲು ಇರ್ತಕ್ಕಂಥವ್ರಲ್ಲೂ ಸ್ವಾಭಾವಿಕವಾಗಿ ಆ ಪ್ರವೃತ್ತಿ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ನಿಜವಾಗಿಯೂ ಇದೆಲ್ಲ ಏನದ ಅಂದ್ರೆ ಅನರ್ಥಕಾರಕವಾಗಿರ್ತಕ್ಕಂಥದ್ದು. ಕೃಷ್ಣ ನಿಜವಾಗಿಯೂ ಆಶ್ಚರ್ಯ ಅನ್ನಿಸ್ತದೆ. ಹೆಂಗೆ ನೀನು ಈ ವಿಷಯನ ಇಷ್ಟೆಲ್ಲ ಹೇಳಿಕ್ಕೆ ಹತ್ತು ನೀ ಸುಮ್ಮನೆ ಕೂತ್ಕೊಂಡಿದ್ದಿ, ಹೆಂಗೆ ನೀನು ಮಾತಾಡುವಲ್ಲಿ ನಿನಗೆ ಹೆಂಗನೇ ಇದು ಅನಿಸುವಲ್ತು ಹಿಂಗೆ ಅಂತನ್ನುವಂಥ ಭಾವನೂ ಸಹಿತ ಅವನ ಮನಸ್ಸಿನಾಗ ವ್ಯಕ್ತ ಆಗಲಿಕ್ಕೆ. ಆದ್ದರಿಂದ ಈ ಪ್ರಕಾರವಾಗಿ ಯಾವಾಗ ಅವನ ಮನಸ್ಸಿನೊಳಗೆ ಉತ್ಕಟವಾಗಿರ್ತಕ್ಕಂಥ ಭಾವ ಬಂತು. ಆದ್ದರಿಂದ ನಾ ಮೊದಲು ಪ್ರಾರಂಭದಲ್ಲೇ ಹೇಳಿದ್ರೆ ಏನು ಅಂತಂದ್ರೆ ಜೀವನದೊಳಗೆ ಏನದ ಅಂದ್ರೆ ಭಾವಕ್ಕೆ ಅತ್ಯಂತ ಮಹತ್ವದ. ಯಾವುದೇ ಒಂದು ಕಾರ್ಯದೊಳಗೆ ಏನದಂದ್ರೆ ಭಾವ ಹೆಂಗೋ ಕಾರ್ಯ ಅನ್ನುವಂಥದ್ದು ಹಂಗಾಗ್ತದೆ. ಬುದ್ಧಿ ಬೇಕಾದಷ್ಟದ, ಚಾತುರ್ಯದ, ಬುದ್ಧಿ ಅದ, ವಿದ್ಯೆ ಅದ, ಖರೆ ಅಲ್ಲಿ ಭಾವನಾನೇ ಇರಲಿಲ್ಲ ಅಂತಂದ್ರೆ ಅವನೇನು ಮಾಡೋದು ತಿಳಿದ್ರೂ ಸಹಿತ ಅಂತ ಹೇಳಲಿಕ್ಕೆ ಹೋಗುದಿಲ್ಲ.
ಅಲ್ಲಿ ಅದ್ರ ಬಗ್ಗೆ ಸದ್ಭಾವನಾ ಇದ್ದಿದ್ದಿಲ್ಲ ಅಂತಂದ್ರೆ ಬೇಕಾದಷ್ಟು ಆ ವಿಷಯದಲ್ಲಿ ಅವನಿಗೆ ಜ್ಞಾನ ಇದ್ರೂ ಅವನೇನು ಮಾಡಿ ನಮಗೇನು ಮಾಡಿ ತಗೊಂಡು ಅಂತಾರೆ, ನಮಗೇನು ಸಂಬಂಧ ಸೂತ್ರ ಸುಸುಳು ನಾವ್ಯಾಕೆ ಈಗ ತಲೆ ಕೆಡಿಸ್ಕೋಬೇಕು ಇವ್ರ ಸಲುವಾಗಿ ಅನ್ನುವಂಥ ಭಾವ ಬರ್ತದೆ. ಎಷ್ಟರೇ ಸೂಕ್ಷ್ಮವಾಗಿ ಕೇವಲ ಎಲ್ಲ ಜೀವನದ ಒಂದೇನು ಅಂತಂದ್ರೆ ಆ ಜೀವನದ ಸಾರಿ ಅದರೊಳಗದ ಅಂತಂದ್ರೆ ನಮ್ಮ ಭಾವದೊಳಗದ ಅರ್ಥಾತ್ ಇಲ್ಲೇನದ ಅಂತಂದ್ರೆ ಮಹಾರಾಜರಿಗೆ ಇಷ್ಟೆಲ್ಲ ಕಾರ್ಯ ನಡೆದದ, ಅರ್ಥಾತ್ ಪ್ರತ್ಯಕ್ಷವಾಗಿ ಇದೆಲ್ಲ ಮಹಾರಾಜರ ಕಾರ್ಯ ನಡೆದದ, ಅಥವಾ ಇದ್ರೊಳಗೆ ಏನದಪ್ಪ ಅಂತಂದ್ರೆ ನಮಗೆ ಪಾಲಿಗೆ ಏನು ಒಂದು ಸೇವಾ ಬಂದದನು ಅಥವಾ ನಾವು ಏನು ಮಾಡಬೇಕಾಗಿರ್ತಕ್ಕಂಥದ್ದದನು ಅದನ್ನು ನಾವು ಮಾಡಬೇಕು ಅನ್ನುವಂಥದ್ದು ಒಂದು ಭಾವ. ಆದ್ರೆ ಮಹಾರಾಜ ನಡ್ಸ್ಯಾರ ನಾವು ಅದು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವಂಥದ್ದು ಇನ್ನೊಂದು ಭಾವ. ಅರ್ಥಾತ್ ಏನು ಅಂದರೆ ಇದೆಲ್ಲ ನಮ್ಮ ಭಾವವನ್ನು ಅವಲಂಬಿಸುವಂಥದ್ದು ಪ್ರತಿಯೊಂದು. ಅರ್ಥಾತ್ ಆದ್ದರಿಂದ ಏನು ಅಂದ್ರೆ ಅಸೇಹೋ ಜಯ ಅಂತರಿ ಭಾವ ಜೈಸ ವಸೇಹೋ ತಯಾ ಅಂತರಿ ದೇವತೈಸ. ನಮ್ಮ ಮನುಷ್ಯನಾಗ ಹೆಂಗೆ ಭಾವದನು ಹಂಗೆ ಭಗವಂತಿದ್ದಾನ ಅಂತ ಅರ್ಥ. ಆದ್ದರಿಂದ ಯುದ್ಧದಲ್ಲಿ ಆತು ಪ್ರೇಮದಲ್ಲಿ ಆತು ಭಾವನೆಗೆ ಅತಿಶಯ ಮಹತ್ವದ. ಭಾವ ಬದಲಾಗದ ಹೊರತು ಜೀವನ ಬದಲಾಗ್ಲಿಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಜೆ ಕೃಷ್ಣಮೂರ್ತಿ ಏನಂತಾರಂದ್ರೆ ಇಂಥ ಬುದ್ಧಿವಾದಿ ಮನುಷ್ಯ ಖರೆ ಅಂತರಂಗದಲ್ಲಿ ಪರಿವರ್ತನೆ ಆಗಬೇಕು ಅಂತಾರೆ. ಅಂತರಂಗದೊಳಗೆ ಪರಿವರ್ತನೆ ಆಗದ ಹೊರತು ಏನಿಲ್ಲ ಅಂದ್ರೆ ಜೀವನ ಇಲ್ಲ. ಆದ್ದರಿಂದ ಅವ್ರ ಪುಸ್ತಕದ ಏನು ಅಂದ್ರೆ ದಿ ಓನ್ಲಿ ರೆವಲ್ಯೂಷನ್ ಅನ್ನುವಂಥದ್ದು ಅದ್ರೊಳಗೆ ಅವ್ರು ಬರೀತಾರೆ, ದಿ ಓನ್ಲಿ ರೆವಲ್ಯೂಷನ್ ಈಸ್ ದಿ ಇನ್ನರ್ ರೆವಲ್ಯೂಷನ್. ಅಂತರಂಗದೊಳಗೆ ಪರಿವರ್ತನೆ ಎದ್ರೊಳಗೆ ಬುದ್ಧಿ ಒಳಗೆ ಅಲ್ರಿ, ಅಂತಃಕರಣದೊಳಗೆ ಪರಿವರ್ತನೆ ಆಗ, ಭಾವದೊಳಗೆ ಪರಿವರ್ತನೆ ಆಗ, ವಿಚಾರ ಮಾಡ್ತಕ್ಕಂಥ ದಿಶಾದಲ್ಲಿ ಪರಿವರ್ತನೆ. ಬುದ್ಧಿ ಬೇಕಾದಟ್ಟದ ಅದು ವಿಚಾರ ಮಾಡೋ ದಿಶಾನ ತಪ್ಪಿತ್ತು ಅಂತಂದ್ರೆ ಆ ದಿಶಾದೊಳಗೆ ಅವ್ನು ಎಷ್ಟು ವಿಚಾರ ಮಾಡ್ಕೋತ ಹೋಗ್ತಾನ ಅಂತ ತಿಳ್ಕೊಂಡು ಕೇಳಿದ್ರೆ ನಿಜವಾಗಿ ಹೇಳಬೇಕು ಅಂದ್ರೆ ಅರ್ಥಾತ್ ಅದೇನು ಹೆಸರು ತಗೊಳ್ಳಿಕ್ಕೆ ಸಹಿತ ಇದು ಆಗ್ತಕ್ಕಂಥದ್ದಲ್ಲ. ಆದ್ರೆ ರಜನೀಶ್ ಏನು ಸಾಮಾನ್ಯ ಬುದ್ಧಿವಂತಿದ್ದೇನೋ ಜಗತ್ತಿನೊಳಗನ ಮಹಾಬುದ್ಧಿವಂತ ಮನುಷ್ಯ. ಅದರ ಭಾವನೆ ಬದಲಾಗಿತ್ತು. ಹೆಂಗೋ ಹಂಗೇನದ ಅಂದ್ರೆ ಎಷ್ಟು ಸಲ ಹೇಳಿದ್ದೀನಿ ನಾನು. ಆರ್ಯ ಸಮಾಜದ ಸಂಸ್ಥಾಪಕರಾಗಿರ್ತಕ್ಕಂಥ ದಯಾನಂದ ಸರಸ್ವತಿಯವರು ಏನು ಸಾಮಾನ್ಯ ಬುದ್ಧಿವಂತರಿದ್ರೆ ಸಾಮಾನ್ಯ ಬುದ್ಧಿವಂತರ ಏನು ಸಾಮಾನ್ಯ ಯೋಗಿಗಳ ಮಹಾನ್ ಯೋಗಿ ಇದ್ರು. ಆದ್ರೆ ಏನಾಯ್ತು ಅಂದ್ರೆ ಭಾವ ಬದಲಿ ಆಯ್ತು. ಲೋಕಮಾನ್ಯ ತಿಳಿದ್ರು ಎಂಥ ಬುದ್ಧಿವಂತರು. ಅರ್ಥಾತ್ ಮಹಾರಾಜರಿಗೆ ಅವರಿಗೆ ಯಾವಾಗ ಎಲ್ಲೇ ಅಂತಂದ್ರೆ ಪುಣೆದೊಳಗೆ ಭೇಟಿ ಆದಾಗ ಲೋಕಮಾನ್ಯ ತಿಳಿದ್ರು ಮಹಾರಾಜರಿಗೆ ಏನಂದ್ರು ಅಂತಂದ್ರೆ ನಿಮ್ಮಂಥ ಬುದ್ಧಿವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಮತ್ತು ಅರ್ಥಾತ್ ಏನು ಅಂತಂದ್ರೆ ಮೇಧಾವಿಗಳು ಏನಾಗಬೇಕಾಗಿತ್ತು ಅಂದ್ರೆ ರಾಜಕಾರಣದೊಳಗೆ ಬಿದ್ದಿದ್ರೆ ದೇಶದ ಬಹಳಷ್ಟು ಹಿತ ಆಗ್ತಿತ್ತು. ಅವಾಗ ಮಹಾರಾಜರು ಏನಂದ್ರು ಅರ್ಥಾತ್ ನೀವು ಅನ್ನೋದು ಖರೆ ಅದು. ಆದರೆ ನಾನಾರು ಏನು ಮಾಡಿದೆ, ನಾ ಸಣ್ಣವಿದ್ದಾಗಿಂದಲೂ ನನ್ನ ಮನುಷ್ಯನ ಭಗವಂತನ ಸಾಕ್ಷಾತ್ಕಾರದ ವಿಷಯದಲ್ಲಿ ಎಂಥ ತಳಮಳ ಅದ ಅಂತಂದ್ರೆ ನನಗೆ ಸಾಕ್ಷಾತ್ಕಾರ ಆಗದ ಹೊರತು ನಾ ಸಣ್ಣವಿದ್ದಾಗ ಏನು ಮಾಡಲಿಕ್ಕೆ ಶಕ್ತಿ ಇಲ್ಲ, ಬದುಕಿರ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಆದ್ದರಿಂದ ನಾನು ಏನು ಮಾಡಿದೆ ಅಂದ್ರೆ ಸ್ವಾಭಾವಿಕವಾಗಿ ನನ್ನ ಮನಸ್ಸು ಹತ್ಲಾಗಿ ಹರಿತು, ನಾ ಹತ್ಲಾಗಿ ಹೋದೆ. ಮತ್ತು ಇನ್ನೊಂದೇನು ಅಂತಂದ್ರೆ ಸದ್ಗುರುಗಳ ಶೋಧ ಮಾಡಿದೆ, ಅವ್ರ ಅನುಗ್ರಹ ಅವರು ಪ್ರಾಪ್ತ ಆದರೂ ಅವ್ರ ಅನುಗ್ರಹದ ನನಗೆ ಸಮಾಧಾನ ಆಯಿತು. ನಾನು ನನ್ನ ಜೀವನವನ್ನು ಅವ್ರಿಗೆ ಸಮರ್ಪಣೆ ಮಾಡಿಕೊಂಡೆ. ಆದ್ದರಿಂದ ಅದು ಅಲ್ಲದೆ ಈ ಮಾತನ್ನು ನೀವು ಸ್ವೀಕಾರ ಮಾಡ್ತಿಲ್ಲ ಏನು ಅಂತಂದ್ರೆ ಅಧ್ಯಾತ್ಮ ಏನು ರಾಜಕಾರಣಕ್ಕಿಂತಲೂ ಕಡಿಮೆ ಇರಲ್ಲ ಅನ್ನುವಂಥ ಮಾತನ್ನು ನೀವು ಸ್ವೀಕಾರ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದ್ರೆ ನಾ ಇದನ್ನು ಮಾಡ್ತೀನಿ ನೀವು ಅದನ್ನು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿದರು. ಲೋಕಮಾನ್ಯ ತಿಲಕರು ಎಂಥ ಖರೆ ಅಂದರೂ ಅವ್ರು ರಾಜಕಾರಣದಾಗ ಬೀಳೋ ವಿಚಾರ ಇದ್ದಿದ್ದಿಲ್ಲ. ಅವ್ರು ಖರೆ ಅಂದರು ಅವ್ರ ಮನುಷ್ಯನಾಗ ಏನು ಮಹತ್ವಾಕಾಂಕ್ಷೆ ಇತ್ತು ಅಂತಂದ್ರೆ ತಾವು ಬಹಳ ದೊಡ್ಡ ಮ್ಯಾಥಮೆಟಿಷಿಯನ್ ಆಗಬೇಕು ಅಂತ ವಿಚಾರ, ಬಹಳ ದೊಡ್ಡ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಅರ್ಥಾತ್ ಆಗಿ ಬಹಳ ದೊಡ್ಡ ಏನಾಗಬೇಕು ಅಂದ್ರೆ ಗಣಿತ ಶಾಸ್ತ್ರದನ್ನ ಬಹಳ ಆಳವಾಗಿ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಮನುಷ್ಯನಾಗ ಇದ್ದವರು ಒಮ್ಮೆಲೆ ಏನಾಗ್ಬಿಟ್ರು ಅಂದ್ರೆ ರಾಜಕಾರಣ ಅವಾಗಿನ ಪರಿಸ್ಥಿತಿ ನೋಡಿ ಒಮ್ಮೆಲೆ ಅವ್ರ ಮನುಷ್ಯನಾಗ ಭಾವ ಬಂದುಬಿಡ್ತಲ್ಲ ಏನು ಅಂದ್ರೆ ಛೇ ಇಂಥ ಪರಿಸ್ಥಿತಿ ನಾವು ಸುಮ್ಮನೆ ಕೂಡುದು ಹೆಂಗೆ ನಾವೇನು ಮಾಡ್ಕೋ ದೇಶದ ಸಲುವಾಗಿ ದುಡಿಬೇಕು ಅಂತ ಒಂದು ಏನು ಭಾವ ಬಂತು ಅದು ಎಷ್ಟು ಗಟ್ಟೆ ಬಂತು ಅಂದ್ರೆ ಮತ್ತು ದೊಡ್ಡವ್ರ ಭಾವನೂ ಹಂಗೆ ಇರ್ತಾವೆ. ಒಂದ್ಸಲ ಭಾವ ಬಂತು ಅಂದ್ರೆ ಅದು ಎಷ್ಟು ಗಾಢವಾಗಿ ಬರ್ತದೆ ಅಂದ್ರೆ ಆಯುಷ್ಯ ತುಂಬ ಅದ್ರ ಬಂದ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಭಾವ ಹೆಂಗಾಗ್ತಾವ ಅಂದ್ರೆ ಉತ್ಪತ್ತಿಯಂತೆ ವಿಲೀಯಂತೆ ದರಿದ್ರಾಣಾಂ ಮನೋರಥಾಹ. ಮುಂಜಾನೆ ಒಂದು ಭಾವ ಸಂಜೆ ಒಂದು ಭಾವ, ಮುಂಜಾನೆ ಏಳುತ್ತಲೇ ಒಂದು ಭಾವ ಇರ್ತದೆ, ಸಂಜೆ ಮುಂದೆ ಮಲ್ಕೊಳ್ಳೋ ಒಂದು ಭಾವ ಇರ್ತದೆ. ಮುಂಜಾನೆ ಎದ್ದು ಕೂಡ ಇವತ್ತು ಭಾಳಷ್ಟು ಜಪ ಮಾಡ್ಕೊಂಡು ತಲೆಯಾಗ ಬರ್ತದೆ, ಭಾಳಷ್ಟು ಜಪ ಮಾಡೋ ಮುಂಜಾನೆ ಎದ್ದ ಕೂಡಲೇ ಪ್ರತಿ ದಿವಸ ನಾ ಮನುಷ್ಯನಾಗ ಎದ್ದ ಕೂಡಲೇ ಸ್ನಾನ ಮಾಡುವಾಗ ಮನುಷ್ಯನಾಗ ಸಂಕಲ್ಪ ಮಾಡ್ತಿರ್ತದೆ ಏನಂದ್ರೆ ಇವತ್ತು ಶಾಂತವಾಗಿ ಇರಬೇಕು, ಸಮಾಧಾನದಿಂದ ಇರಬೇಕು, ಇವತ್ತು ಶಕ್ತಿ ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ನಾಮಸ್ಮರಣೆ ಮಾಡಬೇಕು ಅಂತ ಮನುಷ್ಯನಾಗ ಸಂಕಲ್ಪ ಮಾಡ್ಕೊಂಡಿರ್ತೀನಿ. ಸಂಜೆ ಆಗೋದ್ರಾಗ ಸಮಾಧಾನ ಉಳಿದಿರಂಗಿಲ್ಲ, ಶಾಂತನೂ ಉಳಿದಿರಂಗಿಲ್ಲ, ಜಪಾನೂ ಆಗಿರಂಗಿಲ್ಲ. ಅರ್ಥಾತ್ ಇರೋದು ನಮ್ಮ ಭಾವ ಏನವ ಅಂದ್ರೆ ಗಟ್ಟಿ ಆಗಂಗೇ ಇಲ್ಲ. ಸಮರ್ಥ ಹೇಳ್ತಲ್ಲ ಏನು ಅಂತಂದ್ರೆ ಬೇಕಾದಷ್ಟು ನಾವು ಮನುಷ್ಯನಾಗ ಸಂಕಲ್ಪ ಮಾಡ್ತೀವಿ ಖರೆ, ಆದರೂ ಏನಾಗಂಗಿಲ್ಲ ಅಂದ್ರೆ ಅವು ಮನುಷ್ಯನಾಗ ಏನಾಗಂಗಿಲ್ಲ, ಉಳಂಗೇ ಇಲ್ಲ, ಸ್ಥಿರವಾಗಿ ಉಳಂಗೇ ಇಲ್ಲ. ಆದ್ದರಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಖರೆ ಇದ್ರೂ ಅರ್ಜುನನ ತಯಾರಿ ಅರ್ಥ ಪ್ರಚಂಡ ತಯಾರಿ.
ಏನು ಅಂದ್ರೆ ಯುದ್ಧ ಮಾಡಬೇಕು ಅನ್ನುವಂಥದ್ದು ಏನಿದೆ ಒಂದು ಸೆಕೆಂಡ್ ಸಹಿತ ಅವನ ಕನಸು ಮನಸ್ಸಿನಾಗೂ ಸಹಿತ ಈ ಭಾವ ಬಂದಿದ್ದಿಲ್ಲ. ತಾನು ಯುದ್ಧ ಮಾಡಬಾರ್ದು ಅನ್ನುವಂಥ ಭಾವ ಬಂದಿದ್ದಿಲ್ಲ. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಭಾಳ ನಾವು ಯಾವ ವಿಷಯದಲ್ಲಿ ಸಾವಧಾನ ಇರಬೇಕು ಅಂತಂದ್ರೆ, ಒಂದು ಕಡೆಗೆ ಹೇಳಿದ್ದಾರೆ ಏನು ಅಂತಂದ್ರೆ, ಈ ದೇಹ ಕಟ್ಟಿಗೆ ಮ್ಯಾಲೆ ಹೋಗಿ ಬೀಳೋ ತನಕನೂ ನಮ್ಮ ಮನಸ್ಸಿನ ಮೇಲೆ ನಮಗೆ ಭರವಸೆ ಇರಬಾರ್ದು ಅಂತ. ಯಾವ ಕ್ಷಣಕ್ಕೆ ನಮ್ದು ಏನಾಗ್ತದೋ ಹೇಳಿಕ್ ಬರಾಕಿಲ್ಲ. ಎಂಥೆಂಥ ಉದಾಹರಣೆ ನಾವು ನೋಡ್ತೀವಲ್ಲ, ಬೇಕಾದಷ್ಟು ವಯಸ್ಸಾಗಿರ್ತದ, ಬೇಕಾದಂಥ ಒಂದೇನು ಖರೆ ಎಷ್ಟೋ ಜನರು ಏನಂತ ಬೇಕಾದಷ್ಟು ವಯಸ್ಸಾಗಿರ್ತದ, ಸನ್ಯಾಸ ತಗೊಂಡಿರ್ತಾರೆ, ಸನ್ಯಾಸ ಧರ್ಮವನ್ನು ಬೇಕಾದಷ್ಟು ವರ್ಷ ಆಚರಿಸಿರ್ತಾರೆ, ಒಮ್ಮೆಲೆ ಒಂದು ದಿವಸ ಭಾವ ಬಂದ್ಬಿಡ್ತದೆ. ಏನು ಅಂದ್ರೆ ಇರ್ಕೊಳ್ತಕ್ಕಿಂತ ಶೇಷಾಯುಷ್ಯ ಏನದ ಪ್ರಾಪಂಚಿಕವಾಗಿ ಕಳೆಯೋಣ ಅಂತ ಏನ್ ಮಾಡ್ತಾರೆ ಹೇಳಿ. ಯಾವಾಗ ಬಹಳ ಅಪಾಯಕಾರಕ ಇದು ಹೇಳಿಕ್ಕೆ ಸಾವಧಾನ ಅದಕ್ಕೆ ಅಂತಾರೆ, ಸುಮೂರ್ತಿ ಸಾವಧಾನ. ಇನ್ನೊಬ್ರು ಬಂದಿದ್ರಲ್ಲ, ಸ್ವಾಮಿಗಳು ಬಂದಿದ್ರು, ಬಂದು ನಮ್ಗೆ ಅವ್ರು ನೋಡಿದ್ರೆ ಏನು ಇದು ಇದ್ದಾರಪ್ಪ ಅಂತ ತಿಳ್ಕೊಂಡು ಅನ್ಸುವಂಗೆ ಅವ್ರ ನಿಷ್ಠಾ ಏನೋ, ಅವ್ರ ಮಾತೇನೋ, ಅವ್ರ ಕಥೆ ಇರೋ, ತ್ರಿಕಾಲ ಸ್ನಾನ ಮಾಡ್ತೀವಿ, ತ್ರಿಕಾಲ ಅನುಷ್ಠಾನ ಮಾಡ್ತೀವಿ ಅಂತ ಪಾಪ ನಾವು ದೋಷಾರೋಪಣೆ ಮಾಡ್ಲಿಕ್ಕೆ ಹತ್ತಿಲ್ಲ. ಅಥವಾ ಅದು ಹೆಂಗೆ ಭಾವ ಪರಿವರ್ತನೆ ಆಗ್ತದೆ. ಇಲ್ಲಿಂದ ಜಾಲಿ ಹಾಳಕ್ಕೆ ಹೋಗಿ ಅಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರೆ ಏನು ಅಂತಂದ್ರೆ, ಒಂದು ಕನ್ಯಾಂದು ನಾವು ಉದ್ಧಾರ ಮಾಡ್ಕೊಂಡು ಮಾಡೀವಿ, ನಮ್ಮ ಹೆಸರಲ್ಲೇ ಭಾಳ ಆದ್ರೆ ಲಕ್ಷ, ಕಡಿಮೆ ಆದ್ರೆ 50,000 ರೂಪಾಯಿ ನಮ್ಮ ಹೆಸರಲ್ಲೇ, ಹೌದಲ್ಲ? ಹೇಳ್ಬೇಕಾದ್ರೆ ಸಾಕ್ಷಿ ಇದ್ದಾರೆ. ಮಲಗಿ ಮೇಲೆ ಕರ್ಕೊಂಡು ಹೋಗಿ ಸೂಕ್ಷ್ಮವಾಗಿ ಹೇಳಿದ್ರು, ಇದಿಲ್ಲ ಇದಕ್ಕಾಗಿ ನಾವು ಸನ್ಯಾಸ ಧರ್ಮ ಸಹಿತ ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಏನ ಅರ್ಥಾರ್ಥ ಏನು ಅಂದ್ರೆ, ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿ ಜೀವನದ ಮೌಲ್ಯ ನಿರ್ಮಾಣ ಮಾಡಿ. ಅರ್ಥಾತ್ ಮೌಲ್ಯವನ್ನು ನಮಗೆ ಮೌಲ್ಯ ಏನಾಗುದಿಲ್ಲ ಅಂದ್ರೆ ಅರ್ಥ ಆಗುದಿಲ್ಲ. ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಆನಿಮಲ್. ನಮಗೆ ಮೌಲ್ಯ ಅರ್ಥ ಆಗಲಿಲ್ಲ ಅಂತಂದ್ರೆ ಏನೂ ಅರ್ಥ ಆಗಲಿ. ಜೀವನದಲ್ಲಿ ಮೌಲ್ಯ ಎದಕ್ಕೆ ಮೌಲ್ಯದಪ್ಪ? ಯಾವ ರೀತಿಯಾಗಿರ್ತಕ್ಕಂಥ ಒಂದು ಜೀವನದೊಳಗಿಂದ ಖರೆ ಏನು ನಿರ್ಮಾಣ ಆಗ್ತದೆ ಅಂತಂದ್ರೆ ಸಾರ್ಥಕತಾ ನಿರ್ಮಾಣ. ಕೊನೆಗೆ ನಮ್ಗೆ ಏನು ಅನ್ನಿಸ್ಬೇಕು? ವಾಹ್ ಆಯ್ತಪ್ಪ, ಜೀವನ ಸಾರ್ಥಕ ಆತು ಅಂತ ತಿಳ್ಕೊಂಡು ಅನ್ನಿಸ್ಬೇಕು. ಆತದ ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕರ್ಷಿ ಗೋಡದು. ಜೀವನದ ಅಂತ ಮಧುರ ಆಗುತ್ತೆ. ಜೀವನದಲ್ಲಿ ಕೃತಾರ್ಥತಾ ಅನ್ನೋ ಜನರು ಏನಾರೇ ಯಾಕೆ ಅನ್ಕೋವಲ್ಲ. ಅರ್ಥಾತ್ ಈ ವಿಷಯದೊಳಗೆ ನಾವು ಖರೆ ಅಂದ್ರೂ ಬಹಳಷ್ಟು ಏನು ಮಾಡ್ತೀವಿ ಅಂದ್ರೆ, ನಾವು ಸುಮ್ಮನೆ ಅದ್ರ ಬಗ್ಗೆ ತಪ್ಪು ಕಲ್ಪನಾ ಮಾಡ್ತೀವಿ. ಜನರು ಹಂಗಂತಾರಲ್ಲ ಹಿಂಗಂತಾರಲ್ಲ ಅಂತ ತಿಳ್ಕೊಂಡು ನಾವು ಮನಸ್ಸಿಗೆ ಸುಮ್ಮನೆ ಬೇಜಾರು ಮಾಡ್ಕೋತೀವಿ. ಆದರೆ ವಾಸ್ತವಿಕವಾಗಿ ಹಂಗೆ ಏನೂ ಪರಿಸ್ಥಿತಿ ಇಲ್ಲ. ನಾವು ಆತ್ಮಸಾಕ್ಷಿಯಾಗಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲೇ ನಮ್ಗೆ ಸದ್ಗುರುಗಳ ಒಂದು ಪ್ರೀತ್ಯರ್ಥವಾಗಿ ನಾವೇನಾದರೂ ನಮ್ಮ ಜೀವನದೊಳಗೆ ಮಾಡಿ ಸಮಾಧಾನ, ಇದು ಅರ್ಥಾತ್ ಏನು ಅಂದ್ರೆ ಅಖಂಡ ಸಮಾಧಾನದಲ್ಲಿರುವಂಥ ಒಂದು ಭಾವವನ್ನು ಹೊಂದಿದ್ದೀವಿ ಅಂತಂದ್ರೆ ನಿಜವಾಗಿಯೂ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು. ಆದ್ದರಿಂದ ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಅದರಿಂದ ನಮ್ಗೆ ಏನಾಗಬೇಕು ಅಂದ್ರೆ ಜೀವನದ ಪ್ರಶ್ನೆ ಏನದಪ್ಪ, ಸಮಸ್ಯೆ ಏನದ ಅನ್ನುವಂಥದ್ದು ಅರ್ಥ ಆಗುತ್ತೆ. ಜೀವನದ ಸಮಸ್ಯೆ ಅರ್ಥ ಆಗದೆ ಇದ್ರೆ ಏನಾಗಂಗಿಲ್ಲ ಅಂತಂದ್ರೆ ಏನೂ ಸಾರ್ಥಕತ ಅನ್ನುವಂಥದ್ದು ಆಗಂಗಿಲ್ಲ. ಆದ್ದರಿಂದ ಪ್ರಶ್ನೆ ಅರ್ಥ ಆಗದ ಹೊರತು ಏನಿಲ್ಲ ಅಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಏನಿಲ್ಲ ಅಂದ್ರೆ ಸಾಧನೆ ಅನ್ನುವಂಥದ್ದು ಅರ್ಥ ಆಗುವುದಿಲ್ಲ. ಸಾಧನೆ ಅರ್ಥ ಆಗಲಿಲ್ಲ ಅಂತಂದ್ರೆ ಜೀವನದೊಳಗೆ ಏನು ಸಾರ್ಥಕತ ಅನ್ನುವಂಥದ್ದು ಆಗುದು. ಹಾಗಾಗಿ ಏನಾಗಬೇಕು ಅಂದ್ರೆ ಏನಾದರೂ ಮಾಡಿ ಭಾವ ನಿರ್ಮಾಣ ಆಗುತ್ತೆ. ಅತ್ಯಂತ ಏನು ಒಂದು ದಿವ್ಯವಾಗಿರ್ತಕ್ಕಂಥ ಭಾವ ನಿರ್ಮಾಣ ಆಗಬೇಕು. ಆ ಭಾವ ನಿರ್ಮಾಣ ಆಗೋದಕ್ಕೆ ಸಾಧನೆ ಯಾವುದು ಅಂತಂದ್ರೆ ಭಗವಂತನ ಭಕ್ತಿನ ಸಾಧನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಶರಣಾಗತಿನ ಸಾಧನೆ. ಅರ್ಥಾತ್ ಸಮಗ್ರ ಗೀತಾ ತಾತ್ಪರ್ಯದೊಳಗದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಅಲ್ಲಿ ಹೇಳ್ತಾ ಇದ್ದಾನೆ ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಮೃಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮ ಅರ್ಥಾತ್ ಏನು ಅಂತಂದ್ರೆ ನೀ ನನಗೆ ಶರಣ ಬಾ ಅಂತ ತಿಳ್ಕೊಂಡು ಹೇಳಿ. ದೇಹ ಧರ್ಮಗಳನ್ನೆಲ್ಲ ಬಿಟ್ಟು ಆತ್ಮಭಾವವನ್ನು ಹೊಂದತಕ್ಕಂಥವನಾಗು. ಆತ್ಮಭಾವವನ್ನು ಹೊಂದಿದಿ ಅಂತಂದ್ರೆ ದೇಹದಿಂದ ಸಂಭವಿಸ್ತಕ್ಕಂಥ ಯಾವ ಕರ್ಮ ಫಲಗಳಿಗೂ ನೀನೇನಾಗುವುದಿಲ್ಲ ಅಂತಂದ್ರೆ ಅಧಿಕಾರಿ ಆಗಂಗಿಲ್ಲ, ಕರ್ಮಫಲಗಳನ್ನು ಅನುಭವಿಸಬೇಕಾಗಿ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳೋದು ಹೆಂಗೆ ಹೇಳಿದ್ನು. ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನದ ಜೀವನದೊಳಗೆ ಒಂದು ದೊಡ್ಡದೊಂದು ದ್ವಂದ್ವ ಎದ್ದು ಬಿಟ್ಟದು, ದೊಡ್ಡದೊಂದು ಬಿರುಗಾಳಿ ಎದ್ದು ಬಿಟ್ಟದು, ದೊಡ್ಡದೊಂದು ಸಂಘರ್ಷ ನಿರ್ಮಾಣ ಆಗಿಬಿಟ್ಟದು. ಯಾಕೆ ಅಂತಂದ್ರೆ ಮೋಹ ಅನ್ನುವಂಥದ್ದು ಆವರಿಸಿರೋದ್ರಿಂದಾಗಿ ಅರ್ಜುನ ಅಂತಃಕರಣದೊಳಗೆ ಅತ್ಯಂತ ಗಾಢವಾಗಿರ್ತಕ್ಕಂಥ ಮೋಹ ಆವರಿಸಿರೋದು. ಸಾಮಾನ್ಯ ಮೋಹ ಆವರಿಸಿಲ್ಲ, ಅತ್ಯಂತ ಗಾಢವಾಗಿರ್ತಕ್ಕಂಥ ಮೋಹ ಆವರಿಸಿರೋದ್ರಿಂದ ಅವ್ನಿಗೆ ಏನು ಅನಿಸ್ಲಿಕ್ಕೆ ವಿಚಾರ ಮಾಡೋ ದಿಶಾನ ಬದಲಾಗಿತ್ತು. ಮೋಹ ಆವರಿಸಿದ ಕೂಡಲೇ, ಭಾವ ಬದಲಾದ ಕೂಡಲೇ ವಿಚಾರ ಮಾಡೋದು ಏನಾಗ್ತದೆ ಅಂದ್ರೆ ದಿಶಾನ ಬದಲಾಗಿ ಹೋಗ್ತದೆ. ಯಾವ ಕಾರಣದಿಂದ ಭಾವ ಬದಲಾಗ್ತದೆ ಹೇಳಿಕ್ಕೆ ಬರೋಂಗಿಲ್ಲ. ಜೀವನದೊಳಗೆ ಯಾವ ಕಾರಣ, ಎಷ್ಟು ಕ್ಷುಲ್ಲಕ ಕಾರಣ ಇರ್ತಾವೆ. ಎಷ್ಟು ಕ್ಷುಲ್ಲಕ ಕಾರಣಗಳಿಂದ ಏನಾಗ್ತದೆ ಅಂದ್ರೆ ಭಾವ ಅನ್ನುವಂಥದ್ದು ಒಂದೊಂದು ಶಬ್ದದಾಗ ಭಾವ ಬದಲಾಗ್ತದೆ. ನಾವು ನೋಡಿವಲ್ಲ, ಎಷ್ಟೋ ಜನರ ಜೀವನವನ್ನು ನೋಡಿವಲ್ಲ. ನೀವು ಹಂಗ್ಯಾಕಂದ್ರೆ ಬಸ್ ಮುಗಿದು ಹೋತ, ಇವತ್ತಿನಿಂದ ನಮ್ಮದು ನಿಮಗೂ ಸಂಬಂಧ ಇಲ್ಲ.
ಒಂದು ಶಬ್ದದಾಗ ಭಾವ ಬದಲಾಗಿ ಆಯುಷ್ಯ ತುಂಬ ಮಾಡಿರೋ ಪ್ರೇಮ, ಆಯುಷ್ಯ ತುಂಬ ಮಾಡಿರೋ ಸಖ್ಯ ಎಲ್ಲ ಒಂದು ಕ್ಷಣದಾಗ ಅವ್ರು ಅಂತಿರ್ತಾರೆ, ನನ್ನ ಅರ್ಥ ಮಾಡ್ಕೊಡ್ರಿ. ಅದು ಪಾಪ ಒಂದು ದೈನಾಶ ಬಿಡ್ತಿರ್ತಾರೆ, ನನ್ನ ಅರ್ಥ ಮಾಡ್ಕೊಂಡು ನಾ ಮುದ್ದಾ ಮಂದಿಲ್ಲ, ಬಾಯಿ ತಪ್ಪಿ ಬಂದದ. ಈ ಶಬ್ದ ಏನದನೋ ಬಾಯಿ ತಪ್ಪಿ ಬಂದದ, ಮುದ್ದಾ ಮಂದಿಲ್ಲ, ನಿಮ್ಮ ಬಗ್ಗೆ ನನಗೇನು ಕೆಟ್ಟ ಭಾವನಾ ಇಲ್ಲ, ಬೇಕಾದಷ್ಟು ಹೇಳ್ಕೊಂಡ್ರು ಕೇಳೋದಿಲ್ಲ, ಹಿಂಗೆ ಅಂದಿಲ್ಲ ಮುಗಿದು ಇವತ್ತಿನಿಂದ ನಮ್ಮದು ನಿಮ್ಮದು ಏನು ಸಂಬಂಧ ಅನ್ನುವಷ್ಟರ ಮಟ್ಟಿಗೆ ಜೀವನದೊಳಗೆ ಏನಂದ್ರೆ ಈ ಪ್ರಕಾರ ಭಾವ ಬದಲಾತು ಅಂದ್ರೆ ಜೀವನ ಬದಲಾಗಿ. ಅದರಿಂದ ಏನಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದರಿಂದ ಏನು ಆಗಬೇಕಾಗಿದೆ ಅಂದ್ರೆ ಅದೇ ಭಾವ ಭಗವಂತನ ವಿಷಯದೊಳಗೆ ಆಗಬೇಕು. ಜೀವನದ ಎಲ್ಲ ಪ್ರಶ್ನೆ ಬಗೆಹರಿದ ಅದರೊಳಗಿಂದ ಅಂದ್ರೆ ಪ್ರಪಂಚದ ವಿಷಯದಲ್ಲಿ ನಮ್ದೇನು ಭಾವಗಳವನು, ನಮ್ಮ ಏನು ಒಂದು ಪ್ರೇಮದನು, ಆಸಕ್ತಿ ಅದನು, ಅದನ್ನು ನಾವು ಭಗವಂತನ ವಿಷಯದಲ್ಲಿ ತೊಡಗಿಸಿದ್ವಿ ಅಂತ ಜೀವನದ ಪ್ರಶ್ನೆ ಬಗೆಹರಿತು. ಆದ್ದರಿಂದ ಅರ್ಜುನ್ ಇದೇನು ಒಂದು ಎಮರ್ಜೆನ್ಸಿ ಅಂತಲ್ಲ, ಆನಿಬಾಣಿ ಅವಸ್ಥೆ ಅದು ಅತ್ಯಂತ ಏನು ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ, ಸಂದಿಗ್ಧವಾಗಿರ್ತಕ್ಕಂಥ ಮತ್ತು ಏನಂತಂತಂದ್ರೆ ಅತ್ಯಂತ ಏನು ಅಂತಂದ್ರೆ ಅಜ್ಞಾನಪೂರ್ಣವಾಗಿರ್ತಕ್ಕಂಥದ್ದೇನು ನಾವು ಅವಸ್ಥಾ ಪ್ರಾಪ್ತ ಆಗಿದ್ದನು. ಇದರೊಳಗಿಂದನ ಜಗತ್ತಿನೊಳಗನ ಅದ್ವಿತೀಯವಾಗಿರ್ತಕ್ಕಂಥ ತತ್ವಜ್ಞಾನ ನಿರ್ಮಾಣ ಅದ್ಯಾವುದು ಅಂದ್ರೆ ಭಗವದ್ಗೀತಾ ಅನ್ನುವಂಥದ್ದು. ಆದ್ದರಿಂದ 1ನೇ ಅಧ್ಯಾಯ ಮಹಾರಾಜ್ ಹೇಳಿದರು, 1ನೇ ಅಧ್ಯಾಯ ಯಾರಿಗೆ ತಿಳಿತೋ ಅವ್ರಿಗೆ ಭಗವದ್ಗೀತಾ ತಿಳಿತು. ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರಾಬ್ಲಮ್ಸ್ ಈಸ್ ಹಾಫ್ ದಿ ಆನ್ಸರ್. ಅರ್ಥಾತ್ ಮುಂಚೆ ಸರಿಯಾಗಿ ಅವ್ರ ಪ್ರಶ್ನೆ ಏನಾದ್ರು ತಿಳ್ಕೊಳ್ಳಿ. ಈ ನಮ್ಮ ಮುಂದೆ ಬಂದು ಅನೇಕ ಜನ ತಮ್ಮ ಸಮಸ್ಯೆ ಹೇಳ್ತಾರೆ, ನಾವು ಪುನಃ ಅದನ್ನ ಯಾಕೆ ಕೇಳ್ತೀವಿ ಅಂತಂದ್ರೆ ಅದು ಸಮಸ್ಯೆ ಏನದ ಅನ್ನೋದು ಸರಿಯಾಗಿ ಅರ್ಥ ಆಗದ ಹೊರತು ಅವ್ರಿಗೆ ಏನು ಉತ್ತರ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೆಂಗೋ ಹಂಗೇನದಂದ್ರೆ ಅರ್ಜುನ ಮನಸ್ಸಿನೊಳಗೆ ಆಗ್ತಕ್ಕಂಥ ಒಂದು ಪರಿವರ್ತನೆಯನ್ನು, ಅರ್ಜುನ ಮನಸ್ಸಿನೊಳಗೆ ಆಗ್ತಕ್ಕಂಥ ಒಂದು ವ್ಯತ್ಯಾಸವನ್ನು, ಅವನ ಅಜ್ಞಾನದ ಭೂಮಿಕಾದೊಳಗಿಂದ ಆಗ್ತಕ್ಕಂಥ ಮೋಹದ ಗಾಢಾಂಧಕಾರವನ್ನು ಭಗವಂತ ಏನು ಮಾಡ್ಲಿಕ್ಕಾನೆ ಶಾಂತವಾಗಿ ಕೇಳಲಿಕ್ಕೆ ಅವ್ರು ಸೂಕ್ಷ್ಮವಾಗಿ ಅದನ್ನು ಏನು ಮಾಡ್ಲಿಕ್ಕೆ ಯಾವಾಗಲೂ ನಾವು ಏನು ಮಾಡಬೇಕು ಅಂತಂದ್ರೆ ಯಾರಾದರೂ ಏನಾದರೂ ಹೇಳ್ತಿದ್ರೆ ಮುಂಚೆ ಅದನ್ನೆಲ್ಲ ಸರಿಯಾಗಿ ಕೇಳಬೇಕು. ಆಮೇಲೆ ಅವ್ರು ಅರ್ಥಾತ್ ಏನು ಅಂತಂದ್ರೆ 1 ಸಲ ಬಿಟ್ಟು 2 ಸಲ ನಾವು ಅದನ್ನು ಸರಿಯಾಗಿ ಕೇಳಿ ಆಮೇಲೆ ಅದ್ರ ಮೇಲೆ ಶಾಂತವಾಗಿ ಕೂತ್ಕೊಂಡು ವಿಚಾರ ಮಾಡಬೇಕು. ಆಮೇಲೆ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಮಗೇನು ಅನ್ನಿಸ್ತದನೋ ಅದನ್ನು ನಾವು ಅವ್ರಿಗೆ ಹೇಳಿ ಪ್ರಯತ್ನ ಮಾಡೋದು. ತಾತ್ಪರ್ಯ ಏನು ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತ ಏನು ಮಾಡ್ಲಿಕ್ಕತ್ತಾನೋ, ಅರ್ಜುನ ಏನು ಮಾತಾಡ್ಲಿಕ್ಕತ್ತಾನೋ ತನ್ನ ಪೂರ್ತೇಕನ ತಾನು ತನ್ನೊಳಗೆ ತಾನು ಅರ್ಥಾತ್ ಏನು ಹೇಳಲಿಕ್ಕತ್ತಾನೋ ಅದೆಲ್ಲ ಭಗವಂತ ಸುಮ್ಮನೆ ಕೂತ್ಕೊಂಡು ನಿಂತ್ಕೊಂಡು ಏನು ಮಾಡ್ಲಿಕ್ಕಾನ ಕೇಳಲಿಕ್ಕತ್ತಾನ. ಕೊನೆಗೆ ಅರ್ಜುನನ ಮನಸ್ಥಿತಿ ಎಲ್ಲಿ ತನಕ ಬಂತು ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ತನ್ನ ಕೈಯೊಳಗಿರ್ತಕ್ಕಂಥ ಧನುಷು ಬಾಣಗಳನ್ನು ಸಹಿತ ಕೆಳಗೋಗದ. ಭಗವಂತ ಹೇಳಿದ, ಭಗವಂತ ನಾ ಯುದ್ಧ ಮಾಡಲಿಕ್ಕೇ ಶಕ್ಕಿಲ್ಲ. ಅವ್ನಿಗೇನು ಆಲ್ಕತ್ತಿದೆ ಅನ್ನುವಂಥದ್ದನ್ನು ಹೇಳಿದರೆ ಏನು ಅಂದ್ರೆ ದೃಷ್ಟ್ವೇ ಮಮ ಸ್ವಜನಂ ಕೃಷ್ಣ ಯೂತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಧೀವಂ ಸಂಸತೆ ಹಸ್ತ ತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಅಂತ ತಿಳ್ಕೊಂಡು ತಂದೆಲ್ಲ ಅವಸ್ಥಾ ಹೇಳಿ. ಇವ್ರು ಸ್ವಜನರನ್ನು ನೋಡಿದ ಕೂಡಲೇ ನನ್ನ ಮನಸ್ಸು ಒಮ್ಮೆಲೆ ಏನಾಗ್ಬಿಡ್ತೀವಿ ಅಂದ್ರೆ ಒಂದು ಭಯ ನಿರ್ಮಾಣ ಆಗಿ. ಏನು ಭಯ ನಿರ್ಮಾಣ ಆಯ್ತು ಅಂತಂದ್ರೆ ನಾನು ಯುದ್ಧ ಮಾಡಿದೆ ಅಂದ್ರೆ ಇವರೆಲ್ಲರೂ ಸಾಯ್ತಾರೆ ಅನ್ನುವಂಥದ್ದು ಏನೊಂದು ಭಯ ನಿರ್ಮಾಣ ಆಯಿತು. ಅದರೊಳಗಿಂದ ಒಮ್ಮೆಲೆ ನನ್ನ ಮನಸ್ಸಿನಾಗ ಏನಾಗ್ಬಿಡ್ತೀವಿ ಅಂದ್ರೆ ಭಾವದಲ್ಲಿ ಪರಿವರ್ತನೆ ಆಯಿತು. ಆವಾಗ ನನ್ನ ದೇಹ ಆ ಭಾವದ ಪರಿಣಾಮ ಏನಾಯ್ತು ಅಂದ್ರೆ ನನ್ನ ದೇಹದ ಮೇಲೆ, ನನ್ನ ಮನಸ್ಸಿನ ಮೇಲೆ, ನನ್ನ ವಾಣಿ ಮೇಲೆ ಎಲ್ಲದ್ರ ಮೇಲೂ ಪರಿಣಾಮ ಆಗಿ ಗಾಂಡೀವಂ ಸರೋಸತೆಯ ಹಸ್ತ ತ್ವಚ್ಚೈವ ಪರಿದಹ್ಯತೆ ಕೈಯಾಗಿನ ಗಾಂಡೀವ ಧನುಷ್ ಕೆಳಗೆ ಬೀಳಲಿಕ್ಕತ್ತದ, ಮೈಯೆಲ್ಲ ಭಗ್ 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 ಉರ್ದಂಗೆ ಆಗ್ಲಿಕ್ಕತ್ತದ. ನಚ ಶಕ್ನೋಂ ವ್ಯವಸ್ಥಾತು ಭ್ರಮತೀವ ಚ ಮನಃ ನನಗೆ ಇಲ್ಲಿ ನಿಂದಿರ್ಲಿಕ್ಕೆ ಸಹಿತ ಆಗು. ಒಂದೊಂದ್ಸಲ ಹಂಗೆ ಉದ್ವೇಗ ಆಯ್ತು ಅಂದ್ರೆ ಎಷ್ಟರೇ ಭಯಾನಕ ಉದ್ವೇಗ ಆಗ್ತದೆ ಮನುಷ್ಯನಾಗ ಅಂತಂದ್ರೆ ಅಲ್ಲಿ ಒಂದು ಕ್ಷಣ ನಿಲ್ಲಬೇಕು ಅನ್ಸೋಲ್ಲ. ನಾವು ನೋಡ್ತೀವ್ರೆ ಎಷ್ಟೋ ಜನರು ಏನು ಅಂದ್ರೆ ಕಾಲ ಅಪ್ಪಳಿಸಿರ್ತಾರೆ ಹಂಗೆ ಏನು ಅಂತಂದ್ರೆ ಮನಸ್ಸು ಉದ್ವಿಗ್ನ ಆತು ಅಂದ್ರೆ ಕಾಲು ಅಪ್ಪಳಿಸೋದೇನು, ಬಡಬಡಿಸೋದೇನು, ಕಿವಿ ಇವು ವಾಲಿಗಳು ಕೆಂಪಾಗಿ ಇವು ಇದು ಆಗ್ತದೆ, ತುಟಿ ಪಡ ತುಟಿ ಬಡಿತಿರ್ತಾರೆ, ತ್ವಚ್ಚ ಇವ ಪರಿದಕ್ಷತೆ ಮೈಯೆಲ್ಲ ಉರ್ದಂಗೆ ಆಗ್ತಿರ್ತದೆ. ಹೀಗೆಲ್ಲ ಸ್ವಾಭಾವಿಕವಾಗಿ ಭಾವದ ಪರಿಣಾಮ ಎಷ್ಟು ವಿಚಿತ್ರದ, ಎಷ್ಟು ಗಾಢವಾಗಿ ಆಗ್ತದೆ. ಮನುಷ್ಯನೊಳಗೆ ಕಾಮಭಾವ ಜಾಗೃತ ಆದ ಕೂಡಲೇ ದೇಹದೊಳಗೆ ಎಷ್ಟು ಪ್ರಕಾರವಾಗಿರ್ತಕ್ಕಂಥದ್ದು ಏನಾಗ್ತದೆ ಪರಿಣಾಮ ಕಂಡು ಬರ್ತದೆ. ಕ್ರೋಧ ಮನುಷ್ಯನ ನಿರ್ಮಾಣ ಆದ ಕೂಡಲೇ ನೋಡಬೇಕು ಅವ್ರ ಮುಖದ ಸ್ವರೂಪನ ಬದಲಾಗ್ತದೆ, ಕಣ್ಣು ಕೆಂಪು ಲಾಲಾಗ್ತವೆ, ಕಿವಿ ಪಾಲುಗಳು ಕೆಂಪಾಗ್ತವೆ, ತುಟಿ ಬಡಬಡಿಸ್ಲಿಕ್ಕೆ ಹತ್ತದ, ಕೈಕಾಲೆಲ್ಲ ಒಂದು ನಮೂನಿ ಬೆವತಂಗಾಗಿ ಗದಗದ ರಡಲಿಕ್ಕೆ ಹತ್ತಾರ. ಹೆಂಗೋ ಹಂಗೆ ಪ್ರೇಮದ ಭಾವ ನಿರ್ಮಾಣ ಆದರೂ ಆ ದೇಹದ ಮೇಲೆ ಪರಿಣಾಮ ಆಗೇ ಆಗ್ತದೆ. ಅಸಾಧ್ಯ ಇದ್ರೆ ಭಗವಂತನ ವಿಷಯದಲ್ಲಿ ದಿವ್ಯವಾಗಿರ್ತಕ್ಕಂಥ ಪ್ರೇಮ ಅಂತಕ್ಕಂಥ ನಿರ್ಮಾಣ ಆಗ್ತದೆ. ಅದಕ್ಕೆ ಏನಂತ ಹೇಳಿದ್ರೆ ಅಷ್ಟಸಾತ್ವಿಕ ಭಾವ ಅಂತ ತಿಳ್ಕೊಂಡು
ಅವಾಗ ಏನಾಗ್ತದೆ, ಕಂಠ ಗದ್ಗದಿತ ಆಗ್ತದೆ, ಕಣ್ಣಲ್ಲಿ ಪ್ರೇಮಾಶ್ರು ಹರಿಲಿಕ್ಕತ್ತಾವ, ಮೈಯೆಲ್ಲ ರೋಮಾಂಚನ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ವಾಣಿ ಅನ್ನುವಂಥದ್ದು ಏನಾಗಿಬಿಡ್ತದೆ ಅಂತಂದ್ರೆ ತೊದಲು ನುಡಿ ಬಂದುಬಿಡ್ತದೆ. ಹೃದಯ ಅತ್ಯಂತ ಪ್ರೇಮದಿಂದ ತುಂಬಿಕೊಂಡು ಅಷ್ಟು ಸಾತ್ವಿಕ ಭಾವಗಳು ಹೆಂಗೆ ಬರ್ತಾವನು, ಹಂಗೇನದ ಅಂದ್ರೆ ಪ್ರತಿಯೊಂದು ಮನುಷ್ಯನಾಗ ಆಗಿರ್ತಕ್ಕಂಥ ಪರಿವರ್ತನೆ ಒಂದು ಪರಿಣಾಮ ಅನ್ನುವಂಥ ದೇಹದ ಮೇಲೆ ಹೆಂಗೆ ಆಗ್ತದೋ ಹಂಗೆ ಅರ್ಜುನಿಗೂ ಸಹಿತ ಆಗ್ಲಿಕ್ಕೆ ಅರ್ಜುನಿಗೆ ನಿಂದಿರ್ಲಿಕ್ಕೆ ಆಗವಲ್ಲ. ಅಲ್ಲಿ ಅವನಿಗೆ ಏನು ಮಾಡಬೇಕು ಅನ್ನೋ ತಿಳಿದಂಗಾಗಿ ಅರ್ಜುನ ಏನು ಮಾಡಿದ ಅಂತಂದ್ರೆ ರಥೋಪಸ್ಥ ಉಪಾವಿಶತ. ಕೆಲವರು ಏನು ಬರೀತಾರ ಅಂತ, ಅರ್ಥಾತ್ ಗಣೇಶ್ವರ ಮಹಾರಾಜರು ಏನು ಬರೆದ್ರು ಅಂದ್ರೆ ರಥದಿಂದ ಕೆಳಗೆ ಜಿಗದ ಅಂತ ಬರೆದು. ಕೆಲವರು ಅದಕ್ಕೆ ಏನಂದ್ರು ಅಂದ್ರೆ ಭಗವದ್ಗೀತಾದಲ್ಲಿ ಮೂಲ ಗೀತಾದೊಳಗೆ ಏನದ ಅಂದ್ರೆ ರಥದ ಮೇಲೆ ಕೂತ ಅಂತ ತಿಳ್ಕೊಂಡು ಮೂಲ ಗೀತಾದಲ್ಲದ. ಜ್ಞಾನೇಶ್ವರ ಮಹಾರಾಜರ ಮುಂದೆ ಉಳಿಯೊಳಗೆ ಬರೀತಾರೆ ರಥದಿಂದ ಕೆಳಗೆ ಜಿಗದ ಅಂತ ತಿಳ್ಕೊಂಡು ಬರೀತಾರೆ. ಮತ್ತು ಜ್ಞಾನೇಶ್ವರ ಮಹಾರಾಜರು ಹಿಂಗ್ಯಾಂಗೆ ಬರೆದ್ರು ಅಂತ ತಿಳ್ಕೊಂಡು ಪ್ರಶ್ನೆ. ಆದರೆ ಜ್ಞಾನೇಶ್ವರ ಮಹಾರಾಜರ ಸಂಕಲ್ಪ ಏನದ ಅಂತಂದ್ರೆ ನಾನು ಭಗವದ್ಗೀತಾದೊಳಗಿನ ಒಂದೊಂದು ಪದಕ್ಕೂ ನಾನೇನು ಮಾಡೀನಿ ಅಂದರೆ ಯಥಾರ್ಥವಾಗಿರ್ತಕ್ಕಂಥ ಅರ್ಥವನ್ನು ಬರೆದೀನಿ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಇದನ್ನು ಹಿಂಗೆ ಬರೆದ್ರು ಅಂತ ತಿಳ್ಕೊಂಡು ಕೇಳಿದೆ. ಖರೇಂದ್ರೂ ಏನಾಯ್ತು ಅಂತಂದ್ರೆ ರಥದಿಂದ ಪೂರ್ಣ ಅರ್ಥಾತ್ ಏನು ಅಂತಂದ್ರೆ ನೆಲದ ಮ್ಯಾಲೆ ಬಂದು ನಿಂತ ಅಂತ ತಿಳ್ಕೊಂಡು ಅನ್ನೋಕ್ಕಿಂತಲೂ ಹಿಂದಿನ ಭಾಗದೊಳಗೆ ಜಿಗದ ಅನ್ನುವಂಥದ್ದು. ಅರ್ಥಾತ್ ಏನು ಅಂತಂದ್ರೆ ಖಾಲಿ ಉಡಿ ಟಾಕಲಿ ಇದರ ಅರ್ಥ ಏನು ಅಂತಂದ್ರೆ ಯಾವ ಒಂದು ಎಲ್ಲಿ ನಿಂತ್ಕೊಂಡಿದ್ನೋ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲಿ ನಿಂತ್ಕೊಂಡಿದ್ನೋ ಅಲ್ಲಿಂದ ಏನು ಮಾಡ್ಬೋದು ಅಂದ್ರೆ ರಥದ ಇನ್ನೊಂದು ಭಾಗದೊಳಗೆ ಕೆಳಗೆ ಬಂದು ನಿಂತ್ಕೊಂಡ ಅಂತ ತಿಳ್ಕೊಂಡು ಅರ್ಥ ಮಾಡ್ಬೋದು. ಅಥವಾ ಏನು ಅಂತಂದ್ರೆ ಕೆಳಗೆ ಬಂದ ಅಂತ ತಿಳ್ಕೊಂಡು ಅರ್ಥ ಮಾಡಿದ್ರೆ ಏನು ಅಂಥದ್ದೇನು ಆಲಿಕ್ಕಿಲ್ಲ, ಅಂದ್ರೆ ವ್ಯತ್ಯಾಸ ಆಲಿಕ್ಕಿಲ್ಲ. ಆದರೆ ಆ ರಥದೊಳಗನ ಹಿಂದಿನ ಬಾಜು ಕೆಳಗೆ ಜಿಗಿದು ಧನುಷ್ ಬಾಣಗಳನ್ನೆಲ್ಲ ಒಗೆದು ಸುಮ್ಮನೆ ಏನು ಮಾಡಿದ ತಲೆ ಕೈ ಹೆಚ್ಚಿಕೊಂಡು ಹಿಂದೆ ಏನು ಮಾಡಿದ ಅಂತ ಈಗ ಸೀಟ್ ಮೇಲೆ ಕೂತಾಗ ಜಗಳ ಶುರುವಾತು. ತಲೆ ಚಿಟ್ಟು ಹಿಡಿದು ಕೆಳಗೆ ಕೂತ್ ಬಿಡೋದೇ ನನಗೆ ಆ ಸೀಟಿನ ಕೆಳಗೆ ಹಿಡಿದು ಹೆಂಗೆ ಕೂತು ಖಾಲಿ ಉಡಿತ ಹಾಕಲಿ ಅಂದಂಗೆ ಆಗ್ತದು ಅಂತ ತಿಳ್ಕೊಂಡ್ರೆ ಏನು ಸೀಟಿನ ಕೆಳಗೆ ಕೊಡಿಗೆ ಆ ಬಾಗಿಲ ಹತ್ರ ಹೋಗಿ ಕೂತ್ ಬಿಡ್ತಾರಲ್ಲ ತಲೆ ಕೈ ಹೆಚ್ಚಿಕೊಂಡು. ಬಸ್ನಾಗ ಹಿಡಿದು ಅಂತಂದ್ರೆ ಸಿಟ್ಟಿಗೆ ಹತ್ತು ಆ ಬಾಗಿಲ ಹತ್ರ ಹೆಂಗೆ ತಲೆ ಕೈ ಇಟ್ಕೊಂಡು ಕೂಡ್ತಾರೋ ಹಂಗೆ ಅರ್ಜುನ ಏನು ಮಾಡಿದ ಅಂದ್ರೆ ರಥದ ಹಿಂದಿನ ಬಾಜು ಜಿಗದು ಕೆಳಗೆ ತಲೆ ಅರ್ಥಾತ್ ಏನು ಅಂದ್ರೆ ರಥಕ್ಕೆ ಅರ್ಥಾತ್ ತಲೆ ಕೈ ಹೆಚ್ಚಿಕೊಂಡು ಭಗವಂತ ನಾನು ಯುದ್ಧ ಮಾಡಂಗಿಲ್ಲ ಅನ್ನುವಂಥ ಭಾವವನ್ನೇನು ವ್ಯಕ್ತ ಮಾಡಿದ್ನು ಅದನ್ನು ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಐಸೇ ತಿಯೇ ಅವಸರಿ ಅರ್ಜುನ ಬೋಲಿಲ್ಲ ಸಮರಿ ಸಂಜಯೋ ಮನೆ ಅವಧಾರಿ धृतराष्ट्राते श्रीराम. अर्थात संजय धृतराष्ट्राला म्हणाला ऐक असे त्या वेळी अर्जुन समरांगणावर बोलला. अर्थात ಏನು ಅಂತಂದ್ರೆ ಧೃತರಾಷ್ಟ್ರ ಜಿಜ್ಞಾಸ ಈಗೇನು ಮಾಡಿದ ಅದು ಕೃಷ್ಣ ಏನಂದ, ಅದಕ್ಕೆ ಅರ್ಜುನ ಏನು ಮಾಡಿದ, ಅವ ಹೆಂಗರೆ ಮಾಡಿ ಅರ್ಜುನ ಯುದ್ಧ ಬಿಟ್ಟ ಅನ್ನೋದನ್ನ ಕೇಳಬೇಕಾಗಿತ್ತು. ಅರ್ಥಾತ್ ಅಂದ್ರೆ ಅರ್ಜುನ ಈ ಸಮರಾಂಗಣದೊಳಗಿಂದ ಏನು ಮಾಡಿದ ಅಂದ್ರೆ ಪಲಾಯನ ಮಾಡಿದ ಅನ್ನೋದನ್ನ ಧೃತರಾಷ್ಟ್ರಿಗೆ ಏನು ಕೇಳಬೇಕು ಅನ್ನುವಂಥ ಜಿಜ್ಞಾಸ. ಆದ್ರಿಂದ ಅವನಿಗೇನದ ಅಂತಂದ್ರೆ ಸಂಜೆ ಏನು ಹೆಂಗೆ ಹೇಳಿಕತ್ತಾನಂದ್ರೆ ನೀ ಏನು ತಿಳ್ಕೊಂಡಿಯೋ ಹಂಗೇನಿಲ್ಲ ವಸ್ತುಸ್ಥಿತಿ ಅನ್ನುವಂಥದ್ದು. ನಿನಗೇನು ಇದು ಅನ್ನಿಸ್ಲಿಕ್ಕೆ ಹತ್ತೇನೋ ಅದು ಹಿಂಗಾರು ಚಲೋ ಹಂಗಾರು ಚಲೋ ಅಂತ ತಿಳ್ಕೊಂಡು ಏನು ಅನ್ಲಿಕ್ಕತ್ತೇನೋ ನೀ ಏನು ಹಿಂಗೆ ತಿಳ್ಕೋಬೇಡ. ಅರ್ಜುನ ಏನದ ಅಂದ್ರೆ ಯುದ್ಧ ಮಾಡೋದು ಬಿಟ್ಟು ಕೂಡ್ಲೇನೆ ಕೃಷ್ಣ ಆಗ ನದೀಪ ಅಂತ ತಿಳ್ಕೊಂಡು ರಥ ಬಳ್ಳಿಸ್ಕೊಂಡು ಬರ್ತಾನಂತ ನೀ ಏನು ತಿಳ್ಕೋಬೇಡ. ಮತ್ತು ಏನಾಗ್ತದಂದ್ರೆ ಅವನಿಗೆ ಉಪದೇಶ ಮಾಡ್ತಾನೆ ಮುಂದೆ ಅನ್ನುವಂಥ ಭಾವವನ್ನು ಮನಸ್ಸಿನ ಸೂಕ್ಷ್ಮವಾಗಿ ಇಟ್ಕೊಂಡನ. ಸಂಜೆ ಹೇಳಿಕತ್ತಾನೆ ಏನು ಅಂತಂದ್ರೆ ಅರ್ಜುನ ಏನಾದ ಅಂತಂದ್ರೆ ಈ ಪ್ರಕಾರವಾಗಿ ಹೇಳಿದ. मग अत्यंत उद्वेगला न धरत गहिंवरू आला तेथ उडी घातली खाला रथवनिया श्रीला. मग अर्जुन अत्यंत खिन्न झाला व त्याला अनिवार्य गहिवर आला. मग त्याने रथावरून खाली उडी घातली. न्यायालयीन श्लोकದಾಗ संजय म्हणाला रणामध्ये याप्रमाणे बोलून शोकाने ज्याचे चित्त व्यापले आहे असा अर्जुन धनुष्यबाण टाकून रथाच्या मागच्या भागाजवळ बसला. ಹಿಂದಿನ ಬಾಜು ಕೂತ್ಕೊಂಡ ಅಂತ ತಿಳ್ಕೊಂಡದ. ರಥ ಖಾಲಿ ಉಡಿ ಟಾಕೂನ್ ರಥಾच्या ಮಾಗच्या ಬಾಜೂಲ ಮುಖ್ಯವಾಗಿರ್ತಕ್ಕಂಥದ್ದೇನೋ ಒಂದು ರಥದ ಒಂದು ಪೀಠಿತ್ತು ಆಸನಿತ್ತು ಅದರಿಂದ ಏನು ಮಾಡಿದ ಅಂದ್ರೆ ಕೆಳಗೆ ಜಿಗಿದು ಕೂತ್ಕೊಂಡ ಅನ್ನುವಂಥದ್ದು ಮುಖ್ಯ. ಅತ್ಯಂತ ಖಿನ್ನನಾಗಿರ್ತಕ್ಕಂಥವನಾಗಿ ಅವನಿಗೇನಾಯ್ತು ಅಂದ್ರೆ ಒಮ್ಮೆಲೆ ಉಸ್ ಅಂತ ತಿಳ್ಕೊಂಡು ಇದನ್ನು ಮಾಡ್ಲಿಕ್ಕೆ ಹತ್ತಾನ. ಅರ್ಥಾತ್ ತೇಗ್ದಂಗೆ ಮಾಡ್ಲಿಕ್ಕೆ ಹತ್ತು ಗಾಬರಿ ಆಗಿರ್ತಕ್ಕಂಥವನಾಗಿ ಅವನು ಒಮ್ಮೆಲೆ ಏನು ಮಾಡಿದ ಅಂದ್ರೆ ತನ್ನ ಗಾಂಡೀವ ಧನುಸ್ಸನ್ನು ಕೆಳಗೆ ಒಗೆದು ಆ ರಥದ ಮೇಲೆ ಹಿಂದಿನ ಬಾಜು ಏನು ಮಾಡಿದ ಅಂದ್ರೆ ಕೂತ್ಕೊಂಡ. ಜೈಸಾ ರಾಜಕುಮಾರು ಪದಚ್ಯುತು ಸರ್ವಥಾ ಹೋಯ उपहतु का रवी राहुग्रस्तु प्रभाहीनो श्रीराम. ज्याप्रमाणे अधिकारावरून दूर झालेला राजपुत्र सर्व प्रकाराने निस्तेज होतो किंवा जसा राहूने ग्रासलेला सूर्य तेज रहित होतो. अर्थात ಏನು ಅಂತಂದ್ರೆ ರಾಜಪುತ್ರ ಅಂತಕ್ಕಂಥ ಜನ್ಮತಃ ಅರ್ಥಾತ್ ಏನು ಅಂದ್ರೆ ರಾಜ ವಂಶದ ರಕ್ತ ಇರ್ತಕ್ಕಂಥವ ಜನ್ಮತಃ ರಾಜವಂಶದ ರಕ್ತ ಇರ್ತಕ್ಕಂಥವ
ಮತ್ತು ಜನ್ಮತಃ ಏನು ಅಂತಂದ್ರೆ ಆ ಐಶ್ವರ್ಯಕ್ಕೆ ಅಧಿಕಾರಿಯಾಗಿರ್ತಕ್ಕಂಥ ಒಂದು ವೇಳೆ ಪದಚ್ಯುತ ಆದ ಅಂತಂದ್ರೆ ಹೆಂಗೆ ನಿಸ್ತೇಜ ಆಗಿಬಿಡ್ತಾನೋ, ಕಲಾಹೀನ ಆಗಿಬಿಡ್ತಾನೋ. ಅರ್ಥಾತ್ ಏನು ಅಂತಂದ್ರೆ ನಾನಾಸಾಹೇಬ್ ಪೇಶ್ವೆ ನೈಮಿಷಾರಣ್ಯದೊಳ ಮಹಾರಾಜನ ಭೇಟಿಯಾದಾಗ ಎಷ್ಟರೇ ಖಿನ್ನ, ಎಷ್ಟರೇ ಉದ್ವಿಗ್ನ, ಅಶಾಂತ ಆಗಿದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ಮಹಾರಾಜರು ಅನೇಕ ಪ್ರಕಾರದ ಉಪದೇಶ ಮಾಡಿದ್ರೊಳಗೆ ಏನಾಯ್ತು ಅಂದ್ರೆ ಸಮಾಧಾನ ಆಯ್ತು. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ರಾಜ ರಾಜ್ಯ ಕಳ್ಕೊಂಡ ಅಂದ್ರೆ ರಾಜಪುತ್ರ ಯುವರಾಜ ಆಗ್ಬೇಕಾಗಿರ್ತಕ್ಕಂಥ ರಾಜಪುತ್ರ ಪದಚ್ಯುತ ಆದ ಅಂತಂದ್ರೆ ಹೆಂಗೆ ನಿಸ್ತೇಜ ಆಗ್ತಾನೋ ಹಂಗೆ ಅವನ ಮನಸ್ಸು, ಅವನ ಮುಖ ಎಲ್ಲ ಏನಾಗ್ಬಿಟ್ಟಂದ್ರೆ ಅತ್ಯಂತ ನಿಸ್ತೇಜ ಆಗಿಬಿಟ್ರು. ಮುಖದ ಮೇಲೆ ಏನಿಲ್ಲ ಅಂದ್ರೆ ಕಳೆನೇ ಇಲ್ಲ. ಅಗ್ದಿ ರ್ಯಾಂಕಿನಾಗ ಬರೋ ಹುಡುಗ ನಪಾಸ್ ಆಗಿಬಿಟ್ಟ ಅಂದ್ರೆ ಹೆಂಗೆ ಮುಖ ಒಂದು ನಮೂನಿ ನೋಡ್ಬೇಕು. ಇವ್ರಲ್ಲಿ ಹಾಕೋತ ಹುಡುಗರು ನಮ್ಗೆ ಅಷ್ಟೇ ನೆನೆಸ್ತು, ಏನು ದೊಡ್ಡ ಇದು ಆಯ್ತು. ನಾವು ರ್ಯಾಂಕಿನಾಗ ಬರೋ ಅವ್ನ ಹುಡುಗಿ ಹಾಕ್ಕೊಂಡಿದ್ಲ, ಅವ್ನ ಹುಡುಗಿ ಎಲ್ಲೋ ಒಂದು ಕಡೆಗೆ ಧಾರವಾಡದಾಗ ಫೇಲ್ ಆದ ಕೂಡಲೇ ಊರ್ಲಿ ಹಾಕ್ಕೊಂಡ್ಬಿಟ್ಟು ಏನು ಮಾಡಿದಂಗೆ ಅಜ್ಞಾನ ಇದೆ. ಯಾಕೆ ಏನು ಅಂತಂದ್ರೆ ಆಗ್ತದೆ ಅವ್ನ ಜೀವನದೊಳಗೆ ಎಲ್ಲ ಕಡೆಗೂ ಯಶಾನ ಆಗಬೇಕು ಅನ್ನೋ ಆಗ್ರಹ ಯಾಕಿರಬೇಕು. ಆನಂದ ಸಾಧನದೊಳಗೆ ಬಾಬಾ ಅವ್ರು ಬರ್ದಾರಲ್ಲ, ಜೀವನದೊಳಗೆ ಇತ್ಲಾಗಿನ ಬಾಜುಗೂ ಅನುಭವ ಇರಬೇಕು. ಜೀವನದೊಳಗೆ ಒಂದ್ಸಲ ಬಹಳ ದೊಡ್ಡ ಹಾನಿ ಅನುಭವಿಸ್ಲಿಕ್ಕೆ ಬರಬೇಕು. ಜೀವನದೊಳಗೆ ಒಂದ್ಸಲ ಇಂಥದ್ದೊಂದು ಜಡ್ ಆಗ್ಬೇಕಲ್ಲ, ಮೃತ್ಯುವಿನ ಹತ್ರ ಹೋಗಿ ತಿರುಗಿ ಬಂದಿರತಕ್ಕಂಥದ್ದು ಅನುಭವ. ಸಾಕ್ಷಾತ್ ಉಳಿದಿವ್ರಿ ನಾವು ಅನ್ನುವಂಥದ್ದು ಸಹಿತ ಏನು ಅಂದರೆ ಜೀವನದಾಗ ಅನುಭವ ಬರಬೇಕು. ಸಮಾಜದೊಳಗೆ ಒಂದೊಂದು ಸಲ ಅತಿಶಯದಿಂದ ಆಗಬೇಕು. ಸಮಾಜದೊಳಗೆ ನಾವು ಅತಿಶಯದಿಂದ ಅನುಭವಿಸುವಂಥ ಪರಿಸ್ಥಿತಿನೂ ಬರಬೇಕು. ದುಡ್ಡಿನ ಹಾನಿ ಆಗಬೇಕು, ಶಾರೀರಿಕ ಪೀಡಾ ಅನುಭವಿಸ್ಬೇಕಾಗಿ ಬರಬೇಕು. ಗದ್ದಲದೊಳಗೆ ಧಕ್ಕ ಮುಕ್ಕಿ ಒಳಗೆ ಏನು ಅಂತಂದ್ರೆ ಪೆಟ್ಟು ತಿನ್ನುವಂತ ಮುದ್ದ ಮಾಡ್ಕೊಳ್ಕೋ ಗದ್ದು ಸುಳ ಒಳಗೆ ಹೊಕ್ಕು ಈ ಬಡಿಸ್ಕೊಂಡು ಬರೋದು ಏನು ಇದು ಅಲ್ಲ. ಆದ್ರೆ ಸಹಜವಾಗಿ ಅಂಥ ಭಾವ ಅಂದ್ರೆ ಸ್ವಜನರಿಂದ ತಿರಸ್ಕೃತ ಆಗಬೇಕು. ಜೀವನದೊಳಗೆ ಖರೆ ಅಂದ್ರೆ ಇವು ಸಹಿತ ಭಗವಂತನ ಕೃಪಾನ, ಇವು ಭಗವಂತನ ಕೃಪೆಯಿಂದನೇ ಇವು ಸಹಿತ ಅನುಭವ ಬರ್ತಾವೆ. ನೆಗೆಟಿವ್ ಇವು ಏನವನು ಅವು ಸಹಿತ ಏನು ಅಂದ್ರೆ ಸ್ವಜನರು ಅತ್ಯಂತ ಒಂದೊಂದು ಸಲ ಏನು ಮಾಡ್ತು ತಿರಸ್ಕಾರ ಮಾಡುವಂಥದ್ದು. ಪ್ರಿಯ ಜನರು ವಿಯೋಗ, ಅತ್ಯಂತ ಪ್ರಿಯ ಜನರದು ವಿಯೋಗದ್ದು ಸಹಿತ ಅಂತೂ ಪ್ರಿಯ ಜನರು ಮುಗಿಸ್ಬೇಕು ಅಂತ ತಿಳ್ಕೊಂಡಲ್ಲ, ಪ್ರಿಯ ಜನರು ಸಹಜವಾಗಿ ವಿಯೋಗ ಆಗೋದನ್ನು ಸಹನ ಮಾಡ್ಲಿಕ್ಕೆ ಬರಬೇಕು. ಮನ್ಯಾಗ ಸಹಿತ ಮಕ್ಕಳು ಮರಿ ಹೆಂಡ್ರು ಸಹಿತ ತಿರಸ್ಕಾರ ಮಾಡೋದು ಅವಾಗ ಸಹಿತ ಅನುಭೂತಿ ಆಗ್ತದೆ. ಏನಪ್ಪ ಅಂದ್ರೆ ಏನದು ಜೀವನ ಅಂದ್ರೆ ಏನದ ಅನ್ನೋದು ಅರ್ಥ, ಜೀವನ ಏನದ ಅನ್ನೋದು ಅರ್ಥ ಆಗಬೇಕಾದ್ರೆ ಇವೆಲ್ಲ ಆಗಬೇಕು. ಅರ್ಥಾತ್ ಏನು ಅಂದ್ರೆ ನಾವು ಖರೇಂದ್ರ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ನೋಡ್ತೀವಿ ನಿತ್ಯ ಜೀವನ ಎಷ್ಟು ದುಃಖಮಯದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ, ಆದರೂ ಸಹಿತ ನಮಗೆ ಏನಾಗ ಅಂದ್ರೆ ಜೀವನ ಅನ್ನೋದು ಅರ್ಥ ಆಗೋದಿಲ್ಲ. ಆದ್ದರಿಂದ ಇಂಥವೆಲ್ಲ ಏನು ಅಂದ್ರೆ ಆಘಾತಗಳು ಆಗಬೇಕು. ಆದ್ದರಿಂದ ತುಕಾಮಾಯಿಗಳು ಹೇಳಿದ್ರಲ್ಲ, ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಮ್ಮ ಸುತ್ತಲಿನ ಸಮಾಜದಿಂದ ಆಗ್ತಕ್ಕಂಥ ಆಘಾತಗಳನ್ನು ಶಾಂತವಾಗಿ ಸಹನೆ ಮಾಡಿಕೊಂಡು ಪುನಃ ಅಂತಃಕರಣದಲ್ಲಿ ಭಗವಂತನ ಅಖಂಡ ಅನುಸಂಧಾನವನ್ನು ಇಟ್ಕೊಂಡು ಹೋಗೋದಕ್ಕೆ ಏನಂತಾರಂದ್ರೆ ಅಧ್ಯಾತ್ಮ ಅಂತಾರೆ. ಹೆಂಗೋ ಹಂಗೆ ಏನದ ಅಂದ್ರೆ ಜೀವನದಲ್ಲಿ ಇವೆಲ್ಲ ಏನು ಅಂತಂದ್ರೆ ಇವು ಸಹಿತ ನಮ್ಮ ಜೀವನದಲ್ಲಿ ಒದಗಿ ಬಂದು ಅಂದ್ರೆ ಜೀವನದ ಇನ್ನೊಂದು ಬಾಜು ಹೆಂಗದಪ್ಪ ಅನ್ನೋದು ಅರ್ಥ ಆಗ್ತದೆ. ಹೆಂಗೋ ಹಂಗೆ ಏನಾಗ್ಬಿಟ್ಟು ಅಂತ ತಿಳ್ಕೊಂಡು ಕೇಳಿದ್ರೆ ರಾಜಕುಮಾರ್ ರಾಜ್ಯ ಇದನ್ನೇ ಹೇಳಬೇಕು ಅಂತಂದ್ರೆ ಇವತ್ತೇನು ಅಂದ್ರೆ ಅರ್ಥಾತ್ ವ್ಯಾವಹಾರಿಕವಾಗಿ, ಲೌಕಿಕವಾಗಿ, ಪ್ರಾಪಂಚಿಕವಾಗಿ ನಾವು ಯಾವ ಒಂದು ಭಾವದಲ್ಲಿ ಇದ್ದೀವೋ ಆ ಭಾವಗಳದ್ದು ಸಂಪೂರ್ಣವಾಗಿರ್ತಕ್ಕಂಥ ಉದ್ಧ್ವಸ್ತ ಆಗಿರುವಂಥ ಭಾವಗಳು ಪರಮಾರ್ಥ ನಿರ್ಮಾಣ ಆಗ್ಲಿಕ್ಕೆ ಶಕ್ಯಿಲ್ಲ ಅಂತ. ಅದನ್ನ ಹೇಳಿಲ್ಲ ಮೊನ್ನೆ ಏನು ಅಂತಂದ್ರೆ ಡಿಸ್ಆರ್ಗನೈಸೇಷನ್ ಆಗಲಿ ಹೊರತು ಆರ್ಗನೈಸೇಷನ್ ಆಗ್ಲಿಕ್ಕೆ ಶಕ್ಯಿಲ್ಲ. ಇವತ್ತೇನದನ್ನು ಅದೆಲ್ಲ ಯಾವ ಒಂದು ನಾವು ಮಹತ್ವಾಕಾಂಕ್ಷೆ ಇಟ್ಕೊಂಡಿವೋ, ಕಲ್ಪನಾದೊಳಗೆ ಬಾಳ್ಲಿಕ್ಕೆ ಹತ್ತೀವೋ, ಕಾಲ್ಪನಿಕವಾಗಿರ್ತಕ್ಕಂಥ ಜಗತ್ತಿನ ಒಂದು ಯಾವ ಭೂಮಿಕಾದೊಳಗೆ ಇದ್ದೀವೋ ಅದೇನಾಗಬೇಕು ಅಂದ್ರೆ ಸಂಪೂರ್ಣ ಉದ್ಧ್ವಸ್ತ ಆಗೋದು ಹೊರತು ಪರಮಾರ್ಥ ಏನಾಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ನಿರ್ಮಾಣ ಆಗ್ಲಿಕ್ಕೆ ಶಕ್ಕಿಲ್ಲ ಅಂತ ತಿಳ್ಕೊಂಡು ಹೇಳ್ದ. ತಾತ್ಪರ್ಯ ಏನು ಅಂತಂದ್ರೆ ಜೀವನದ ಆಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆ ಆಗಿ ಹಳಿ ಮನೆಯಾಗಿದ್ದೀವಿ, ಅದ್ರ ಬುನಾದಿ ಸಹಿತ ಹೆಂಗದನೋ ಏನೋ ಗೊತ್ತಿಲ್ಲ ಅಂತಿದ್ದಾಗ ನೀವು ಹೊಸ ಒಂದು 4-5 ಅಂತಸ್ತಿನ ಫ್ಲ್ಯಾಟ್ ಕಟ್ಟಿಸ್ಬೇಕು ಅಂದ್ರೆ ಬುನಾದಿ ಸಹಿತ ನಾವು ಹೆಂಗೆ ತೆಗೆದು ಹೊಸ ಬುನಾದಿ ಹಾಕಬೇಕಾಗಿ ಬರ್ತದನು. ಹಂಗೆ ಪ್ರಾಪಂಚಿಕ ಭಾವದಲ್ಲಿ ಬಾಳ್ತಕ್ಕಂಥ ನಮಗೆ ಪರಮಾರ್ಥದ ಒಂದು ಜೀವನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಮುಂಚೆ ಅದನ್ನು ನಾವು ಏನು ಮಾಡ್ಲಿಕ್ಕೆ ತಯಾರಾಗಬೇಕು ಅಂತಂದ್ರೆ ಆಮೂಲಾಗ್ರವಾಗಿ ಅದನ್ನು ಪರಿವರ್ತನೆ ಮಾಡುವಂಥ ತಯಾರಿ ಇಟ್ಕೋಬೇಕು. ಆದ್ದರಿಂದ ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನಂದ ಖರೆ ಅಂದ್ರು ಯಾವ ಅವಸ್ಥೆಗೆ ಬಂದ ಅಂದ್ರೆ ಶೂನ್ಯ ಆಗ್ಯಾನ ನೋಡಿ. ಅರ್ಜುನ ಏನಾಗ್ಯ ಅಂದ್ರೆ ಎಂಥ ಪರಾಕ್ರಮಿ, ಎಂಥ ತೇಜಸ್ವಿ, ಎಂಥ ಮನುಷ್ಯ, ಎಷ್ಟರೇ ದೈನ್ಯಪಣ ಬಂದದ ಅಂದ್ರೆ ಛೇ ಅತ್ಯಂತ ಶೂನ್ಯ ಅವಸ್ಥೆ ಬಂದ. ಏನೇನು ಇಲ್ಲರಪ್ಪ ನಾನು ಅನ್ನುವಷ್ಟು ಪರಿಸ್ಥಿತಿ ಭಗವಂತ ಖರೆ ಅಂದ್ರು ನಾನು ಏನಾಗಿನಿ ಅಂದ್ರೆ ಶೂನ್ಯ ಆಗೀನಿ.
ನಾನು ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ. 2ನೇ ಅಧ್ಯಾಯದೊಳಗೆ ಹೇಳ್ತಾನೆ ಏನು ಅಂತಂದ್ರೆ, ನಾನು ನಿನಗೆ ಶರಣ ಬಂದೇನಪ್ಪ, ನನಗೇನಾಗವಲ್ತು ಅಂದ್ರೆ ಏನೇನು ತಿಳಿವಲ್ತು, ಏನು ಮಾಡಬೇಕು ಅನ್ನುವಂತ ತಿಳಿವಲ್ತು, ಹೆಂಗೋ ಹಂಗೆ ಇರೋದು ಅಂತಂದ್ರೆ ನಮ್ಮ ಎಲ್ಲ ದೊಡ್ಡ ಸ್ಥಿತಿ, ನಮ್ಮ ಅಭಿಮಾನ, ನಮ್ಮ ಅಂತಸ್ತು ಒಂದು ಸಲ ಎಲ್ಲ ಏನಾಗಬೇಕು ಅಂದ್ರೆ ಉದ್ಧ್ವಸ್ತ ಆಗದು ಹೊರತು ಪರಮಾರ್ಥ ಶುರು ಆಗಲಿಕ್ಕೆ ಶಕ್ಯ ಆಗೋದಿಲ್ಲ. ಪರಮಾರ್ಥದೊಳಗೆ ಏನಾಗಬೇಕು ಅಂದ್ರೆ ಶೂನ್ಯ ಆಗಬೇಕು, ಶೂನ್ಯ ಆಗದ ಹೊರತು ಪರಮಾರ್ಥ ಇಲ್ಲ. ಆದ್ರಿಂದ ನಮ್ಮನ್ನು ನಾವು ಯಾವ ಭಾವದೊಳಗೆ ತಿಳ್ಕೊಳ್ಳಿಕ್ಕೆ ಬರಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ, ಪ್ರಪಂಚದ ವಿಶ್ವ ದೃಷ್ಟಿಯಿಂದ ನಮ್ಮ ಅಸ್ತಿತ್ವ ಏನದ, ಅರ್ಥಾತ್ ಈ ಜಗತ್ತಿನೊಳಗೆ ನಮ್ಮ ಅಸ್ತಿತ್ವ ಏನದ ಅನ್ನೋದು ಯಾರಿಗೆ ಅರ್ಥ ಆತೋ ಅವನು ಸತ್ಪುರುಷ ಆದ ಅಂತ. ನಮ್ಮನ್ನು ನಾವು ಏನು ತಿಳ್ಕೊಂಡಿರ್ತೀವಿ ಅಂದ್ರೆ, ನಮ್ಮ ಮನ್ಯಾಗ ನಾವು ಏನು ಅನ್ನೋದನ್ನು ತಿಳ್ಕೊಂಡಿರ್ಬೋದು ಭಾಳ, ಆದ್ರೆ ಆಫೀಸ್ನಾಗ ನಾವು ಏನಿದ್ದೀವಿ ಅಂತ ಅನ್ನೋದನ್ನು ತಿಳ್ಕೊಂಡಿರ್ಬೋದು. ಆದರೆ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಮಾಜದೊಳಗೂ ಸಹಿತ ನಾವೇ ಎಲ್ಲ ನಿಂತು ಮಾಡ್ತೀವಿ ಅಂತಿರ್ತಾರೆ. ಅರ್ಥಾತ್ ಏನಂದ್ರೆ ಸಮಾಜದೊಳಗೂ ನಮ್ದು ಏನಾದರೂ ಒಂದು ವ್ಯಕ್ತಿತ್ವದ ಅಂತ ಅನ್ನಿಸ್ತದೆ, ಆಫೀಸ್ನಾಗ ನಮ್ದು ವ್ಯಕ್ತಿತ್ವದ ಅನ್ನಿಸ್ತದೆ, ಮನ್ಯಾಗ ನಮ್ಮ ವ್ಯಕ್ತಿತ್ವದ ಅಂತ ತಿಳ್ಕೊಂಡು ಅನ್ನಿಸ್ತದೆ. ಆದ್ರೆ ನಾವು ಪ್ರಪಂಚದ ದೃಷ್ಟಿಯೊಳಗೆ ವಿಚಾರ ಮಾಡಿ ನೋಡಿದ್ರೆ ನಾವು ಎಷ್ಟು ಕಹ ಪದಾರ್ಥ ಇದ್ದೀವಿ. ಇಡೀ ವಿಶ್ವದ ಪ್ರಪಂಚದ ದೃಷ್ಟಿಯೊಳಗೆ ವಿಚಾರ ಮಾಡಿ ನಿನ್ನ ನಾವು ಆಕಾಶ ಕಡೆ ನೋಡಿದ್ರೆ ನಿನ್ನೆ ನೋಡ್ರಿ ಎಷ್ಟು ಸ್ವಚ್ಛ ಇವು ಎಲ್ಲ ನಕ್ಷತ್ರಗಳೆಲ್ಲ ಸ್ವಚ್ಛ ತೋರ್ತಿದ್ದು ಆಶ್ಚರ್ಯ ಅನ್ನಿಸ್ತು. ಎಲ್ಲ ಅವಾಢವ್ಯವಾಗಿರ್ತಕ್ಕಂಥ ವಿಶ್ವದೊಳಗೆ ನಮ್ಮ ಅಸ್ತಿತ್ವ ಎಷ್ಟದ ಅಂತ ತಿಳ್ಕೊಂಡು ವಿಚಾರ ಮಾಡಿ ನೋಡಿದ್ರೆ ಒಂದು ಧೂಳದ ಕಣದಷ್ಟು ಸಹಿತಿಲ್ಲ. ಆದ್ರೆ ಎಷ್ಟರ ನಾವು ಅಭಿಮಾನ ಪಡ್ಕೋತೀವಿ, ನಾವು ಹಂಗಿದ್ದೀವಿ, ನಾವು ಹಿಂಗಿದ್ದೀವಿ, ನಮ್ದು ಅಷ್ಟ ಐಶ್ವರ್ಯದ ಇಷ್ಟ ಐಶ್ವರ್ಯದ ಅನ್ನುವಂಥದ್ದು ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಜಗತ್ತಿನಲ್ಲೇ ಇಂಥ ಒಂದು ಅದ್ವಿತೀಯವಾಗಿರ್ತಕ್ಕಂಥ ತತ್ವಜ್ಞಾನ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೊಂದು ಭೂಮಿಕಾನು ಅಷ್ಟ ಪ್ರಶಸ್ತ ಬೇಕಾಗ್ತದೆ. ಅರ್ಜುನ ಎಂಥ ಅವಸ್ಥಾಗೆ ಬಂದಾನ ಅಂತಂದ್ರೆ ಶೂನ್ಯ ಆಗಿಬಿಟ್ಟ. ಅರ್ಥಾತ್ ತನ್ನೆಲ್ಲ ಲೌಕಿಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕಳ್ಕೊಂಡು ಮೋಹಗ್ರಸ್ತನಾಗಿರ್ತಕ್ಕಂಥವನಾಗಿ ತನ್ನನ್ನು ತಾನೀಗ ಏನಂತ ತಿಳ್ಕೊಳ್ಕತ್ತಾನಂದ್ರೆ, ನಾನು ಎಲ್ಲ ದೃಷ್ಟಿಯಿಂದಲೂ ನಾಲಾಯಕಿರ್ತೀನಿ ಅಂತ ತಿಳ್ಕೊಂಡಾಗನ ಲಾಯಕ್ ಆಗ್ಲಿಕ್ಕೆ ಶುರು ಆಗ್ತೀವಿ. ನಮಗೇನು ಅನ್ಸುತ್ತೆ, ನಾವೆಲ್ಲ ದೃಷ್ಟಿಯಿಂದಲೂ ನಮಗೆ ಖರೆ ಅಂದ್ರೂ ನಮ್ಮ ಲೌಕಿಕ ಜ್ಞಾನನ ನಮ್ಮ ಪರಮಾರ್ಥ ಜ್ಞಾನಕ್ಕೆ ಬಾಧಕ ಆಗ್ತದೆ. ನಮಗೆ ಅದರಾಗೂ ತಿಳಿತದೆ, ಇದರಾಗೂ ತಿಳಿತದೆ. ಆದ್ದರಿಂದ ಒಂದು ಕಡೆಗೆ ಶಿಕ್ಷಣದ ವಿಷಯದಲ್ಲಿ ಏನಂತಾರಂದ್ರೆ, ಖರೆ ಅಂದ್ರೂ ಇವತ್ತಿನ ಶಿಕ್ಷಣ ಮನುಷ್ಯನನ್ನು ಏನು ಮಾಡ್ಲಿಕ್ಕೆ ಅಂದ್ರೆ ಸ್ವಾರ್ಥಿ ಮಾಡ್ಲಿಕ್ಕೆ ಮತ್ತು ದುರಭಿಮಾನಿ ಮಾಡ್ಲಿಕ್ಕೆ. ನಾವೇನು ಚೂಡ್ಚಾರ್ ಕಲ್ತಿರ್ತೀವೋ ಇಲ್ಲೋ ಯಾರಿಗೂ ಗೊತ್ತು. ಎಷ್ಟರೇ ಅಭಿಮಾನ ಮತ್ತು ಎಷ್ಟರೇ ಸ್ವಾರ್ಥ ಬೆಳಿಲಿಕ್ಕತ್ತಿದೆ ಇವತ್ತಿನ ಶಿಕ್ಷಣದೊಳಗಿಂದ ಅಂತಂದ್ರೆ ಅದನ್ನ ಘಾತಕ ಆಗ್ಲಿಕ್ಕೆ ಇಟ್ಕೊಳ್ತಾರೆ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಅದರಿಂದ ಯಾವ ರೀತಿಯಾಗಿ ಸೂರ್ಯ ತೇಜಹೀನ ಆಗ್ತಾನೋ, ಖರೇಂದು ನೋಡ್ರಿ ಎಂತೆಂಥ ಮ್ಯಾಲಿನ ಇರ್ತಕ್ಕಂಥ ರಾಷ್ಟ್ರಪತಿಗಳ ಅಲ್ಲ ಪ್ರಧಾನಮಂತ್ರಿಗಳಂಥವ್ರು ಸಹಿತ ಜೈಲಿಗೆ ಹೋಗು ಪಾಳಿ ಬಂದಾಗ ಅವ್ರು ನೋಡ್ಬೇಕು ಮಾರಿ ಹೆಂಗಾಗಿರ್ತವೆ. ಪ್ರಧಾನಮಂತ್ರಿ ಅಂಥವು ಆದವ್ರನ್ನ ಜೈಲಿನಾಗ ಇಟ್ಟಾಗ ಬದುಕುದ್ರೊಳಗೆ ಏನೇನು ಅವ್ರಿಗೆ ಏನು ಉಳಿದಂಗಿಲ್ಲ. ಖರೇಂದ್ರು ಅವು ಅಂಥ ಪರಿಸ್ಥಿತಿಯಿಂದ ವಿಷ ಹಾಕಿಕೊಂಡು ಸಾಯು ಚಲೋ ಅನ್ಸೋಷ್ಟು ಮಟ್ಟಿಗೆ ಅವ್ರಿಗೆ ಅನಿಸ್ ಹೋಗ್ತದೆ ಒಳಗೆ. ಹಿಂಗಿರೋಕ್ಕಿಂತ ಅಂಥವು ಎಷ್ಟು ಪ್ರಸಂಗಗಳು ನಾವು ನೋಡ್ತೀವಿ. ಹಂಗಿರೋಕ್ಕಿಂತ ಸಾಯು ಚಲೋ ರೀ ಅಂತ ಅನಿಸುವಂಥ ಪರಿಸ್ಥಿತಿ ಹೆಂಗೆ ಬರ್ತದನು ಹಂಗೆ ಅದಕ್ಕೂ ಬಂದು. ಅರ್ಥಾತ್ ಏನು ಅವನ ಕಲ್ಪನಾ ಅವನೊಂದು ಏನು ಕಲ್ಪನಾ ಅಂದ್ರೆ ಇವನ್ನೆಲ್ಲ ಸಂಹಾರ ಮಾಡಿ ಅರ್ಥಾತ್ ಆಮೇಲೆ ನಾವು ಬದುಕುದ್ರಾಗ ಏನು ಅರ್ಥ ಇಲ್ಲ. ಆದ್ದರಿಂದ ಇವ್ರನ್ನ ಕೊಲ್ಲದನ ನಾವೇ ಸುಮ್ಮನೆ ಸಾಯು ಚಲೋ ಅನ್ನುವಂಥದ್ದು ಒಂದು ಸಮಸ್ಯೆ ಯಾವ ಭಾವದ ನಿರ್ಮಾಣ ಆಗ್ತದೋ ಹೇಳಲಿಕ್ಕೆ ಬರೋಂಗಿಲ್ಲ. ಸಮಸ್ಯೆ ಯಾವ ಭಾವದ ನಿರ್ಮಾಣ ಆಗ್ತದೋ ಹೇಳಲಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ಜೀವನದೊಳಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಒಂದು ಘಟಕ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಸ್ವಜನ ಭಾವ. ಎಲ್ಲ ಜೀವನದೊಳಗೆ ಮುಖ್ಯವಾಗಿರ್ತಕ್ಕಂಥ ಘಟಕ ಏನು ಅಂದ್ರೆ ಸ್ವಜನ ಭಾವ. ವಸ್ತುಗಳ ಸಮಸ್ಯೆ ಕಾರಣ ಆಗೋದಿಲ್ಲ, ವ್ಯಕ್ತಿಗಳ ಸಮಸ್ಯೆ ಕಾರಣ ಅಂತ. ನಾವು ವ್ಯಕ್ತಿಗಳನ್ನು ಕುರಿತು ಎಷ್ಟು ಚಿಂತನೆ ಮಾಡ್ತೀವೋ ಅಷ್ಟು ವಸ್ತುಗಳನ್ನು ಕುರಿತು ನಾವು ಮಾಡೋದಿಲ್ಲ. ಅದರೊಳಗೂ ಸಹಿತ ಸ್ವಜನರನ್ನು ಕುರಿತು ಎಷ್ಟು ಚಿಂತನೆ ಮಾಡ್ತೀವೋ ಅಷ್ಟೇನಾಗೋದು ಅಂದ್ರೆ ಪರಜನರನ್ನು ಕುರಿತು ನಾವು ಚಿಂತನೆ ಮಾಡೋದಿಲ್ಲ. ನಮ್ಮ ಎಲ್ಲ ವಿಚಾರಕ್ಕೆ, ಚಿಂತನೆಗೆ, ಕಾಳಜಿಗೆ ಅರ್ಥಾತ್ ಎಲ್ಲ ವಿಷಯ ಆಗ್ತಕ್ಕಂಥವ್ರು ಯಾರು ಅಂದ್ರೆ ಸ್ವಜನರು. ಆ ಸ್ವಜನ ಭಾವ ಅನ್ನುವಂಥದ್ದು ಯಾವ ಭಾವದೊಳಗೆ ಬರ್ತದೋ ಹೇಳಿಕ್ಕೆ ಬರೋಂಗಿಲ್ಲ. ಸ್ವಜನ ಭಾವ ಅನ್ನುವಂಥದ್ದು ಹಿಂಗೂ ಬರ್ಲಿಕ್ಕೆ ಶಕ್ಯದಲ್ಲ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಏನು ಅಂದ್ರೆ ತಮ್ಮ ಪ್ರಾರಬ್ಧ ಅನುಭವಿಸುವಾಗ ನಮಗೇನು ಮಾಡಿ ತೊಗೊಂಡು ನಮ್ಮ ಪೂರ್ತಿಗೆ ನಾವು ಸುಖವಾಗಿದ್ರೆ ಅಥವಾ ಅಂತ ತಿಳ್ಕೊಂಡು ಅರ್ಥಾತ್ ಏನಾಗ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಸೆಲ್ಫ್ ಸೆಂಟರ್ಡ್ ಆಗ್ಲಿಕ್ಕೂ ಶಕ್ಯದ. ಅವಾಗೂ ಸಹಿತ ಏನಾಗ್ಬೋದು ಅಂದ್ರೆ ಸ್ವಜನರನ್ನ ಅನೇಕ ಪ್ರಕಾರವಾಗಿರ್ತಕ್ಕಂಥ ಇದಕ್ಕೆ ಏನು ನಮ್ಮ ಆತ್ಮ ಕೇಂದ್ರಿತ ಭಾವಕ್ಕೆ ಏನಾಗ್ಬೋದು ಅಂದ್ರೆ ಕಾರಣ ಆಗ್ಬೋದು. ಆದರೂ ಸಹಿತ ಎಲ್ಲ ದೃಷ್ಟಿಯಿಂದಲೂ ವಿಚಾರ ಮಾಡಿ ನೋಡಿದ್ರೆ ಈ ಸ್ವಜನ ಮೋಹ ಅನ್ನುವಂಥದ್ದು ಬಹಳ ಗಾಢವಾಗಿರ್ತಕ್ಕಂಥದ್ದು. ನಾತರಿ ಮಹಾಸಿದ್ಧಿ ಸಂಭ್ರಮೆ ಜಿಂತಲ ತಾಪಸು ಭ್ರಮೆ ಮಗ ಕಳೂನಿ ಕಾಮೆ दीन की हे श्रीराम अथवा महासिद्धींच्या मोहाने पछाडलेला तपस्वी भुलतो आणि मग कामनेच्या तडाख्यात सापडून
ದೀನ ಹೋತು. ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದ್ಸಲ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಏಕಾಂತಲ್ಲಿ ಕರ್ಕೊಂಡು ಪಂಚವಟಿ ಒಳಗೆ ಕರ್ಕೊಂಡು ಕೇಳಿದ್ರು ಏನು ಅಂತಂದ್ರೆ, ನನ್ನ ಹತ್ರ ಅಷ್ಟು ಸಿದ್ಧಿಗಳವ, ನಿನಗೆ ಬೇಕೇನು ಅಂತ ಹೇಳಿ. ಆ ವಿವೇಕಾನಂದರು ಏನಂದ್ರು, ಅವು ನನ್ನ ಸಾಧನೆಗೆ ಅನುಕೂಲ ಆಗ್ತಾವೇನು ಅಂತ ಹೇಳಿ. ಅವಾಗ ಅವರಂದ್ರು, ಅನುಕೂಲ ಆಗುವುದಿಲ್ಲ ಅಷ್ಟ ಅಲ್ಲ, ಒಂದೊಂದ್ಸಲ ಪ್ರತಿಕೂಲ ಆಗ್ತಾವೆ, ಹಂಗೆ ನನಗೆ ಬ್ಯಾಡ ಅವು ಅಂತ ಹೇಳಿ. ಅರ್ಥಾತ್ ಅನುಕೂಲ ಆಗುದಿಲ್ಲ ಅಷ್ಟ ಅಲ್ಲ, ಅವೊಂದ್ಸಲ ಏನಾಗ್ಬೋದು ಅಂದ್ರೆ ಪ್ರತಿಕೂಲ ಆಗ್ಬೋದು ಅಂತ ತಿಳ್ಕೊಂಡು ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿ ಸಿದ್ಧಿಗಳು ಎಷ್ಟು ಏನಾಗಿರ್ತಾವ ಅಂದ್ರೆ ಸಾಧನೆಯಲ್ಲಿ ಘಾತಕವಾಗಿರ್ತಕ್ಕಂಥವುಗಳು ಆಗ್ತಾವ ಅಂತಂದ್ರೆ, ಸಿದ್ಧಿ ಇತ್ತು ಅಂದ್ರೆ ಸಮಾಜದೊಳಗೆ ಚಮತ್ಕಾರಕ್ಕೋ ನಮಸ್ಕಾರ ಅಂತ ಅಲ್ಲ, ಏನಾದ್ರು ತೆಗೆದು ಕೊಟ್ಟರು ಅಂದ್ರೆ ಮುಗಿದು ಹೋತು. ಅರ್ಥಾತ್ ಏನು ಅಂದ್ರೆ ಅವರ ದೊಡ್ಡ ಇವರು ಅಂತ. ನಾವು ಉತ್ತರ ಭಾರತದೊಳಗೆ ಅಡ್ಡಾಡುವ ಹೊತ್ತಿನಾಗ ಒಂದು ಊರೊಳಗೆ ಒಬ್ಬರು ಸತ್ಪುರುಷರು ಬಂದಿದ್ರು. ಬಂದಿಟ್ಕೊಂಡು ನಾವು ದರ್ಶನಕ್ಕೆ ಹೋಗಿದ್ವಿ, ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಒಬ್ರು ಬಂದು ನಮಸ್ಕಾರ ಮಾಡಿದ್ರು. ಇವ್ರು ಏನಾದ್ರು ಮ್ಯಾಲ್ ಮಾರಿ ಮಾಡ್ಕೊಂಡು ಮಾತಾಡ್ತಾರೆ, ಹಾ ಹಮ್ ಆ ರಹೆ हैं, वो इंद्र जी से बोल देना कल हम ब्रह्मा जी के वहां पर जाने वाले हैं, आते आते इंद्र से मिलते आएंगे. ಏನು ಗೊತ್ತಾಗಲಿಲ್ಲ ಅವಾಗ ಮಾತಾಡಿದ್ರೆ ಹಿಂಗೆ ಮಾತಾಡ್ಲಿಕ್ಕತ್ತಿಲ್ಲ. ಏನು ಅಂದ್ರೆ हम ब्रह्मा जी से मिलने जाएंगे, तब जाते जाते इंद्र से भी मिलते जाएंगे, तुम चिंता मत करो यमदेव जी, हम आएंगे. ಅದಾರ್ಥ ಏನು ಅಂತಂದ್ರೆ, ಹಿಂಗೆ ಏನಾದರೂ ಒಂದು ಏನಾಗ್ಲಿಕ್ಕತ್ತದಂದ್ರೆ ಆ ಸಿದ್ಧಿ, ಏನಾದರೂ ಒಂದು ಸಿದ್ಧಿ ಇರ್ತಾವ ಅಲ್ಲಿ. ಇದ್ರೊಳಗೆ ಏನಾಗ್ತಿತ್ತು, ಎಷ್ಟೋ ಜನರು ಸಿದ್ಧಿ ಆಮೇಲೆ ಅವು ಹೋದು ಅಂದ್ರೆ ಮಾತ್ರ ಇಷ್ಟು ತಾಪ ಆಗ್ತದ. ಅರ್ಥಾತ್ ಅವ್ರಿಗೆ ಏನಾಗ್ತದಂದ್ರೆ 4 ಮಂದಿ ಒಳಗೆ ಇರೋದು ಸಹಿತ ಅತ್ಯಂತ ಕಠಿಣ ಹಾಕ್ಕೊಂಡು ಕೂಡ್ತದೆ. ಅಲ್ಲಿ ಒಬ್ರು ನೇಮಾವರದೊಳಗೆ ಒಬ್ರು ಇದ್ರು. ಆ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಒಂದು ಗಣಪತಿ ಗುಡಿ ಅದು. ಆ ಗಣಪತಿ ಗುಡಿ ಒಳಗೆ ಒಬ್ಬ ಸಾಧು ಇರ್ತಿದ್ದ, ನಾವು ನೋಡಿಲ್ಲ. ಆ ವಿಶ್ವನಾಥ್ ಪ್ರಕಾಶ್ ಬ್ರಹ್ಮಚಾರಿ ದೇವರು ಹೇಳ್ತಿದ್ರು, ಅಲ್ಲಿ ಹೊಸದಾಗಿ ಬಂದಾಗ ಆ ಸಾಧು ಇತ್ತಂತ. ಅವ ಅಲ್ಲಿ ಗಣಪತಿ ಉಪಾಸನ ಮಾಡಿಕೊಂಡು ಅವೊಂದು ಏನು ಸಿದ್ಧಿ ಪ್ರಾಪ್ತ ಆಗಿತ್ತು ಅಂದ್ರೆ, ಅರ್ಥಾತ್ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ವಶಿತ್ವ ಈಶಿತ್ವ, ಅಷ್ಟು ಸಿದ್ಧಿಗಳಿವೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಅಂತ ತಿಳ್ಕೊಂಡು. ಪ್ರಾಕಾಮ್ಯ ಸಿದ್ಧಿ ಅಂದ್ರೆ ಏನು ಅಪೇಕ್ಷೆ ಮಾಡ್ತೀವೋ ಅದು ಪ್ರಾಪ್ತ ಆಗೋದು. ಅಣಿಮಾ ಅಂದ್ರೆ ಅಣುವಿನಷ್ಟೇ ಆಗೋದು, ಮಹಿಮಾ ಅಂದ್ರೆ ವಿಶಾಲ ಆಗೋದು, ಲಘಿಮಾ ಅಂದ್ರೆ ಹೌರ್ಗಾಗೋದು, ಗರಿಮಾ ಅಂದ್ರೆ ವಜ್ರ ಆಗೋದು. ಅಣಿಮಾ ಮಹಿಮಾ ಲಘಿಮಾ ಗರಿಮಾ ಪ್ರಾಪ್ತಿ ಅಂದ್ರೆ ಎಲ್ಲಿ ಬೇಕಲ್ಲಿ ಪ್ರಕಟ ಆಗೋದು. ಪ್ರಾಕಾಮ್ಯ ಅಂದ್ರೆ ಯಾವ ಬೇಕು ವಸ್ತು ಅದನ್ನು ಪಡ್ಕೊಳ್ಳೋದು. ಈಶಿತ್ವ ಅಂತಂದ್ರೆ ಎಲ್ಲರ ಮೇಲೂ ಏನು ಮಾಡೋದು, ಒಂದು ಪ್ರಕಾರದ ಪ್ರಭಾವ ಬೀರ್ತಕ್ಕಂಥದ್ದು, ಎಲ್ಲರ ಮೇಲೂ ಅಧಿಕಾರ ನಡೆಸುವ ಒಂದು ಯೋಗ್ಯತಾ ಬರೋದಕ್ಕೆ ಈಶಿತ್ವ. ವಶಿತ್ವ ಅಂದ್ರೆ ಯಾಕೆ ಬೇಕು ಅಂತ ವಶ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ 8 ಸಿದ್ಧಿಗಳೇನೋ ಅವ್ರಿಗೆ ಪ್ರಾಕಾಮ್ಯ ಸಿದ್ಧಿ. ಅರ್ಥಾತ್ ಏನು ಅಂದ್ರೆ ಪ್ರಾಕಾಮ್ಯ ಸಿದ್ಧಿ ಇತ್ತು. ಆವಾಗ ಅವರು ಅಲ್ಲಿ ಕೂತ್ಕೊಂಡಿರ್ತಿದ್ರು. ಯಾರ್ಯಾರು ನರ್ಮದಾದಲ್ಲಿ ಸ್ನಾನ ಮಾಡಿ ಹೋಗ್ತಿದ್ರು. ಸಣ್ಣ ಹುಡುಗರಂತೂ ಮುದ್ದಾಮ್ ಹೋಗಿ, ಬಾಬಾ ಹಮ್ಕೋ ಮಿಶ್ರಿ ಚಾಯಿಯೇ, ಹಮ್ಕೋ ಕಿಸ್ಮಿಸ್ ಚಾಯಿಯೇ ಅಂತ ತಿಳ್ಕೊಂಡು ಅಂದ ಕೂಡಲೇ ಅವ್ರು ಗಣಪತಿಗೆ ಏನಾದ್ರು ಮಿಶ್ರಿ ದೇವ್ ಅಂತಿದ್ರು. ಮಿಶ್ರಿ ದೇವ್ ಅಂದ ಕೂಡಲೇ ಆ ಬಾಯಾಗಿಂದ ಕಲ್ಸಾಕಿ ಬೀಳ್ಬೇಕು. ಆ ಗಣಪತಿ ಬಾಯಾಗಿಂದ ಕಲ್ಸಾಕಿ ಬೀಳಬೇಕು. ಹುಡುಗರು ಬಾಬಾ ಹಮ್ಕೋ ಕಿಸ್ಮಿಸ್ ದೇವ್ ಅಂದ್ರೆ ದ್ರಾಕ್ಷಿ ಹೊಡೆದ ಕೂಡ ದ್ರಾಕ್ಷಿ ಬೀಳಬೇಕು, ಗೋಡಂಬಿ ಬೀಳಬೇಕು, ಬಾದಾಮ್ ಬೀಳಬೇಕು. ಒಂದೊಂದ್ಸಲ ಏನಾಗಬೇಕು ಅಂತಂದ್ರೆ ಹಂಗೆ ಒಂದೊಂದ್ಸಲ ಬರ್ಲಿಕ್ಕಿಲ್ಲ. ಬಂದ ಕೂಡಲೇ ಇವ್ರು ಏನು ಮಾಡೋಕೆ ಹೋದ್ರೆ ಆ ಗಣಪತಿ ಕಪಾಳಿಗೊಂಡು ಹೊಡಿಬೇಕು. ತಳ ದೂರ ಆಡ್ಲಿಕ್ಕೆ ಬೇಕಾ ಮಿಷನರಿ ತಾಯಿ ಅಂತ ಹೊಡಿಬೇಕು. ಮುಂದೆ ಮಜಾ ಏನಾಯ್ತು ಅಂದ್ರೆ ಆ ಸಿದ್ಧಿಗೆ ಹೋಗ್ಬಿಟ್ಟು. ಅರ್ಥಾತ್ ಅದ್ರ ತಕ್ಕ ಏನು ಬೇಕು ಅಂದ್ರೆ ಅನುಷ್ಠಾನಗಳು ಬೇಕು, ಅದ್ರ ತಕ್ಕ ಸಾಧನೆ ಬೇಕು. ಅದನ್ನ ಕಡಿತನಕ ಉಳಿಸ್ಕೊಂಡು ಹೋಗೋದೇನದಂದ್ರೆ ಮೊನ್ನೆ ಹೇಳಿದಲ್ಲ, ಯಾರಾದರೂ ಈಗ ಜಾದು ಗೀದು ಮಾಡೋರಿಗೆ ಅಥವಾ ಭೂತಗಳನ್ನು ವಶ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಅದು ಸರಿಯಾಗಿ ಅವ್ನು ಇಟ್ಕೊಂಡು ಹೋಗದೆ ಇದ್ರೆ ಅವತ್ತಿಗೆ ಅವ್ರು ಕುತ್ತಿಗೆ ಹಿಚ್ಚಿರ್ತಾವ. ಅವ ಭೂತಗಳ ಏನು ಮಾಡ್ಬಿಡ್ತಾವ, ಅವ್ನು ಕುತ್ತಿಗೆ ಹಿಚ್ಚಿಬಿಡ್ತಾವ. ಹಾವುಗಾರದು ಹಂಗೆ ಅದ. ಕಡಿಗೆ ಅವ್ರ ಜೊತೆ ಆಟ ಆಡಿ ಕೊನೆಗೆ ಅವ ಹಾವು ಕಚ್ಕೊಂಡು ಹೋಗ್ತಕ್ಕಂಥ ಸಂಭವ ಇರ್ತದೆ. ಹೆಂಗೋ ಹಂಗೆ ನಾವು ಅಂದ್ರೆ ಈ ಸಿದ್ಧಿನೂ ಸಹಿತ ಏನಾಗ್ತಾವಂದ್ರೆ ಕೊನೆಗೆ ಯಾವುದೋ ಒಂದು ಕಾರಣದಿಂದ ಆ ಸಿದ್ಧಿ ಹೋದು ಅಂದ್ರೆ ಅವ್ರ ಅಸ್ತಿತ್ವನೇ ಉಳಿಯಂಗಿಲ್ಲ ಆಮೇಲೆ. ಅರ್ಥಾತ್ ಏನು ಅಂದ್ರೆ ಅವ್ರದ್ದು ಏನಾಗಂಗಿಲ್ಲ ಅಂದ್ರೆ ಮಾರಿ ತೋರಿಸ್ಲಿಕ್ಕೆ ಬರೋದು. ಹಂಗಾಗಿ ಆ ಸಾಧು ಕೊನೆಗೆ ಏನದಂದ್ರೆ ಆ ಸಿದ್ಧಿ ಹೋದ ಕೂಡಲೇ ಅಕ್ಷರಶಃ ನರ್ಮದಾದೊಳಗೆ ಏನು ಮಾಡಿದ ಅಂತಂದ್ರೆ ಕಲ್ಲು ಕಟ್ಟಿಕೊಂಡು ಮುಳುಗಿಬಿಟ್ಟ. ಹಿಂಗೆ ಪರಿಸ್ಥಿತಿ. ಯಾಕಂದ್ರೆ ಸಮಾಜದೊಳಗೆ ಒಂದು ಸ್ಥಾನ ಮಾನ ಗೌರವ ಪ್ರಾಪ್ತ ಆಗಿರ್ತದೆ. ಒಮ್ಮೆಲೆ ಅದು ಹೋದ ಕೂಡಲೇ ಒಮ್ಮೆಲೆ ಏನಾಗ್ಬಿಡ್ತಂದ್ರೆ ಮಾರಿ ತೋರಿಸ್ಲಿಕ್ಕೆ ಬರೋದು. ಹಂಗಾಗಿ ಒಮ್ಮೆಲೆ ಆಘಾತಗಳು ಸಂಭವಿಸ್ತಕ್ಕಂಥ. ಆದ್ದರಿಂದ ಹೆಂಗೆ ಅಂತ ತಿಳ್ಕೊಂಡು ಕೇಳಿದ್ರೆ, ನಾತರಿ ಮಹಾಸಿದ್ಧಿ ಸಂಭ್ರಮೆ ಜಿಂತಲಾ ತಾಪಸು ಭ್ರಮೆ ಮಗ ಕಳೂನಿ ಕಾಮೆ ದೀನು ಕೀಜೆ ಶ್ರೀರಾಮ. ಒಂದು ಸವನ ಪ್ರಪಂಚದ ವಸ್ತುಗಳ ಬೆನ್ನು ಹತ್ತಿದ್ರು ಅಂದ್ರೆ, ಆಕರ್ಷಣೆಗೆ ಒಳಗಾದ್ರು ಅಂದ್ರೆ ಆ ಸಿದ್ಧಿ ಕಳ್ಕೊಂಡು ಹೆಂಗೆ ಭ್ರಮಿಷ್ಠ ಆಗಿಬಿಡ್ತಾರನು. ಪಛಾಡ್ಲಿಲ್ಲ ತಪಸ್ವಿ ಭುಲ್ತೋ ನಿಮ್ಮ ಕಾಮನೀಚ ತಡಾಕ್ಷಾತ್ ಸಾಪಡು ದೀನ ಹೋತು. ಅರ್ಥಾತ್ ಆವಾಗ ಅವನಿಗೆ ದೈನ್ಯ ಭಾವ ಅನ್ನುವಂಥದ್ದು ಬಂದುಬಿಡ್ತದೆ.
ಆ ಸಿದ್ಧಿ ಪುನಃ ಪ್ರಾಪ್ತ ಆಗಬೇಕು ಅನ್ನುವಂಥ ವಿಷಯದಲ್ಲಿ ಆತು. ತೈಸಾತೋ ಧನುರ್ಧರು ಅತ್ಯಂತ ದುಃಖೇ ಜರ್ಜರು दिसे देथ रहूवरू तिजिला तेने श्रीराम. त्याप्रमाणे त्याने जेव्हा रथाचा त्याग केला तेव्हा तो अर्जुन दुःखाने फार पीडलेला दिसला. अर्थात ಯಾವಾಗ ರಥವನ್ನ ಮುಂದಿನ ಅದಂದ್ರೆ ಮುಖ್ಯವಾಗಿರ್ತಕ್ಕಂತಹ ಸ್ಥಾನವನ್ನು ಬಿಟ್ಟು ಹಿಂದೆ ಯಾವಾಗ ಕೂತುಕೊಂಡು ಆವಾಗ ಅವನ ಮುಖ ಎಷ್ಟರೇ ದೀನಾಗಿತ್ತು, ಎಷ್ಟರೇ ಮಲಿನಾಗಿತ್ತು, ಮ್ಲಾನವದನಾಗಿದ್ದ ಅಂತಂದ್ರೆ ಅತ್ಯಂತ ಒಂದೇನು ಅಂದ್ರೆ ದೀನ ಭಾವವನ್ನು ಹೊಂದಿದ್ದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. मग धनुष्य बाण सांडिले न धरत अश्रुपात आले ऐसे ऐके राया वर्तले संजय म्हणे श्रीराम. मग धनुष्य बाण त्याने टाकून दिले व त्याच्या डोळ्यात अनिवार्य पाणी आले. संजय म्हणाला, राजा ऐक, तेथे अशी गोष्ट घडली. आवाज ಒಂದು ಸವನ ಕಣ್ಣ ನೀರು ಬರ್ಲಿಕ್ಕೆ ಹತ್ಯಾವ. ಅರ್ಥಾತ್ ಏನು ಅಂತಂದ್ರೆ ಕೈಯಾಗೆ ಧನುಷ್ಯ ಬಾಣಗಳನ್ನ ಎರಡೂ ಬಾಣನೂ ತೆಗೆದು ಹೋಗದಾನ, ಬತ್ತಳಿಕೆನೂ ತೆಗೆದು ಹೋಗದಾನ, ಎಲ್ಲ ಆಯುಧಗಳನ್ನೆಲ್ಲ ತೆಗೆದು ಒಗೆದು ಒಂದು ಸವನ ಗಳ 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 ಅಳ್ಳಿಕ್ಕೆ ಹತ್ತಿ ಬಿಟ್ಟಾನ. ಅರ್ಜುನ ಅಳ್ಳಿಕ್ಕೆ ಹತ್ತಾನ, ಕಲ್ಪನಾ ಮಾಡಿ ನೋಡು. ಅರ್ಥಾತ್ ಏನು ಅಂತಂದ್ರೆ ಎಂಥೆಂಥ ಯುದ್ಧದೊಳಗೆ ಏನ್ರಿ ಅಳತಿಲ್ಲ ಅಂತ ತರ ಗೊತ್ತಾ ಇಲ್ಲ. ನೀವು ಹಿಂಗ್ಯಾಕೆ ಅಳ್ಳಿಕ್ಕೆ ಹತ್ತೀರಿ, ನೀವೇನು ಇದು ಏನು ಹೆಂಗೆ ಅಳ್ಳಿಕ್ಕೆ, ಸಣ್ಣ ಹುಡುಗತೆ ಹಿಂಗ್ಯಾಕೆ ಅಳ್ಳಿಕ್ಕೆ ಹತ್ತೀರಿ ಅಂತ ಅನ್ನೋ ಹಂಗೆ ಅರ್ಜುನ ಏನು ಮಾಡ್ಲಿಕ್ಕೆ ಹತ್ತಾನದ ಮೈ ಅಂತ ತಿಳ್ಕೊಂಡು ಹೊಟ್ಟು ಧನಿ ತೆಗೆದು ಅಳ್ಳಿಕ್ಕೆ ಹತ್ತು ಬಿಟ್ಟಾನ. अतः यावरीतो वैकुंठनाथु देखो नी सखेद पार्थु कवणे परी परमार्थु ನಿರೂಪೀಲ ಶ್ರೀರಾಮ. ಭಗವಂತಗ ಶಕ್ಯದ, ಸತ್ಪುರುಷರಿಗೆ ಶಕ್ಯದ. ಏನು ಅಂತಂದ್ರೆ ಅತ್ಯಂತ ನಿಸ್ವಾರ್ಥ ಭಾವದಿಂದ, ಅತ್ಯಂತ ಕಳಕಳಿಯಿಂದ, ಅತ್ಯಂತ ಅವನ ಕಲ್ಯಾಣ ಆಗಬೇಕು ಅನ್ನುವಂಥ ಭಾವನೆಯಿಂದ ಅವನು ಸಮಾಧಾನ ಪಡಿಸ್ಲಿಕ್ಕೆ ಸತ್ಪುರುಷರಿಗೆ ಶಕ್ಯದ. ನಾವು ಯಾರನ್ನಾರು ರಮಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಒಳಗೆ ಮತ್ತೇನೋ ಒಂದು ವಿಚಾರ ಇರ್ತದೆ, ನಾನು ಮತ್ತೇನಾದ್ರು ಕೇಳಿದ ಅಥವಾ ಅನ್ನುವಂಥ ಭಾವ ಇರ್ತದೆ. ಆದರೆ ಏನಂದ್ರೆ ನಿಸ್ವಾರ್ಥ ಭಾವದಿಂದ ಕಳಕಳಿಯಿಂದ ಅವ್ರನ್ನ ಸಮಾಧಾನಗೊಳಿಸುವುದು, ಅವ್ರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡೋದು, ಸರಿಯಾಗಿರ್ತಕ್ಕಂಥ ವಿಚಾರ ಹೇಳೋದು, ಉಪದೇಶ ಮಾಡೋದು ಏನದನೋ ಇದು ಕೇವಲ ಸತ್ಪುರುಷನಿಗೆ ಶಕ್ಯದ, ಭಗವಂತಗೆ ಶಕ್ಯದ. ಅರ್ಜುನ ಇಂಥ ಒಂದು ದೀನ ಅವಸ್ಥೆಯನ್ನು ಹೊಂದಿರೋದು ನೋಡಿ ಕೃಷ್ಣ ಮರಿಗಿದ ಪಾಪ. ಅರ್ಥಾತ್ ಕೃಷ್ಣಗೂ ಸಹಿತ ಏನು ಅನ್ನಿಸ್ತೀವಿ ಅಂದ್ರೆ ಛೇ 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 ಎಂಥ ಪರಿಸ್ಥಿತಿ ಒಳಗೆ ಎಂಥ ಒಂದು ಅವಸ್ಥಾ ಬಂತಲ್ಪ ಇವಂಗ ಅಂತ ತಿಳ್ಕೊಂಡು ಅರ್ಜುನಿಗೂ ಭಗವಂತಗೂ ಏನಾಯ್ತು ಅಂದ್ರೆ ಖೇದಾತು. ಆದ್ದರಿಂದ आता यावर वैकुंठपती कृष्ण अर्जुनाला खिन्न झालेला पाहून कोणत्या प्रकारे परमार्थाचा उपदेश करी. ಅತ್ಯಂತ ಖಿನ್ನನಾಗಿರ್ತಕ್ಕಂಥವನ್ನ ನೋಡಿ ಅವನಿಗೂ ಅವನ ಬಗ್ಗೆ ಏನಾಯ್ತು ಅಂದ್ರೆ ದಯಾ ಉಂಟಾತು, ಅವನಿಗೂ ಅವನ ಬಗ್ಗೆ ಕರುಣಾಭಾವ ಉಂಟಾತು. ಮತ್ತು ಕೃಷ್ಣಗೆ ಅನಿಸ್ಲ ಏನು ಅಂದ್ರೆ ಇವನಿಗೆ ಸರಿಯಾದ ಉಪದೇಶ ಮಾಡಬೇಕು ಅಂತ ತಿಳ್ಕೊಂಡು ते सविस्तर पुढारी कथा अति सकौतुक ऐकता ज्ञानदेव म्हणे आता निवृत्तीदासू श्रीराम. ती आता पुढे येणारी सविस्तर कथा ऐकाव्यास फार कौतुककारक आहे असे निवृत्तीनाथांचे शिष्य ज्ञानदेव म्हणतात. निवृत्तीदासू ಶುರು ಆದದ್ದು ಸಹಿತ ನಿವೃತ್ತಿದಾಸು ಅನ್ನುವಂಥ ಶಬ್ದದಿಂದ. ಅರ್ಥಾತ್ ಓಂ ನಮೋದಿ ಆದ್ಯ ವೇದ ಪ್ರತಿಪಾದ್ಯ ಜಯ ಜಯ ಸುಸಂವೇದ್ಯ ಆತ್ಮರೂಪ ಶ್ರೀರಾಮ ದೇವಾ ತೂಚಿ ಗಣೇಶು ಅಂತ ತಿಳ್ಕೊಂಡು ಹೇಳಿ ಸಕಲಮತಿ ಪ್ರಕಾಶು ಮಣೇ ನಿವೃತ್ತಿದಾಸು ಅವಧಾರಿದೋರಿ. ಅಲ್ಲಿಯೂ ಸಹಿತ ಜ್ಞಾನೇಶ್ವರ ಮಹಾರಾಜರು ಶುರು ಮಾಡಬೇಕಾದ್ರೆ ನಿವೃತ್ತಿದಾಸನಾಗಿರ್ತಕ್ಕಂಥವನು ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಏನು ಮಾಡಿದ್ರು ಅಂದ್ರೆ ಶುರು ಮಾಡಿ ಕೊನೆಗೂ ಸಹಿತ ಅದ ಭಾವದೊಳಗನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸಮಾರೋಪ ಮಾಡ್ತಾ ಇದ್ದಾರೆ ಅಧ್ಯಾಯವನ್ನು. ಅರ್ಥಾತ್ ಇದು ನಿಜವಾಗಿ ಏನು ಅಂದ್ರೆ ಇದು ದೊಡ್ಡವ್ರ ಲಕ್ಷಣ ಇದು ನಿಜವಾಗಿ ಏನು ಅಂತಂದ್ರೆ ಶರಣಾಗತಿಯ ಲಕ್ಷಣ ಇದು. ಸದ್ಗುರುಗಳ ವಿಷಯದಲ್ಲಿರ್ತಕ್ಕಂಥ ಒಂದು ನಿತಾಂತವಾಗಿರ್ತಕ್ಕಂಥ ಭಾವ ಇದು. ನಮಗೇನು ಅನ್ನಿಸ್ಬೇಕು, ನಾವು ಮಹಾರಾಜರ ದಾಸರಿದ್ದೀವಿ, ದಾಸ ಆಗಲಿಕ್ಕೂ ಸಹಿತ ಯೋಗ್ಯತಾ ಬೇಕು. ಅರ್ಥಾತ್ ನಾವು ಮಹಾರಾಜರ ದಾಸರಿದ್ದೀವಿ, ನಾವು ಮಹಾರಾಜರ ಸೇವಕರಿದ್ದೀವಿ, ನಾವು ಮಹಾರಾಜರ ಶಿಷ್ಯರಿದ್ದೀವಿ ಅನ್ನುವಂಥ ಭಾವ ಏನದನೋ ನಮ್ಮ ಮನಸ್ಸಿನಾಗ ಬಂದ್ರನ ಜೀವನದಲ್ಲಿ ನಿಜವಾಗಿ ಏನಾಗಲಿಕ್ಕೆ ಶಕ್ಯ ಅದರ ಸಮಾಧಾನ ಅನ್ನುವಂಥದ್ದಾಗಲಿಕ್ಕೆ ಶಕ್ಯ. ಅದು ನಾನು ಮೊನ್ನೆ ಹೇಳಿದೆ ಏನು ಅಂತಂದ್ರೆ ಎರಡು ಭಾವದಿಂದ ಸಾಧನೆ ಮಾಡ್ಲಿಕ್ಕೆ ಬರ್ತದೆ. ಒಂದು ಸಾಧಕ ಭಾವದಿಂದ, ಒಂದು ಸೇವಕ ಭಾವದಿಂದ. ಸಾಧಕ ಭಾವದಿಂದ ನಾವು ಸಾಧನೆ ಮಾಡಬಹುದು, ಅದೇ ರೀತಿಯಾಗಿ ಸೇವಕ ಭಾವದಿಂದ ಸಾಧನೆ ಮಾಡ್ಲಿಕ್ಕೆ ಬರ್ತದೆ. ಕ್ಷಣೋಕ್ಷಣಿ ನಮಗೇನು ಅನ್ನಿಸ್ಬೇಕು ಅಂದ್ರೆ ನಾನು ಮಹಾರಾಜರ ಸೇವಕಿದ್ದೀನಿ, ನಾನು ಮಹಾರಾಜರ ಸೇವಕಿದ್ದೀನಿ ಅನ್ನುವಂಥ ಭಾವದಿಂದ ಸಾಧನೆ ಮಾಡೋದ್ರೊಳಗಿಂದ ನಮ್ಮ ಅಭಿಮಾನ ಅಹಂಕಾರ ಅನ್ನುವಂಥದ್ದು ಎಷ್ಟು ಬೇಗನೆ ಅಥವಾ ಏನಾಗ್ತದಂದ್ರೆ ಲಯ ಆಗ್ತದೆ, ಕಡಿಮೆ ಆಗ್ತದೆ. ಅದಕ್ಕೆ ಸಾಧಕ ಭಾವದಿಂದ ಸಾಧನೆ ಮಾಡ್ಲಿಕ್ಕೆ ಹತ್ತಿದ್ವಿ ಅಂತಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಸಾಧಕ ಭಾವದ್ದೊಂದು ನಿರ್ಮಾಣ ಆಗ್ಬೋದು ಮನುಷ್ಯನಾಗ, ಅಂದ್ರೆ ಒಂದು ಅಭಿಮಾನ ನಿರ್ಮಾಣ ಆಗ್ಬೋದು. ಸೂಕ್ಷ್ಮವಾಗಿರ್ತಕ್ಕಂಥ ಸಾತ್ವಿಕ ಭಾವನೆ ಅಭಿಮಾನ ನಿರ್ಮಾಣ. ಆದ್ದರಿಂದ ಏನದಂತ ತಿಳ್ಕೊಂಡು ಕೇಳಿದ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾ ಇದ್ದಾರಲ್ಲ ಏನು ಅಂತಂದ್ರೆ
ಜ್ಞಾನದೇವ ಮನೆಯಾತ ನಿವೃತ್ತಿದಾಸನಾಗಿರ್ತಕ್ಕಂಥ ಜ್ಞಾನದೇವ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿ 2ನೇ ಅಧ್ಯಾಯವನ್ನು ಏನು ಮಾಡ್ತಾರೆ, 2ನೇ ಅಧ್ಯಾಯದಲ್ಲೇ ತಾವು ಹೇಳಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಮುಂದೆ ಪ್ರಾರಂಭ ಮಾಡ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್.